ಲಿಂಕ್ ಒಂದು ಕಳ್ಸ್ಕೊರಿ. ಚೆಕ್. ಓಕೆ. ಬ್ಯಾಟ್ರಿ ಅವ್ರು ಇದನ್ ಬರೀತಾರು. ಆನ್ಲೈನ್ ಅವ್ರು ಧ್ವನಿ ಕೇಳ್ತಾ ಇದೆಯಾ ನೋಡಿ. ಡೈಲಿ ಪ್ಲಾನರ್ ತಂದಿಲ್ಲ ಯಾಕೆ? ಶಬ್ಬಾಷ್, ಎದ್ನಿಲ್ರಿ ಹೇಳ್ತಾನೆ. ನಿದ್ದೆ ಬರಂಗಿಲ್ಲ ಎದ್ನಿಲ್ರಿ. ನೀವ್ರಿ ತಗೊಂಡ್ ಬಂದಿಡ್ರಿ ಇಲ್ಲಿ. ಹಾ, ನಾಳೆ ತಗೊಂಡ್ ಬರ್ರಿ. ವಿನಾಯಕ್ ನೀವು? ಆಯ್ತು, ತಗೊಂಡ್ಬರ್ತೀರಿ. ಈಗ ಇಲ್ಲೇ ಮಧ್ಯಾಹ್ನ ಊಟ ಇಲ್ಲ ತಂದಿರಿ. ಮಧ್ಯಾಹ್ನ ಊಟ ಮಾಡ್ತೀರಿಲ್ಲ? ಮಾಡ್ತೀರಿ. ಬಸವರಾಜ್ ನಿಮ್ದ್ರಿ? ಹೋಗ್ರಿ. ಹೋಗಿಲ್ರಿ ಊಟ? ಹೋಗ್ಲಿಲ್ಲ. ಓಕೆ. ಆನ್ಲೈನ್ ಅವ್ರು ಧ್ವನಿ ಕೇಳ್ತಾ ಇದ್ರೆ ಎಸ್ ಅಂತ ಹೇಳಿ. ಚೆಕ್ ಚೆಕ್. ಹೋಗ್ರಿ. ಕಳಿಸ್ತಾರ್ರಿ. ಮನೋರ ನಿಮ್ಮ ಪೇಪರ್ ಚೆಕ್ ಮಾಡಿದ್ವಲ್ಲ, ಯಾವ್ದು ತಗೊಳ್ರಿ. ಆ ಡೈರಿ ಇಲ್ಲಿ ಇಡ್ರಿ. ಓಕೆ. ಇವತ್ತು ಏನೈತಿ ಹೇಳ್ರಿ? ವಾಟ್ ಈಸ್ ಟುಡೇ? ಏನೈತ್ರಿ ಇವತ್ತು? ಹಾ, ಗೌರ್ಮೆಂಟ್ ಜಾಬ್, ಸರ್ಕಾರಿ ನೌಕರಿ ದಿನಾಚರಣೆ ಅವ್ರ ಸಿವಿಲ್ ಸರ್ವಿಸ್. ಕನ್ನಡದಾಗ ಏನಂತಾರ್ರಿ ಅದಕ್ಕ? ಸಿವಿಲ್ ಸರ್ವಿಸ್ ಡೇ ದಿನಾಚರಣೆ ಯಾರೋ ಒಬ್ರು ಇಟ್ಟಿದ್ರಲ್ಲಪ್ಪ. ರಾಷ್ಟ್ರೀಯ ನಾಗರಿಕ ಸೇವಾ ದಿನ, ಸಿವಿಲ್ ಸರ್ವಿಸಸ್, IAS IPS ಎಲ್ಲ ಇದೆಲ್ಲ ಇದರ ದಿನಾಚರಣೆ, ಸರ್ಕಾರಿ ನೌಕರರದಲ್ಲ. ಹಾ, ಬಟ್ ಏನಾಗಿತ್ತು ಹೇಳ್ತಾನೆ ಕೇಳ್ರಿ. ಭಾರತ ಸರ್ಕಾರ ಏಪ್ರಿಲ್ 21ನ್ನ ನಾಗರಿಕ ಸೇವಾ ದಿನವನ್ನಾಗಿ ಘೋಷಿಸಿದೆ. ಯಾಕಂದ್ರೆ
1947 ಏಪ್ರಿಲ್ 21ರಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ವತಂತ್ರ ಭಾರತದ ಮೊದಲ ಬ್ಯಾಚಿನ ನಾಗರಿಕ ಸೇವಕರನ್ನ ಉದ್ದೇಶಿಸಿ ಭಾಷಣ ಮಾಡಿದ್ರು. ಫಸ್ಟ್ ಬ್ಯಾಚ್ UPSC ಫಸ್ಟ್ ಬ್ಯಾಚ್ಗೆ ಪಟೇಲ್ ಅವರ ಅವತ್ತು ಭಾಷಣ ಮಾಡಿದ್ರು. ಅದಕ್ಕೋಸ್ಕರ ಅದನ್ನ ನಾಗರಿಕ ಸೇವಾ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಈಗ ಎಷ್ಟು 98 ಏನ್ 99ನೇ ಬ್ಯಾಚ್ ನಡೀತಾ ಇದೆ ಈಗ UPSC ನಲ್ಲಿ. ಓಕೆ, ಸರಿ. ಈಗ ನಿಮ್ಮನ್ನ ಕ್ಲಾಸ್ ಅಲ್ಲಿ ಎಬಸ್ ನಿಲ್ಸ್ಬೇಕು ನಿಲ್ಸ್ಬಾರ್ದು ನೀವೇ ಹೇಳ್ರಿ ನನಗೆ. ತಪ್ಪು ಮಾಡಿದ್ರೆ ಎಬಸ್ ನಿಲ್ಸೋನೋ ಬೇಡ, ನಡೆಯುತ್ತಲ್ಲ? ಇಲ್ಲಾಂದ್ರೆ ಕೂತ್ಕೊಂಡ್ಬಿಡ್ರಿ, ನಡೆಯುತ್ತೆ ಸರ್ ನಾನು ಎಬಸ್ಬೇಡ್ರಿ ಅಂತ ಹೇಳ್ರಿ, ಕೂತ್ಕೊಳ್ರಿ. ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ, ಈಗ ಮೊನ್ನೆ ಒಂದು ನ್ಯೂಸ್ ಅಲ್ಲಿ ಬಂದಿತ್ತು, ತಹಶೀಲ್ದಾರ್ ಒಬ್ರು ತಪ್ಪು ಕನ್ನಡ ಅಕ್ಷರಗಳನ್ನ ಬರೆದು ಲೆಟರ್ ಬರೆದಿದ್ದಾರೆ DC ಅವರಿಗೆ. ಏನೋ ಯಾವುದೋ ಒಂದು ಲೆಟರ್ ಒಟ್ಟು DC ಅವರಿಗೆ. DC ಅವ್ರು ಓದಿದಾರೆ, ಅದನ್ನ ಓದಿ ನೋಡಿದಾರೆ. ಅದರಲ್ಲಿ ನೋಡಿ ಮೂರ್ನಾಲ್ಕು ಪದಗಳು ರಾಂಗ್ ಇದೆ. ಮೂರ್ನಾಲ್ಕು ಪದಗಳು ರಾಂಗ್ ಇದೆ. ಅವ್ರು ವಾಪಸ್ ನೋಟಿಸ್ ಕಳಿಸಿದ್ದಾರೆ, ನಿಮ್ ಮೇಲೆ ಶಿಸ್ತು ಕ್ರಮವನ್ನು ಯಾಕೆ ಕೈಗೊಳ್ಳಬಾರದು, ಈ ತರ ಕನ್ನಡ ಭಾಷೆ ನಿಮಗೆ ಬರಲ್ಲ ಅಂತ ಅಂದ್ರೆ ಹೇಗೆ ಅಂತ ಕೇಳಿ ನೋಟಿಸ್ ಕಳಿಸಿದ್ದಾರೆ ಅವ್ರು. ಹಾಗಾಗಿ DCA ಮತ್ತೆ SP ಅಂದ್ರೆ ತುಂಬಾ ಪವರ್ಫುಲ್ ಹುದ್ದೆಗಳು, ನಾರ್ಮಲ್ ಹುದ್ದೆ ಅಲ್ಲ, ಅಲ್ಟಿಮೇಟ್. ಅಂದ್ರೆ ಭಾರತದಲ್ಲಿ ಅವರನ್ನ ಪ್ರಶ್ನೆ ಮಾಡೋರೇ ಇರಲ್ಲ, ಮಿನಿಸ್ಟರ್ಗಳೇ ಹೆದರ್ತಾರೆ ನಿಮ್ಮನ್ನ ಪ್ರಶ್ನೆ ಮಾಡೋಕೆ, ನೀವು IAS IPS ಆದ್ರೆ. ಅಂತವ್ರು ಈಗ್ಲಿಂದಾನೇ ಶಿಸ್ತನ್ನ ರೂಢಿ ಮಾಡ್ಕೊಳ್ಬೇಕು. ಈಗ ನೀವು ಶಿಸ್ತು ರೂಢಿ ಮಾಡ್ಕೊಳ್ಳಿಲ್ಲ ಅನ್ಕೊಡ್ರಿ, ಪ್ರಾಬ್ಲಮ್ ಏನಾಗತ್ತೆ, ಆಗ ನಿಮ್ಗೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋಕೆ ಸಂಕೋಚ ಆಗತ್ತೆ. ಇಲ್ಲ, ಅವ್ರು ನಿಮ್ಮನ್ನ ಪ್ರಶ್ನೆ ಮಾಡ್ತಾರೆ, ನಮ್ಮ ಮೇಲೆ ಸ್ಟ್ರಿಕ್ಟ್ ಆಗುತ್ತಾ ನೀವು DC ಇವಳೇನಿದ್ದಾಳೆ ಇವಳೇನಿದ್ದಾನೆ ಅನ್ನುವಂತ ಪ್ರಶ್ನೆ ಅವರಲ್ಲಿ ಬರುತ್ತೆ. ಹಾಗಿರಬಾರ್ದು. ಓಕೆ, ಅದಕ್ಕೋಸ್ಕರ ನೀವು ಏನಿಲ್ಲ, ಎಷ್ಟು ವರ್ಕ್ ಇದೆ ವರ್ಕ್ ಮಾಡುವಾಗ ಆಕ್ಟಿವ್ ಆಗಿರೋದು, ಉಳಿದಿರೋ ಟೈಮಲ್ಲಿ ರೆಸ್ಟ್ ಮಾಡೋದು, ಸಿಸ್ಟಮೆಟಿಕ್ ಆಗಿ ಹೋಗೋದು. ಓಕೆ, ಆ ತರ ಮಾಡಿ. ಆನ್ಲೈನ್ ನಲ್ಲಿ ಎಷ್ಟು ಜನ ಇದ್ದೀರಿ? ಓಕೆ, ನಾಗರಿಕ ಸೇವಾ ದಿನ ಗುಲ್ತಾಜ್, ಕರೆಕ್ಟ್, ವೆರಿ ಗುಡ್. ಸರಿ, ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಈಗ ಮತ್ತೆ ನಾನು ನಿಮ್ ಪೇಪರ್ ಇವ್ಯಾಲ್ಯೂಯೇಷನ್ ಮಾಡ್ತಾ ಇರ್ತೀನಲ್ಲ, ಎಲ್ಲರೂ ನಿಲ್ಸ್ಕೊಂಡು ಅದನ್ನ ಸರ್ ನಮ್ಮನ್ನ ಟೀಕೆ ಮಾಡ್ತಾ ಇದ್ದಾರೆ ಅನ್ಕೊಳ್ಬೇಡ್ರಿ, ನಿಮ್ಗೆ ಐಡಿಯಾ ಸಿಗುತ್ತೆ. ಎಲ್ರು ಸೇರಿದ್ದಾಗ ಐಡಿಯಾ ಸಿಗುತ್ತೆ. ಮೇಜರ್ ಅಂಡ್ ಮೈನರ್ ಮಿನರಲ್ಸ್. ಓಕೆ, ಪ್ರೈಮ್ ಮಿನಿಸ್ಟರ್ ಧನಾಧಾನ್ಯ. ಇನ್ನೂ ಆಗಿಲ್ಲ ಅಲ್ಲಿ. ಓಕೆ, ಮೇಜರ್ ಅಂಡ್ ಮೈನರ್ ಮಿನರಲ್ಸ್ ಬಗ್ಗೆ ಸ್ವಲ್ಪ ಟಾಪಿಕ್ ನಲ್ಲಿ ಏನೋ ಕೊಟ್ಟಿದ್ದಾರೆ, ಇಲ್ಲಿ ನೋಡೋಣ. ಲೆಟ್ಸ್ ಸಿ ವಾಟ್ ಈಸ್ ಇನ್ ಇಟ್. Ministry of Minerals has reclassified barytes, feldspar, mica, quartz from minor minerals to major minerals. Very important topic for prelims. ಈ ವರ್ಷ ಕೇಳ್ತಾರೆ ಇದನ್ನ. ಓಕೆ, ಇವುಗಳನ್ನ ಮೈನರ್ ನಿಂದ ಮೇಜರ್ ಗೆ ಕನ್ವರ್ಟ್ ಮಾಡಲಾಗಿದೆ. ಸರಿನಾ? ಎಲ್ಲಿಂದ ಅಪ್ರೂವಲ್ ಪಡಿತಿದ್ದು? The move was follows recent approval of the National Critical Mineral Mission by ಯೂನಿಯನ್ ಕ್ಯಾಬಿನೆಟ್ ನಿಂದ ಅಪ್ರೂವಲ್ ಪಡೆದಿದೆ. ಫಿಲ್ಮ್ಸ್ ಅಲ್ಲಿ ಕೇಳ್ತಾರೆ ಯಾವ ತರ ಮೂವ್ ಆಗಿದೆ ಅಂತ. ಸರಿ, ದೆನ್ ರೀಸನ್ ಯಾಕೆ ಮಾಡಿದ್ರೆ ಇದನ್ನ? ದ ಡಿಸಿಷನ್ ಟು ಶಿಫ್ಟ್ ದೀಸ್ ಮಿನರಲ್ಸ್ ಟು ದ ಮೇಜರ್ ಮಿನರಲ್ಸ್ ಕ್ಯಾಟಗರಿ ಈಸ್ ಬೇಸ್ಡ್ ಆನ್ ದೇರ್ ಅಸೋಸಿಯೇಷನ್ ವಿತ್ ದ ಕ್ರಿಟಿಕಲ್ ಮಿನರಲ್ಸ್ ಜೊತೆ ಇವುಗಳ ಅಸೋಸಿಯೇಷನ್ ಇದೆ. ನೀವು ನೋಡ್ರಿ, ಓದುವಾಗ ಯು ಹ್ಯಾವ್ ಟು ರೀಡ್ ಹೆಡ್ಡಿಂಗ್ಸ್, ಇಂಪಾರ್ಟೆಂಟ್, ದೇ ಆರ್ ಇಂಪಾರ್ಟೆಂಟ್. ಅದನ್ನ ಓದಿದ್ರೆ ಒಳಗಡೆ ಏನಿರೋ ಸುದ್ದಿ ಗೊತ್ತಾಗುತ್ತೆ, ಬರೀ ಕೆಳಗಿಂದ ಓದ್ತಾ ಹೋಗ, ಹೆಡ್ಡಿಂಗ್ ಇಂಪಾರ್ಟೆಂಟ್. ಸರಿ, ಇವುಗಳು ಎಲ್ಲೆಲ್ಲಿ ನಮಗೆ ಕಂಡು ಬರುತ್ತಂದ್ರೆ ಪೆಗ್ಮಾಟೈಟ್ ರಾಕ್ಗಳಲ್ಲಿ ಮತ್ತೆಲ್ಲ ಬೇರೆ ಬೇರೆ ಕಡೆ ಕಂಡು ಬರುತ್ತೆ. ಅದೊಂದು ಅಷ್ಟೊಂದು ನಮಗೇನು ಇಂಪಾರ್ಟೆಂಟ್ ಅಲ್ಲ. ಬರೈಟ್, ಇವು ಹೆಸರು ನೆನ್ಪಿಟ್ಕೊಡ್ರಿ. ಯಾವ 4? ಬೆರೈಟ್, ಫೆಲ್ಸ್ಪಾರ್, ಮೈಕಾ, ಕ್ವಾರ್ಟ್ಸ್. ಇವೆಲ್ಲೂ ಮೇಜರ್ ಮಿನರಲ್ಗೆ ಲಿಸ್ಟ್ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಿರಬೇಕು. ದೆನ್ ಇಟ್ ಹ್ಯಾಸ್ ಎಕ್ಸ್ಟೆನ್ಸಿವ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್. ಅದ್ರಲ್ಲಿ ಯೂಸ್ ಮಾಡ್ತಾರೆ ಇದನ್ನ, ವೆರೈಟ್ ಅನ್ನ. ಎಲೆಕ್ಟ್ರಾನಿಕ್ಸ್ ಅಲ್ಲಿ, ಟಿವಿಯಲ್ಲಿ, ಗ್ಯಾಸ್ ಡ್ರಿಲ್ಲಿಂಗ್ ಅಲ್ಲೆಲ್ಲ ಯೂಸ್ ಮಾಡ್ತಾರೆ. ಅದೆಲ್ಲ ನಮ್ಗೆ ಇಂಪಾರ್ಟೆಂಟ್ ಆಗ. UPSC ಇದನ್ನ ಕೇಳುತ್ತೆ ಪ್ರಿಲಿಮ್ಸ್ ಅಲ್ಲಿ. ಏನ್ ಕೇಳುತ್ತೆ? ಸರಿ, ಏನ್ ಕೊಡ್ತಾರೆ? ರೀಸೆಂಟ್ಲಿ ಸಮ್ ಮೈನರ್ ಮಿನರಲ್ಸ್ ಆರ್ ಕ್ಲಾಸಿಫೈಡ್ ಇಂಟು ಮೇಜರ್ ಮಿನರಲ್ಸ್. ಇತ್ತೀಚೆಗೆ ಕೆಲವೊಂದು ಮೈನರ್ ಮಿನರಲ್ ಗಳನ್ನ ಮೇಜರ್ ಮಿನರಲ್ ಆಗಿ ಕನ್ವರ್ಟ್ ಮಾಡಲಾಗಿದೆ. ಸರಿ, ವಾಟ್ ಆರ್ ದ ಬೆನಿಫಿಟ್ಸ್ ಅಂತ ಕೊಡ್ತಾರೆ, ಕೆಳಗಡೆ ಕೇಳ್ತಾರೆ. ಸರಿ, ಎನ್ಹಾನ್ಸ್ಡ್ ಎಕ್ಸ್ಪ್ಲೋರೇಷನ್ ಅಂಡ್ ಸೈಂಟಿಫಿಕ್ ಮೈನಿಂಗ್. ಅವುಗಳ ಎಕ್ಸ್ಪ್ಲೋರೇಷನ್ ಜಾಸ್ತಿ ಮಾಡ್ತಾರೆ. ಓಕೆ,
ಆಮೇಲೆ ಸಪೋರ್ಟ್ ಫಾರ್ ಎನರ್ಜಿ ಟ್ರಾನ್ಸಿಷನ್ ಟೆಕ್ನಾಲಜಿ, ಅವುಗಳಲ್ಲಿ ಟೆಕ್ನಾಲಜಿ ಕೂಡ ಜಾಸ್ತಿ ಫೋಕಸ್ ಮಾಡ್ತಾರೆ. ಸ್ಟ್ರಾಂಗರ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್, ಎಫಿಷಿಯಂಟ್ ಮೈನಿಂಗ್, ವೆರೈಟಿ ವಿಲ್ ಎನ್ಹಾನ್ಸ್ ಇಟ್ಸ್ ಅವೈಲೇಬಿಲಿಟಿ ಫಾರ್ ಕೀ ಇಂಡಸ್ಟ್ರೀಸ್. ಅವುಗಳ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಗೂ ಕೂಡ ಜಾಸ್ತಿ ಬಳಸೋಕೆ ಸ್ಟಾರ್ಟ್ ಮಾಡ್ತಾರೆ ಅದನ್ನ. ದೆನ್ ಎಕ್ಸ್ಟೆಂಡೆಡ್ ಲೀಸ್ ಅಂಡ್ ಬೆಟರ್ ರೆಗ್ಯುಲೇಷನ್, ಅವುಗಳ ನಿಯಂತ್ರಣ ಮತ್ತು ಲೀಸ್ ಅನ್ನು ಕೂಡ ಸರಿಯಾಗಿ ಮಾಡಲಾಗುತ್ತೆ. ಸರಿನಾ? ಆ ತರ. ಅಬೌಟ್ ಮೇಜರ್ ಅಂಡ್ ಮೈನರ್ ಮಿನರಲ್ಸ್, ಎರಡಕ್ಕೂ ಕೂಡ ವ್ಯತ್ಯಾಸ ಗೊತ್ತಿರಬೇಕು ನಿಮಗೆ. ಯು ಶುಡ್ ರಿಮೆಂಬರ್ ದಟ್. ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ. ನೋಡೋಣ ಏನೇನಿದೆ. A minor mineral is a natural substance of organic or inorganic origin with definite chemical and physical properties. ನೋಡ್ರಿ, ಅದು ಆರ್ಗ್ಯಾನಿಕ್ ಆದ್ರೂ ಇರಬಹುದು, ಇನ್ಆರ್ಗ್ಯಾನಿಕ್ ಆದ್ರೂ ಇರಬಹುದು. ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಅಂದ್ರೆ ಏನು ಹೇಳ್ರಿ ನನಗೆ. ಏನು? ಹಾ, ಚೆಕ್ ಮಾಡ್ಕೊಡ್ರಿ ಅದನ್ನ. ಓಕೆ, ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಬರುತ್ತೆ PUC ಸೈನ್ಸ್ ಅಲ್ಲಿ. ಬಸವರಾಜ್ ಕಲ್ತಿದ್ದೀರಿ? ಓಕೆ, ಅಂದ್ರೆ ಪ್ರಿಲಿಮ್ಸ್ ಅಲ್ಲಿ ಏನ್ ಕೊಡ್ತಾರೆ, ಆ ಮಿನರಲ್ಸ್ ಈಸ್ ಓನ್ಲಿ ಆರ್ಗ್ಯಾನಿಕ್ ಅಂತ ಕೊಡ್ತಾರೆ ಅವರು ಪ್ರಿಲಿಮ್ಸ್ ಅಲ್ಲಿ. ಆ ತರ ಇರಬಾರ್ದು ನಿಮ್ಗೆ. ದೆನ್ ಯಾವ್ದ್ರಲ್ಲಿ ಮೈನ್ಸ್ ಅಂಡ್ ಮಿನರಲ್ಸ್ ಆಕ್ಟ್ ಅಡಿಯಲ್ಲಿ ಇವುಗಳನ್ನ ಏನ್ ಮಾಡ್ಲಾಗತ್ತೆ, ಕ್ಲಾಸಿಫೈ ಮಾಡ್ಲಾಗತ್ತೆ. ಪ್ರಿಲಿಮ್ಸ್ ಅಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಮೈನ್ಸ್ ಅಂಡ್ ಮಿನರಲ್ ಅಂಡರ್ ದ ಆಕ್ಟ್ ಆಫ್ ಮೈನ್ಸ್ ಅಂಡ್ ಮಿನರಲ್ 1955, 1957 ಮೇಜರ್ ಅಂಡ್ ಮೈನರ್ ಮಿನರಲ್ಸ್ ಆರ್ ಕ್ಯಾಟಗರೈಸ್ಡ್. ಟ್ರೂ ಆರ್ ಫಾಲ್ಸ್ ಅಂತ ಕೊಟ್ಟಿರ್ತಾರೆ. ಟ್ರೂ ಅದು. ದೆನ್ ಮೈನರ್ ಮಿನರಲ್ಸ್ ಮೀನ್ಸ್ ಬಿಲ್ಡಿಂಗ್ ಸ್ಟೋನ್ಸ್, ಗ್ರಾವೆಲ್, ಆರ್ಡಿನರಿ ಕ್ಲೇ, ಆರ್ಡಿನರಿ ಸ್ಯಾಂಡ್. ಉಸುಕು ಕೂಡ ಒಂದು ರೀತಿ ಮೈನರ್ ಮಿನರಲ್. ಮಿನರಲ್ಗೆ ಕನ್ನಡದಲ್ಲಿ ಏನಂತೀವಿ? ಏನಂತೀವಿ? ಖನಿಜ ಅಲ್ವಾ? ಆ ತರ. ದೆನ್ ಮೇಜರ್ ಮಿನರಲ್ಸ್ ಇನ್ಕ್ಲೂಡ್ ಆಲ್ ಮಿನರಲ್ಸ್ ಅದರ್ ದನ್ ಮೈನರ್ ಮಿನರಲ್. ಮೈನರ್ ನ ಬಿಟ್ರೆ ಉಳಿದಿರೋದೆಲ್ಲ ಮೇಜರ್ ಆಗುತ್ತೆ. ಕೋಲ್, ಕಲ್ಲಿದ್ಲು, ಐರನ್, ಜಿಂಕ್, ಲೈಮ್ ಸ್ಟೋನ್, ಲೀಥಿಯಂ, ಕೊಬಾಲ್ಟ್ ಅವೆಲ್ಲ ಇದ್ವಲ್ಲ ಅದು. ಕೊಬಾಲ್ಟ್ ಯಾವ ದೇಶದಲ್ಲಿ ಜಾಸ್ತಿ ಇದೆ? ಕಾಂಗೋನಲ್ಲಿ ಜಾಸ್ತಿ ಇದೆ, ಅದು ಗೊತ್ತಿರ್ಲಿ. 70% ಅಲ್ಲಿಂದ ಬರೋದು ನಮ್ಗೆ. ದೆನ್ ಇವೆಲ್ಲ ಏನ್ ಇಂಪಾರ್ಟೆಂಟ್ ಇಲ್ಲ. ರೋಲ್ ಆಫ್ ಸ್ಟೇಟ್ ಗವರ್ಮೆಂಟ್ಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೆಕ್ಷನ್ 15 ಆಫ್ MMDR, ಈ ಮಿನರಲ್ಸ್ ಕಾಯ್ದೆ ಸೆಕ್ಷನ್ ಏನ್ ನೆನ್ಪಿಟ್ಕೊಳ್ಬೇಡ್ರಿ. ಏನ್ ಹೇಳುತ್ತೆ, ಗಿವ್ಸ್ ಸ್ಟೇಟ್ ಗವರ್ಮೆಂಟ್ಸ್ ದ ಪವರ್ ಟು ಮೇಕ್ ರೂಲ್ಸ್ ಫಾರ್ ಮೈನರ್ ಮಿನರಲ್ಸ್. ರೂಲ್ಸ್ ಯಾರು ಮಾಡ್ತಾರೆ ಮೈನರ್ ಮಿನರಲ್ ಗಳಿಗೆ? ಸ್ಟೇಟ್ ಗವರ್ಮೆಂಟ್. ಅಂದ್ರೆ ಕನ್ಸಿಡರ್, ನಿಮ್ ಊರಲ್ಲಿ ಒಂದು ಹೊಳೆ ಇದೆ ಅನ್ಕೊಳ್ರಿ, ಹೊಳೆ ಒಳಗಡೆ ಉಸುಕಿರತ್ತೆ. ಓಕೆ, ದೇರ್ ಇಸ್ ಅ ರಿವರ್ ಬಿಸೈಡ್ ಯುವರ್ ವಿಲೇಜ್. ಇನ್ ದ್ಯಾಟ್ ರಿವರ್ ದೇರ್ ಇಸ್ ಅ ಸ್ಯಾಂಡ್. ಹೂ ವಿಲ್ ಮೇಕ್ ರೂಲ್ಸ್ ಆನ್ ದ್ಯಾಟ್ ಸ್ಯಾಂಡ್? ಯಾರು ಮಾಡ್ತಾರೆ? ಸ್ಟೇಟ್ ಗವರ್ಮೆಂಟ್ ಅವ್ರು ಮಾಡ್ತಾರೆ. ಆ ತರ. Then section 23 of MMDR Act empowers state governments to prevent illegal mining, transportation and storage of minerals. Illegal ಆಗಿ ಸ್ಟೋರ್ ಮಾಡೋದು, ಟ್ರಾನ್ಸ್ಪೋರ್ಟೇಷನ್ ಮಾಡೋದು, ಸ್ಟೋರೇಜ್ ಮಾಡೋದನ್ನ ಬ್ಯಾನ್ ಮಾಡುತ್ತೆ. ತಹಶೀಲ್ದಾರ್ ಹೋಗಿರ್ತಾರೆ ನೋಡ್ರಿ ಮಣ್ಣು ಅಡ್ಡೆಗಳ ಮೇಲೆ ದಾಳಿ ಮಾಡೋಕೆ. ದೆನ್ ಇದನ್ನ ಅಗೇನ್ ದಿಸ್ ಆಕ್ಟ್ ವಾಸ್ ಅಮೆಂಡೆಡ್ ಇನ್ 2015, 2015 ಇದನ್ನ ತಿದ್ದುಪಡಿ ಮಾಡಲಾಯಿತು. ಮ್ಯಾಂಡೇಟ್ಸ್ ದ ಸ್ಟೇಟ್ ಗವರ್ಮೆಂಟ್ ಟು ಎಸ್ಟಾಬ್ಲಿಷ್ ಡಿಸ್ಟ್ರಿಕ್ಟ್ mineral foundation trust in every district affected by mining operation. This is very IMP asked in PYQ. ಸ್ಟೇಟ್ ಗವರ್ಮೆಂಟ್ ಗಳು ಏನ್ ಮಾಡಬೇಕು ಅಂದ್ರೆ ಪ್ರತಿ ಜಿಲ್ಲೆಯಲ್ಲಿ ಒಂದು ಮಿನರಲ್ ಫೌಂಡೇಶನ್ ನ ಮಾಡಬೇಕು. ಯಾವ್ಯಾವ ಜಿಲ್ಲೆಗಳಲ್ಲಿ ಮೈನಿಂಗ್ ಜಾಸ್ತಿ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ಬಳ್ಳಾರಿಗಳಲ್ಲೆಲ್ಲ ಏನ್ ಮಾಡಿರ್ತಾರೆ, ಒಂದು ಮಿನರಲ್ ಫೌಂಡೇಶನ್ ಟ್ರಸ್ಟ್ ಅಂತ ಇರುತ್ತೆ. ಫಾರ್ ವಾಟ್? ಅಲ್ಲಿರುವಂತ ಜನರಿಗೆ ಏನ್ ಸಮಸ್ಯೆ ಆಗಿರುತ್ತಲ್ಲ ಆ ಸಮಸ್ಯೆಗಳನ್ನ ಬಗೆಹರಿಸೋಕೆ, ಮಕ್ಕಳಿಗೆ ಶಿಕ್ಷಣ ವ್ಯವಸ್ಥೆ, ಆರೋಗ್ಯ ವ್ಯವಸ್ಥೆ ಇಂಥದ್ದೆಲ್ಲ ಮಾಡ್ಕೊಡೋಕೆ. ಅದ್ರ ಮುಖ್ಯಸ್ಥರು ಯಾರು ಇರ್ತಾರೆ? DC ಅವರೇ ಇರ್ತಾರೆ. ಈ ತರ ಕೇಳ್ತಾರೆ ಪ್ರಶ್ನೆಗಳನ್ನ. ಓಕೆ, ಇನ್ನ ನೀವೇನ್ ಹೆದರಬೇಡ್ರಿ, ಮುಂದಿನ ವರ್ಷಕ್ಕೆ ನೀವು ರೆಡಿ ಆಗ್ತೀರಿ ಫಿಲಿಮ್ಸ್ಗೆ. ಅವ್ರಿಗೆ ಒಂದ್ ಸ್ವಲ್ಪ ಕೊರತೆ ಆಯ್ತು ಪಾಪ. ಅವ್ರಿಗೆ ಈ ತರ ಕರೆಂಟ್ ಅಫೇರ್ಸ್ ನಾವು ಕ್ಲಾಸಲ್ಲಿ ಹೇಳಿಲ್ಲ, ಬಟ್ ಅವ್ರಿಗೆ ಫೌಂಡೇಶನ್ ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಗಿರ್ಜಾ ಅವರೇ ಡೈಲಿ ಪ್ಲಾನರ್ ತಂದಿದ್ದೀರಿ? ತಗೊಂಡ್ ಬಂದ್ರಿ? ಓಕೆ, ಇಲ್ಲಿ ಇಡ್ರಿ ತಂದು. ನೆಕ್ಸ್ಟ್ ಈಗ ನಾವು ಮುಂದಿನ ಟಾಪಿಕ್ಗೆ ಹೋಗೋಣ. ಅರ್ಥ ಆಯ್ತಾ ಅಷ್ಟು? ಮಿನರಲ್, ಮೇಜರ್ ಮಿನರಲ್ಗಳ ಬಗ್ಗೆ ಅವು ತುಂಬಾ ಇಂಪಾರ್ಟೆಂಟ್, ಪ್ರತಿ ವರ್ಷ ಕೇಳ್ತಾ ಇದ್ದಾರೆ. ಈಗ ನೆಕ್ಸ್ಟ್ ನೌ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಪ್ರೈಮ್ ಮಿನಿಸ್ಟರ್ ಧನಾಧನ್ ಅಲ್ವಾ, ಧನಧಾನ್ಯ ಕೃಷಿ ಯೋಜನಾ. ಓಕೆ, PMDDKY
ಏನ್ ಬಹಳ ಇರುತ್ತೆ ಹೆಸರುಗಳು ಎಲ್ಲ ನೆನ್ಪಿಟ್ಕೊಳ್ಳೋದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬಟ್ ಮ್ಯಾಗ್ಝಿನ್ ಅಲ್ಲಿ ಬಂದಿದ್ರೆ ಅದನ್ನ ಓದ್ಕೊಳ್ಳೋದು ಅಷ್ಟೇ. ಸರಿ, ನೋಡೋಣ ಏನಿದೆ ಯಾವ್ದ್ರ ಬಗ್ಗೆ. ಧನಧಾನ್ಯ ಯೋಜನಾ ಹೆಸರಿನಲ್ಲೇ ಇರುತ್ತೆ, ಗೊತ್ತಿರ್ಲಿಕ್ಕೆ ಹೆಸರಿನಲ್ಲೇ ಆ ಸ್ಕೀಮ್ ಬಗ್ಗೆ ಐಡಿಯಾ ಸಿಗುತ್ತೆ ನಮಗೆ. ನೋಡೋಣ ವೈ ಇನ್ ನ್ಯೂಸ್. ಫಿನಾನ್ಸ್ ಮಿನಿಸ್ಟರ್ ಅನೌನ್ಸ್ ದ ಲಾಂಚ್ ಆಫ್ ಪ್ರೈಮ್ ಮಿನಿಸ್ಟರ್ ಧನಧಾನ್ಯ ಕೃಷಿ ಯೋಜನಾ ಇನ್ ಯೂನಿಯನ್ ಬಜೆಟ್ 2015. 2025 ಬಜೆಟ್ ನಲ್ಲಿ ಇದನ್ನ ಅನೌನ್ಸ್ ಮಾಡಿದ್ದಾರೆ, ಅಂದ್ರೆ ಇತ್ತೀಚೆಗೆ ಆರಂಭ ಆಗಿರೋದು ಇದು. ಸೊ ಏನ್ ಪ್ಲಾನ್ ಮಾಡ್ತಾ ಇದ್ದಾರೆ ಇದರಲ್ಲಿ, ವಾಟ್ ದೇ ಆರ್ ಪ್ಲಾನಿಂಗ್? It covers around 100 districts based on three broad parameters: low productivity, moderate crop intensity, below average credit parameters. ಎಲ್ಲಿ ಪ್ರೊಡಕ್ಟಿವಿಟಿ ಕಮ್ಮಿ ಇದೆ ಅಲ್ಲಿ, ಅಂಡ್ ಎಲ್ಲಿ ಕ್ರಾಪ್ ಇಂಟೆನ್ಸಿಟಿ ಕಡಿಮೆ ಇದೆ ಅಲ್ಲಿ, ಅಂಡ್ ಬಿಲೋ ಅವರೇಜ್ ಕ್ರೆಡಿಟ್ ಪ್ಯಾರಾಮೀಟರ್ಸ್, ಅಂದ್ರೆ ಸಾಲಗಳು ಎಲ್ಲಿ ಸಿಗ್ತಾ ಇದಾರೆ ರೈತರಿಗೆ, ಅಂದ್ರೆ ಹಿಂದುಳಿದಿರುವಂತ ಜಿಲ್ಲೆಗಳಿವೆಲ್ಲ. 100 ಹಿಂದುಳಿದಿರುವಂತ ಜಿಲ್ಲೆಗಳನ್ನ ಗುರುತಿಸ್ತಾರೆ, ಅವುಗಳನ್ನ ಬೆಳೆಸುವಂತ ಯೋಜನೆ. ದೇ ವಿಲ್ ಫೈಂಡ್ ಔಟ್ ದಟ್ 100 districts who are lagging, which are lagging, they will try to improve their productivity. ಅಷ್ಟೇ. ಸರಿ, ಅವರ್ ಇಂಡಿಯಾ ಲೆವೆಲ್ ಕ್ರಾಪಿಂಗ್ ಇಂಟೆನ್ಸಿಟಿ ರೆಕಾರ್ಡೆಡ್ ಅರೌಂಡ್ 155% ಅಂತ ಕೊಡ್ತಾ ಇದ್ದಾರೆ. ಇಂಟೆನ್ಸಿಟಿ ಅಂತ ಅಂದ್ರೆ ಏನು ಅಂತ ನೋಡೋಣ, ಹೇಳ್ತೀನಿ ಅದನ್ನ ಮುಂದೆ, ಅಷ್ಟಿರ್ಲಿ ಸದ್ಯಕ್ಕೆ. ಸೊ ಒಂದ್ ಸ್ವಲ್ಪ ಇಲ್ಲಿ ಮೇಲೆ ಒಂದಿದೆ ನೋಡ್ರಿ, ಇದನ್ನ ನೋಡ್ಕೊಡ್ರಿ, ಚೆಕ್ ಇಟ್. ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್, ಕನ್ನಡದಲ್ಲಿ ಇದನ್ನ ಆಶೋತ್ತರ ಜಿಲ್ಲಾ ಯೋಜನೆಗಳು ಅಂತ ಕರಿತೀವಿ, ಆಶೋತ್ತರ ಜಿಲ್ಲೆಗಳು ಅಂತ ಕರಿತೀವಿ. ಅಥವಾ ನೀವು ಕನ್ನಡದಲ್ಲಿ ಬರೆಯುವಾಗ ಆಸ್ಪಿರೇಷನಲ್ ಅಂತ ಕನ್ನಡದಲ್ಲಿ ಬರೆದ್ರು ಕೂಡ ನಡೆಯುತ್ತೆ, ಆಸ್ಪಿರೇಷನಲ್ ಅಂತ ಬರೆದ್ರು ನೋ ಪ್ರಾಬ್ಲಮ್. ಯಾರು ಇದನ್ನ ಆರಾಮ ಮಾಡಿದ್ರು? ದಿಸ್ ಪ್ರೋಗ್ರಾಮ್ ಸ್ಟಾರ್ಟೆಡ್ ಬೈ ನೀತಿ ಆಯೋಗ್. ನೀತಿ ಆಯೋಗ್ ಸ್ಟಾರ್ಟ್ ಮಾಡಿತ್ತು ಇದನ್ನ, ಕೊಲಾಬರೇಷನ್ ವಿತ್ ದ ಸ್ಟೇಟ್ ಗವರ್ಮೆಂಟ್ಸ್. ಏನಿತ್ತು ಇದರ ಅಡಿಯಲ್ಲಿ ಸ್ಟಾರ್ಟ್ ಮಾಡಿದ್ರು, ಓಕೆ, ಬಟ್ ವಾಟ್ ವಾಸ್ ದ ಇಂಟೆನ್ಷನ್ ಬಿಹೈಂಡ್ ಇಟ್? ಯಾಕೆ ಇದನ್ನ ಸ್ಟಾರ್ಟ್ ಮಾಡಿದ್ರು ಅಂತ ಅಂದ್ರೆ, ಅರೌಂಡ್ 112 ಜಿಲ್ಲೆಗಳನ್ನ ಗುರುತಿಸಿದ್ರು. ದೇ ಆರ್ ಮೋಸ್ಟ್ ಅಂಡರ್ ಡೆವಲಪ್ಡ್, ಅವೆಲ್ಲವೂ ಕೂಡ ತೀರಾ ಹಿಂದುಳಿದಿರುವಂತಹ ಜಿಲ್ಲೆಗಳಿದ್ವು, ಅವುಗಳನ್ನ ಬೆಳೆಸುವಂತಹ ಗುರಿಯನ್ನ ಹಾಕಿಕೊಳ್ಳಲಾಗಿತ್ತು. ಓಕೆ, ಕನ್ವರ್ಜೆನ್ಸ್ ಮಾಡೋದಿರ್ಬೋದು, ಕೊಲಾಬರೇಷನ್, ಕಾಂಪಿಟೇಷನ್ ಮುಖಾಂತರ ಅವುಗಳನ್ನ ಬೆಳೆಸುವಂತ ಗುರಿಯನ್ನ ಹಾಕಿಕೊಳ್ಳಲಾಗಿತ್ತು. ಯಾವ್ದ್ರ ಮೇಲೆ ಮ್ಯಾಕ್ಸಿಮಮ್ ಫೋಕಸ್? ಹೆಲ್ತ್ ಅಂಡ್ ನ್ಯೂಟ್ರಿಷನ್, ಎಜುಕೇಶನ್, ಅಗ್ರಿಕಲ್ಚರ್, ವಾಟರ್ ರಿಸೋರ್ಸ್, ಫಿನಾನ್ಷಿಯಲ್ ಇನ್ಕ್ಲೂಷನ್, ಸ್ಕಿಲ್ ಡೆವಲಪ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್. ನೀವು UPSC ನಲ್ಲಿ ಯಾವುದೇ ಆನ್ಸರ್ ತಗೊಳ್ರಿ, GS ನಲ್ಲಿ ಬರೋದು ಉತ್ತರ ಇವೆ: ಹೆಲ್ತ್, ಎಜುಕೇಶನ್, ಆಮೇಲೆ ಇನ್ಫ್ರಾಸ್ಟ್ರಕ್ಚರ್, ಅಗ್ರಿಕಲ್ಚರ್, ವಾಟರ್, ಫಿನಾನ್ಸ್, ಸ್ಕಿಲ್, ಮತ್ತೇನಿದೆ ಇಲ್ಲಿ? ಇದೇ ಆನ್ಸರ್ಗಳು ಎಲ್ಲದಕ್ಕೂ. ಬಟ್ ಫ್ಯಾಕ್ಟ್ಸ್ ಗೊತ್ತಿರ್ಬೇಕು ನಿಮ್ಗೆ ಅಷ್ಟೇ. ಯು ಶುಡ್ ನೋ ದ ಫ್ಯಾಕ್ಟ್ಸ್ ಫಾರ್ ಡಿಫ್ರೆಂಟ್ ಫೀಲ್ಡ್. ಸರಿ, ಆತರ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಅಂದ್ರೆ ಗೊತ್ತಾಯ್ತಾ? ಕೇಳ್ತಾರೆ ಇಂಟರ್ವ್ಯೂ ನಲ್ಲಿ, ಹ್ಯಾವ್ ಯು ಹರ್ಡ್ ಅಬೌಟ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್? ಎಸ್ ಸರ್ ಅಂತ ಹೇಳೋದು. ಸರಿ, ಟೆಲ್ ಮಿ ವಾಟ್ ಇಸ್ ದಟ್? ಸರ್, ಇಟ್ ವಾಸ್ ಅ ಪ್ರೋಗ್ರಾಮ್ ಸ್ಟಾರ್ಟೆಡ್ ಬೈ ನೀತಿ ಆಯೋಗ್ ಇನ್ ಕೊಲಾಬರೇಷನ್ ವಿತ್ ಸ್ಟೇಟ್ ಗವರ್ಮೆಂಟ್. ನೀತಿ ಆಯೋಗ್ನವರು ಆರಂಭ ಮಾಡಿದಂತ ಒಂದು ಪ್ರೋಗ್ರಾಮ್, ರಾಜ್ಯ ಸರ್ಕಾರಗಳೊಂದಿಗೆ ಸೇರಿ ಆರಂಭ ಮಾಡಿದ್ರು. Why it is started? They found out around 112 districts who were lagging behind or too poor development in that districts. Okay, so they planned to improve the quality of that districts. ಆ ಜಿಲ್ಲೆಗಳ ಇಂಪ್ರೂವ್ಮೆಂಟ್. ಸಾಕು, ವೆರಿ ಗುಡ್ ಅಂತಾರ ಅವ್ರು, ಮತ್ತೇನ್ ಬೇಕು? ಹೀಗೆ ಇರುತ್ತೆ ಇಂಟರ್ವ್ಯೂ, ಮತ್ತೇನಿಲ್ಲ. ನೀವೇನಿಲ್ಲ ಓದ್ತೀರಿ ನೋಡ್ರಿ, ಇದೆ ಬೇಸಿಕ್ ಆ ವರ್ಡ್ ಗೊತ್ತಿರ್ಬೇಕು ನಿಮ್ಗೆ. ಸರಿ, ನೆಕ್ಸ್ಟ್. ಇದು ಕೂಡ ಇನ್ಸ್ಪೈರ್ಡ್ ಬೈ ಅದೇ ಪ್ರೋಗ್ರಾಮ್ ನಿಂದ. ಯಾವುದು ಇದು? PMDKY, ಪ್ರಧಾನ ಮಂತ್ರಿ ಧನಧಾನ್ಯ ಕೃಷಿ ಯೋಜನಾ. ಬಜೆಟ್ ಡಾಕ್ಯುಮೆಂಟ್ಸ್ ಡು ನಾಟ್ ಪ್ರೊವೈಡ್ ಸೆಪರೇಟ್ ಅಲೋಕೇಶನ್, ವೆರಿ ಇಂಪಾರ್ಟೆಂಟ್ ಥಿಂಗ್. ಇದಕ್ಕೆ ಸೆಪರೇಟ್ ಬಜೆಟ್ ತೆಗೆದಿಟ್ಟಿಲ್ಲ. ಈಗ ನರೇಗಾ ಅಂತ ಅಂದ್ರೆ ಗೊತ್ತಿದೆ ನಮಗೆ, ಎಷ್ಟು ಇದೆ? ಒಂದು 76,000 ಕೋಟಿ ರೂಪಾಯಿ ಕೊಡ್ತಾರೆ ಅದಕ್ಕೆ. ಈ ಯೋಜನೆಗೆ ಅಂತ ಫಿಕ್ಸ್ ಬಜೆಟ್ ತೆಗೆದಿಟ್ಟಿಲ್ಲ, ಗೊತ್ತಿರಲಿ. ಓಕೆ, ಹಿಯರ್ ಆಲ್ಸೋ ದ ಪ್ರೋಗ್ರಾಮ್ ವಿಲ್ ಬಿ ಇನ್ ಪಾರ್ಟ್ನರ್ಶಿಪ್ ವಿತ್ ಸ್ಟೇಟ್ ಗವರ್ಮೆಂಟ್ಸ್. ಇಲ್ಲೂ ಕೂಡ ರಾಜ್ಯ ಸರ್ಕಾರಗಳೊಂದಿಗೆ ಸೇರಿನೇ ಪಾರ್ಟ್ನರ್ಶಿಪ್ ನಲ್ಲಿ ಕೆಲಸ ಮಾಡೋರಿದ್ದಾರೆ. ಸರಿ, ಈಗ ಡಾಟಾ ಬ್ಯಾಂಕ್ ನಲ್ಲಿ ಬರ್ಕೊಳ್ಳುವಂತ ಕೆಲವೊಂದು ಅಂಶಗಳಿದೆ ನೋಡ್ರಿ. ಸೊ ಅಗ್ರಿಕಲ್ಚರ್ ನಮಗೊಂದು 18% ಹೆಲ್ಪ್ ಮಾಡುತ್ತೆ GDP-ಗೆ. MSME, GVA, ಗ್ರಾಸ್ ವ್ಯಾಲ್ಯೂ ಎಡಿಷನ್ ಅಂತ ಬರುತ್ತೆ, ಒಂದು ಅಂದಾಜ್ GDP ಅಂತ ಅನ್ಕೊಡ್ರಿ. ಐ ವಿಲ್ ಟೀಚ್ ವಾಟ್ ಈಸ್ GVA ಇನ್ ಎಕನಾಮಿಕ್ ಪ್ರಿಲಿಮ್ಸ್ ಕ್ಲಾಸ್. ಓಕೆ, 18% GDP-ಗೆ, MSME 30%. ಹೀಗೆ ರಿಮೈಂಡ್ ಮಾಡ್ಕೊಳ್ಳೋದು. ದೆನ್ 46% ಪಾಪ್ಯುಲೇಷನ್ ವರ್ಕ್ಸ್ ಹಿಯರ್, ನೆನ್ಪಿಟ್ಕೊಡ್ರಿ. ದೆನ್ ಫಸ್ಟ್ ರ್ಯಾಂಕ್ ಇನ್ ಮಿಲ್ಕ್, ಪಲ್ಸ್, ಸ್ಪೈಸೀಸ್ ಪ್ರೊಡಕ್ಷನ್. ಮಿಲ್ಕ್ ಹಾಲು, ಪಲ್ಸ್ ಬೇಳೆ, ಸ್ಪೈಸಸ್ ಅಂದ್ರೆ ಮಸಾಲೆ ಪದಾರ್ಥ, ಸಾಂಬಾರ್ ಪದಾರ್ಥ. ಅಂಡ್ ಸೆಕೆಂಡ್ ರ್ಯಾಂಕ್ ಯಾವ್ದ್ರಲ್ಲಿ ಇದೀವಿ? ಫ್ರೂಟ್ಸ್, ವೆಜಿಟೇಬಲ್ಸ್, ಟೀ, ಫಿಶ್, ಶುಗರ್ ಕೇನ್, ವೀಟ್, ರೈಸ್, ಕಾಟನ್, ಶುಗರ್. ಹೇಳ್ರಿ ಫಸ್ಟ್ ಯಾವ್ದ್ರಲ್ಲಿ ಇದೀವಿ? ನೋಡ್ದೆ ಹೇಳ್ರಿ. ಹಾಲು,
ಸ್ಪೈಸ್ ಪಲ್ಸ್ ನಂಬರ್ 1. ಓಕೆ, ಸೆಕೆಂಡ್ ಎಲ್ಲೆಲ್ಲಿದ್ದೀವಿ? ರೈಸ್, ವೆಜಿಟೇಬಲ್ಸ್, ಫ್ರೂಟ್ಸ್, ಶುಗರ್, ಫಿಶ್, ಶುಗರ್, ಶುಗರ್ ಕೇನ್. ಕಾಟನ್ ಇದೆ, ಕಾಟನ್ ಇದೆಯಾ? ಹಾ, ಕಾಟನ್ ಇದೆ. ಎಸ್, ಕಾಟನ್ ಕೂಡ. ಯಾಕಂದ್ರೆ ಕೇಳಿದ್ರು ಒಂದ್ಸಾರಿ, ಇಂಡಿಯಾ ಇಸ್ ಟಾಪ್ ಸೆಕೆಂಡ್ ಇನ್ ಕಾಟನ್ ಕೇಳ್ತಾರೆ. ಇವೆಲ್ಲ ಬೇಸಿಕ್. ಶುಗರ್ ಬಗ್ಗೆನೂ ಕೂಡ ಕೇಳ್ತಾರೆ, ಯಾಕಂದ್ರೆ ನಾವು ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತೀವಿ. ನ್ಯೂಸ್ ಪೇಪರ್ ಅಲ್ಲಿ ಪದೇ ಪದೇ ಬರ್ತಾ ಇರುತ್ತೆ. ದೇ ವಿಲ್ ಬಿ ಕಮಿಂಗ್ ಅಗೇನ್ ಅಂಡ್ ಅಗೇನ್ ಇನ್ ನ್ಯೂಸ್ ಪೇಪರ್. ದಟ್ಸ್ ವೈ ದೇ ವಿಲ್ ಆಸ್ಕ್. ಒಂದೇ ಸ್ಟೇಟ್ಮೆಂಟ್ ಕೊಡ್ತಾರೆ, ಇಂಡಿಯಾ ಇಸ್ ಟಾಪ್ ಮೋಸ್ಟ್ ಎಕ್ಸ್ಪೋರ್ಟರ್ ಆಫ್ ಶುಗರ್. ಅದು ಗೊತ್ತಿರಬೇಕು ನಮಗೆ. ಆ ಸ್ಟೇಟ್ಮೆಂಟ್ ಕರೆಕ್ಟ್ ಅಥವಾ ರಾಂಗ್ ಅಂತ ಗೊತ್ತಿರಬೇಕು. ಇಲ್ಲ ಇಂಟೆಲಿಜೆಂಟ್ ಗೆಸ್ಸಿಂಗ್, ಇಷ್ಟಂತೂ ಗೊತ್ತಿರಬೇಕು ನಿಮ್ಗೆ ಟಾಪ್ ಇದೀವಿ ಅಂತ. ದೆನ್ ಆಬ್ಜೆಕ್ಟಿವ್ಸ್ ಆಫ್ PMDKY ಏನಿದೆ? ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡೋದು. ಅಂದ್ರೆ 1 ಎಕರೆದಲ್ಲಿ 10 ಟನ್ ಬೆಳೀತಾ ಇದ್ರೆ ಅದನ್ನ 20 ಟನ್ ಜಾಸ್ತಿ ಮಾಡೋದು. ಅಡಾಪ್ಟಿಂಗ್ ಕ್ರಾಪ್ ಡೈವರ್ಸಿಫಿಕೇಶನ್ ಏನಿದ್ರ ಅರ್ಥ? ಡೈವರ್ಸಿಫಿಕೇಶನ್ ಅಂತ ಅಂದ್ರೆ ಬಸವರಾಜ್ ಏನಿರ್ಬೋದು ಡೈವರ್ಸಿಫಿಕೇಶನ್? ಪರಶುರಾಮ್ ಹೇಳ್ರಿ. ಕ್ರಾಪ್ ಡೈವರ್ಸಿಫಿಕೇಶನ್. ಒಂದ್ ನಿಮಿಷ, ಪರಶುರಾಮ್ ಅವ್ರನ್ನ ಕೇಳೋಣ. ಡೈವರ್ಸ್ ಅಂದ್ರೆ ಏನ್ರಿ? ಬೇರೆ ಬೇರೆ ಆಗೋದಲ್ವಾ? ಸೊ ಡೈವರ್ಸಿಫಿಕೇಶನ್ ಅಂದ್ರೆ ಬೇರೆ ಬೇರೆ. ಒಂದ್ ಹೊಲದಲ್ಲಿ ಒಂದೇ ಬೆಳೆ ಬೆಳೀತಾ ಇರ್ತಾರೆ, ಅದ್ರ ಬದಲಾಗಿ 3-4 ಬೆಳೆಗಳನ್ನ ಬೆಳೆಸೋದು. ಓಕೆ, ಆತರ. ಅಗ್ಯುಮೆಂಟಿಂಗ್ ಪೋಸ್ಟ್ ಹಾರ್ವೆಸ್ಟ್ ಸ್ಟೋರೇಜ್. ಬೆಳೆ ಬೆಳೆದ ನಂತರ ಅದನ್ನ ರಾಶಿ ಮಾಡ್ತೀವಲ್ವಾ, ಅದ್ರ ಸ್ಟೋರೇಜ್ ಮೇಲೆ ಕೂಡ ಫೋಕಸ್ ಮಾಡೋದು. ಇಂಪ್ರೂವಿಂಗ್ ಇರಿಗೇಷನ್ ಫೆಸಿಲಿಟೀಸ್, ನೀರಾವರಿ ವ್ಯವಸ್ಥೆ ಚೆನ್ನಾಗಿ ಕೊಡೋದು. ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್ ಕ್ರೆಡಿಟ್, ಸಾಲವನ್ನ ಕೊಡುವಂತ ವ್ಯವಸ್ಥೆನೂ ಕೂಡ ಮಾಡೋದು. ಓಕೆ, ಸರಿ. ಅಗ್ರಿಕಲ್ಚರ್ ಸೆಕ್ಟರ್ ಇನ್ ಇಂಡಿಯಾ ಬಂತ್ ನೋಡ್ರಿ. ನಿಮ್ಗೆ ನವೀನ್ ಸರ್ ಏನ್ ಕ್ಲಾಸ್ ಅಲ್ಲಿ ಹೇಳಿದಾರೆ ಅದೆಲ್ಲ ರಿಪೀಟ್ ಆಗುತ್ತೆ ಮತ್ತೆ ಇಲ್ಲಿ. ಓಕೆ, ಇಟ್ ಈಸ್ ಬ್ಯಾಕ್ ಬೋನ್ ಆಫ್ ಇಂಡಿಯಾಸ್ ಎಕನಾಮಿ. ಕರೆಕ್ಟ್. ಯಾಕೆ? ವೈ ಇಟ್ ಇಸ್ ಬ್ಯಾಕ್ ಬೋನ್? 46% ವರ್ಕಿಂಗ್ ಇಯರ್, 18% ಫಾರ್ GDP. ಆಯ್ತು. ಫುಡ್ ಸೆಕ್ಯೂರಿಟಿಗೆ ಇಂಪಾರ್ಟೆಂಟ್ ಇದೆ, ಎಂಪ್ಲಾಯ್ಮೆಂಟ್ ಜನರೇಷನ್ಗೆ, ಓವರ್ ಆಲ್ ಎಕನಾಮಿಕ್ ಡೆವಲಪ್ಮೆಂಟ್ಗೆ ಬೇಕೇ ಬೇಕು. ಈಗ ನಾಳೆ ರೈತರು ನಾವು ಕೃಷಿನೇ ಮಾಡಲ್ಲ ಅಂತ ನಿಂತ್ರೆ ಭಾರತದ ಜನರಿಗೆ ಊಟ ಎಲ್ಲಿಂದ, ಅಲ್ವಾ? ದೆನ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಅಂಡ್ ಈಲ್ಡ್ ಅನ್ನ ನೋಡಿದಾಗ ಅರೌಂಡ್ 329 million tons. No need to remember that. Agriculture is found in the lower in most crop compared to the other countries. Yield is lower. ಬೇರೆ ದೇಶಗಳಿಗೆ ಹೋಲಿಸಿದಾಗ ನಮ್ಮ ಈಲ್ಡ್ ಅಂದ್ರೆ ಏನು? ಇಳುವರಿ ಕಮ್ಮಿ ಇದೆ. ಚೀನಾ, ಬ್ರೆಜಿಲ್, USA ಗೆ ಹೋಲಿಸಿದ್ರೆ. ಇದು ಒಂದು ಪಾಯಿಂಟ್ ನೆನ್ಪಿಟ್ಕೊಡ್ರಿ. ಯು ಕ್ಯಾನ್ ರೈಟ್. ಭಾರತದ ಕೃಷಿ ಇಳುವರಿಯು ಚೀನಾ, ಬ್ರೆಜಿಲ್, ಅಮೆರಿಕಾಗೆ ಹೋಲಿಸಿದ್ರೆ ಕಡಿಮೆ ಇದೆ. ವ್ಯಾಲಿಡ್ ಪಾಯಿಂಟ್ ಆಗುತ್ತೆ, ಅದು ಗೊತ್ತಿರಲಿ. ಓಕೆ, ದೆನ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಕೊಟ್ಟಿದ್ದಾರೆ. ಉದಾಹರಣೆಗೆ ರೈಸ್ ಈಲ್ಡ್ ನಮ್ಮದು 2191 kg ಇದ್ರೆ ಪರ್ ಹೆಕ್ಟರ್, ಜಾಗತಿಕದಲ್ಲಿ 3000 kg ಇದೆ ಪರ್ ಹೆಕ್ಟರ್ಗೆ. 1 ಹೆಕ್ಟರ್ ಅಂದ್ರೆ ಎಷ್ಟು? 1 ಹೆಕ್ಟರ್ ಇಸ್ ಈಕ್ವಲ್ ಟು ಅರೌಂಡ್ 2.5 ಎಕರ್. ಆ ತರ. ಬಂತ್ ನೋಡ್ರಿ ಮತ್ತೆ. ಕೀ ರೀಸನ್ಸ್ ಫಾರ್ ಲೋ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ. ಯಾಕೆ, ಏನೇನ್ ಪ್ರಾಬ್ಲಮ್? ಫಸ್ಟ್ ಪ್ರಾಬ್ಲಮ್ ಇಸ್ ಸ್ಮಾಲ್ ಫ್ರಾಗ್ಮೆಂಟೆಡ್ ಹೋಲ್ಡಿಂಗ್ಸ್. ಸಣ್ಣ ಸಣ್ಣ ಹೊಲಗಳಿದೆ ನಮ್ದೆಲ್ರದು. ಆಮೇಲೆ ಇದರಿಂದ ಏನಾಗುತ್ತೆ ನೋಡ್ರಿ, ಎಕ್ಸಾಮ್ ನಲ್ಲಿ ಇನ್ ಮುಂದೆ ಇಷ್ಟೇ ಬರ್ದ್ ಬಿಡ್ಬೇಡ್ರಿ. ಅದರಿಂದ ಏನಾಗುತ್ತೆ ಅಂತ ಬರೀರಿ. ಸ್ಮಾಲ್ ಅಂಡ್ ಫ್ರಾಗ್ಮೆಂಟೆಡ್ ಲ್ಯಾಂಡ್ ಹೋಲ್ಡಿಂಗ್. ಹೌದು, ವಾಟ್ ವಿಲ್ ಹ್ಯಾಪನ್? ಇಲ್ಲಿದೆ ನೋಡ್ರಿ. ಇಟ್ ಲೀಡ್ಸ್ ಟು ಇಟ್ ಅಫೆಕ್ಟ್ಸ್ ದ ಮೆಕನೈಸೇಷನ್ ಅಂಡ್ ಇರಿಗೇಷನ್. ಅದರಿಂದ ಸರಿಯಾಗಿ ನೀರಾವರಿ ಮಾಡೋಕ್ಕಾಗಲ್ಲ, ಮತ್ತೆ ಮೆಕನೈಸೇಷನ್ ಕೂಡ ಮಾಡೋಕ್ಕಾಗಲ್ಲ. ಎವರೇಜ್ ತೆಗೆದ್ರೆ ಭಾರತದಲ್ಲಿ ಒಬ್ಬ ವ್ಯಕ್ತಿ ಬೆಳೆ 1.5 ಎಕರೆ ಹೊಲ ಇದೆ. ಎಷ್ಟಿದೆ? ಬರೀ 1.5 ಎಕರೆ ಹೊಲ. ನಮ್ದು ಅಷ್ಟೇ ಇದೆ. ನೆನ್ಪಿಟ್ಕೊಂಡ್ಬಿಡ್ರಿ, ಭಾರತದಲ್ಲಿ ಒಬ್ಬ ವ್ಯಕ್ತಿ ಬಳಿ ಎಷ್ಟು ಹೊಲ ಇದೆ? ಪ್ರವೀಣ್ ಸರ್ದವ್ರ ಅಷ್ಟು ಹೊಲ. ಈಸಿ ಅಲ್ವಾ? ಇನ್ ಮುಂದೆ ಮರಿಯಲ್ಲ, ನೀವು ಎಂದೂ ಮರಿಯಲ್ಲ. ಆದ್ರೆ ನೀವು IAS ಆದ ತಕ್ಷಣ ಅಂದದು ಜಾಸ್ತಿ ಆಗಿರುತ್ತೆ. ಓಕೆ, ಬಟ್ ಇದನ್ನೇ ನೆನ್ಪಿಟ್ಕೊಳ್ಬೇಕು, ಅದನ್ನ ನೆನ್ಪಿಟ್ಕೊಳ್ಬಾರದು. ಆ ತರ. ದೆನ್ ಡಿಪೆಂಡೆನ್ಸ್ ಆನ್ ಮಾನ್ಸೂನ್ 71 ಇತ್ತು, 51 ಮಾಡ್ಕೊಡ್ರಿ. ಅದನ್ನ ನೀರಾವರಿ ವ್ಯವಸ್ಥೆ ಚೆನ್ನಾಗಿ ಆಗ್ತಾ ಇದೆ. ಇವೆಲ್ಲ ಫ್ಯಾಕ್ಟ್ಸ್ ನಲ್ಲಿ ಬರ್ಕೊಳ್ಳೋದು ಬುಕ್ ಅಲ್ಲಿ. ಓಕೆ, ಹಾ 51. ಪೂರ್ ಇರಿಗೇಷನ್, ನೀರಾವರಿ ವ್ಯವಸ್ಥೆ ಕೇವಲ 48% ಅವ್ರಿಗೆ ಸಿಗ್ತಾ ಇದೆ. It is estimated that 40% of net sown area is expected to remain rain-fed even after attention of full irrigation potential out of the country. Low use of modern technology. ಟೆಕ್ನಾಲಜಿನ ಇನ್ನೂ ನಾವು ಅಷ್ಟೊಂದು ಚೆನ್ನಾಗಿ ಯೂಸ್ ಮಾಡ್ತಾ ಇಲ್ಲ. ಲಿಮಿಟೆಡ್ ಎಕ್ಸೆಸ್. ನೋಡ್ರಿ, ಈಗ ಔಷಧಿ ಹೊಡಿಯೋಕೆ ಬೇರೆ ದೇಶದಲ್ಲ ಡ್ರೋನ್ಸ್ ಯೂಸ್ ಮಾಡ್ತಾ ಇದ್ದಾರೆ. In other countries, they are using drones for
ಪೆಸ್ಟಿಸೈಡ್. ಇನ್ ಇಂಡಿಯಾ ಸ್ಟಿಲ್ ವಿ ಆರ್ ಯೂಸಿಂಗ್ ಹ್ಯೂಮನ್ ಮನುಷ್ಯರು. ಬಟ್ ಕರ್ನಾಟಕದಲ್ಲಿ ಇದಾರಲ್ಲ ಒಬ್ರು, ಕರ್ನಾಟಕದಲ್ಲಿ ಇದ್ದಾರೆ ಅಲ್ವಾ. ದೆನ್ ಸಾಯಿಲ್ ಡಿಗ್ರೇಡೇಷನ್ ಅಲ್ವಾ, ಲ್ಯಾಕ್ ಆಫ್ ಕ್ರೆಡಿಟ್ ಅಂಡ್ ಇನ್ವೆಸ್ಟ್ಮೆಂಟ್, ಸಾಲ ಕೊರತೆ ಇದೆ. ಬರೀ ಅಷ್ಟೇ ಬರಿಬೇಡ್ರಿ, ಇಲ್ಲಿ ನೋಡ್ರಿ ಸಾಯಿಲ್ ಡಿಗ್ರೇಡೇಷನ್ ಪಾಯಿಂಟ್ ಬರೀತೀರಿ, ಯು ರೈಟ್ ಸಾಯಿಲ್ ಡಿಗ್ರೇಡೇಷನ್, ಅದ್ರ ಮುಂದೆ ಬರೀರಿ ಏನಾಗ್ತಾ ಇದೆ, ಸಾಯಿಲ್ ಎರೋಷನ್ ಆಗ್ತಾ ಇದೆ, ಸಲೈನಿಟಿ, ಹೈ ಸಲೈನಿಟಿ ಅಂಡ್ ಲಾಸ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್, ಇವನ್ನೆಲ್ಲ ಬರೀರಿ. ಅವಾಗ ಆ ಪಾಯಿಂಟ್ ವ್ಯಾಲಿಡ್ ಅನ್ಸ್ಕೊಳ್ಳುತ್ತೆ. ನೀವು ಬರೀ ಹೆಡ್ಡಿಂಗ್ಸ್ ಇಷ್ಟೇ ಬರೆದ್ರೆ ಏನಾಗುತ್ತೆ, ಅದು ವ್ಯಾಲಿಡ್ ಅನ್ಸ್ಕೊಳ್ಳಲ್ಲ, ಫುಲ್ ಮಾರ್ಕ್ಸ್ ಕೊಡಕ್ ಮನ್ಸು ಬರಲ್ಲ. ನೀವು ಇಷ್ಟೆಲ್ಲ ಬರೆದಾಗ ಫುಲ್ 2 ಮಾರ್ಕ್ಸ್ ಕೊಡ್ತಾರೆ ನಿಮ್ಗೆ ವಿತ್ ಎಕ್ಸಾಂಪಲ್ ಬರೆದಾಗ. ಸರಿ ಹೇಳ್ರಿ ನೋಡೋಣ. ಫಸ್ಟ್ ಪಾಯಿಂಟ್ ಸ್ಮಾಲ್ ಫ್ರಾಗ್ಮೆಂಟೆಡ್ ಏರಿಯಾ. ಗಿರ್ಜಾ ಅವ್ರ ಒಂದ್ ಹೇಳ್ರಿ, ನೋಡ್ದೆ ಹೇಳ್ರಿ, ರಿಮೈಂಡ್ ಮಾಡ್ಕೊಡ್ರಿ. ಮಾನ್ಸೂನ್ ಎಷ್ಟು ಪರ್ಸೆಂಟೇಜ್ ಇದೆ ರೀ? 51%. ಹಾ, ಪರಶುರಾಮ್ ಹೇಳ್ರಿ. ಇಲ್ಲ ನಾ ಮ್ಯಾಲ ಕಳ್ಸಿದನ ಅದನ್ನ ಹೇಳ್ರಿ. ನೋಡ್ದೆ ಹೇಳ್ರಿ, ನೋಡ್ದೆ ಹೇಳ್ರಿ. ಒಂದ್ ಯಾವ್ದಾರೆ 7-8 ಪಾಯಿಂಟ್ ಇತ್ತು ನಮಗ. ಹಾ ಲೋ, ಹಾ ಮಾಡರ್ನ್ ಟೆಕ್ನಾಲಜಿ, ಲೈಕ್ ಎಕ್ಸಾಂಪಲ್ ಬರೀ, ಸ್ಟಿಲ್ ವಿ ಆರ್ ನಾಟ್ ಯೂಸಿಂಗ್ ಡ್ರೋನ್ಸ್ ಫಾರ್ ಪೆಸ್ಟಿಸೈಡ್. ಆ ತರ ನಾವು ಈ ಔಷಧಿ ಸಿಂಪಡಿಸಲು ಎಲ್ಲ ಡ್ರೋನ್ಗಳನ್ನ ಇನ್ನು ಹೊಸ ತಂತ್ರಜ್ಞಾನ ಬಳಸುತ್ತಿಲ್ಲ. ಎಕ್ಸಾಂಪಲ್ ಡ್ರೋನ್ ಅಂತ ಬರೆಯೋದು. ಹಾ ವಿನಾಯಕ್ ಹೇಳ್ರಿ. ಹಾ ಸಾಯಿಲ್ ಡಿಗ್ರೇಡೇಷನ್, ಅದರಿಂದ ಏನಾಗ್ತಾ ಐತ್ರಿ, ಎರೋಷನ್ ಆಗ್ತಾ ಐತಿ. ಎರೋಷನ್ ಅಂದ್ರೆ ಮಣ್ಣ ಕುಸಿದುಕೊಂಡು ಹೊಂಟೈತಿ. ಆಮೇಲೆ ಮತ್ತ ಹಾ ಶಬಾಷ್ ಹೇಳ್ರಿ ಮತ್ತೊಂದ್ ಪಾಯಿಂಟ್. ಹಾ ಕ್ರೆಡಿಟ್, ಲ್ಯಾಕ್ ಆಫ್ ಕ್ರೆಡಿಟ್, ಏನ್ ಪ್ರಾಬ್ಲಮ್ ಏನೈತ್ರಿ ಅದ್ರೊಳಗ? ಅದ ಒಂದ್ ಫ್ಯಾಕ್ಟ್ ಹೇಳ್ರಿ, ಅಲ್ಲಿ ಇದ್ದದ್ದು ಏನಿತ್ತದು? ಹಾರ್ಡ್ಲಿ 20% ಆಫ್ 12.5 crore ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಹ್ಯಾವ್ ಆಕ್ಸೆಸ್ ಟು ಇನ್ಶೂರೆನ್ಸ್ ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್. ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ ಅಂತ ಅಂದ್ರೆ ಬ್ಯಾಂಕಿನಲ್ಲಿ ಸಾಲ ತಗೊಳ್ಳೋದು, ಇನ್ನೊಬ್ಬರ ಹತ್ರ ತಗೊಳ್ಳೋದಲ್ಲ, ಕೈಗಡ ಅಲ್ಲ. ಓಕೆ, ಅಂದ್ರೆ 12 ಕೋಟಿ ಸಣ್ಣ ರೈತರಲ್ಲಿ ಬರೀ 20% ರೈತರಿಗೆ ಸಾಲ ಸಿಗ್ತಿದೆ. ಅಂದ್ರೆ ಎಷ್ಟು? ಅಷ್ಟೇ, ಒಂದ್ 2-2.5 ಕೋಟಿ ಜನರಿಗೆ ಸಾಲ, ಉಳಿದಿರೋರು ಪಾಪ ಸಾಲನೇ ಸಿಗ್ತಾ ಇಲ್ಲ. ದೆನ್ ರೀಸೆಂಟ್ ಇನಿಷಿಯೇಟಿವ್ಸ್ ಗವರ್ಮೆಂಟ್ ಏನೇನ್ ಮಾಡ್ತಾ ಇದೆ ಅಂತ ನೋಡಿದ್ರೆ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ ಅಂತ ಮಾಡಿತ್ತು 2007-8ರಲ್ಲಿ. ಓಕೆ, ದಿ ಫೋಕಸ್ಡ್ ಆನ್ ಇನ್ಕ್ರೀಸಿಂಗ್ ದ ಪ್ರೊಡಕ್ಷನ್ ಆಫ್ ರೈಸ್, ವೀಟ್, ಪಲ್ಸಸ್. ತುಂಬಾ ಹಳೇದಾಯ್ತು ಯೋಜನೆ ಅದು, ಬಟ್ ವೆರಿ ಇಂಪಾರ್ಟೆಂಟ್ ಸ್ಕೀಮ್ ದಟ್ ವಾಸ್. ದೆನ್ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ. ಇಲ್ಲಿ 2 ಇಂಪಾರ್ಟೆಂಟ್ ವರ್ಡ್ಸ್ ಇದೆ, ಈ ಸಾಲಗಳನ್ನ ನೆನಪಿಟ್ಕೊಳ್ಬೇಕು. ಹರ್ ಕೇತ್ಕೋ ಪಾನಿ, ಪ್ರತಿ ಹೊಲಕ್ಕೂ ನೀರು. ಆಮೇಲೆ ಮೋರ್ ಕ್ರಾಪ್ ಪರ್ ಡ್ರಾಪ್. ಓಕೆ, ಪ್ರತಿ ಹನಿಗೂ ಹೆಚ್ಚು ಇಳುವರಿ, ಆತರ. ಆಮೇಲೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಅಡಿಯಲ್ಲಿ 6,000 ರೂಪಾಯಿ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬ ರೈತನಿಗೆ ಪ್ರತಿ ವರ್ಷ. ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಕೊಡ್ತಾ ಇದ್ದಾರೆ. ಫಾರ್ ದಿಸ್ ದೇ ಆರ್ ಪ್ಲಾನಿಂಗ್ ಟು ಫೆಸಿಲಿಟೇಟ್ ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್. ಈ ಶೈತ್ಯಾಗಾರ, ಶೀತ ಸಂಗ್ರಹಾಗಾರಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅದರ ಅಡಿಯಲ್ಲಿ. MSP ಎನ್ಹಾನ್ಸ್ಮೆಂಟ್, MSP ಕೊಡ್ತಾರೆ. MSP ಅಂದ್ರೆ ಏನಂತ ಬರುತ್ತೆ ಇದೇ ಮ್ಯಾಗ್ಝಿನ್ ಮುಂದೆ, ಮತ್ತೆ ನಾನು ಹೇಳ್ತೀನಿ ನಿಮಗೆ. ಅಂದ್ರೆ ಖರೀದಿ ಮಾಡ್ತಾರೆ ರೈತರ ಬೆಳೆಗಳನ್ನು ಸರ್ಕಾರದವರು, ಅವರು ಆತರ. ದೆನ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸ್ಕೀಮ್, ಇದನ್ನ ಮಾಡಿದ್ದಾರೆ ನೋಡ್ರಿ. ಯು ಶುಡ್ ನಾಟ್ ರೈಟ್ ಜಸ್ಟ್ ಕಿಸಾನ್ ಕಾರ್ಡ್, ಅದರಿಂದ ಏನಾಗುತ್ತೆ ಅದನ್ನು ಬರಿಬೇಕು. ಈಸಿ ಎಕ್ಸೆಸ್ ಟು ಅಫೋರ್ಡೆಬಲ್ ಕ್ರೆಡಿಟ್, ನಿಮ್ ಆನ್ಸರ್ ಈ ತರ ಇರಬೇಕು. ಓಕೆ, ಕಿಸಾನ್ ಕಾರ್ಡ್ ಯೋಜನೆ ಅಡಿಯಲ್ಲಿ ರೈತರಿಗೆ ಸುಲಭ ಸಾಲದ ವ್ಯವಸ್ಥೆನ ಕೊಡಲಾಗಿದೆ. ನಾವೇನ್ ಬರಿತೀವಿ, ಸಣ್ಣ ಮಕ್ಕಳು ಏನ್ ಬರೀತಾರೆ, ಕಿಸಾನ್ ಕ್ರೆಡಿಟ್ ಕಾರ್ಡ್ ಸ್ಕೀಮ್. ಬಟ್ ಅದರಿಂದ ಏನಾಗ್ತಾ ಇದೆ, ನೀವು ಅದನ್ನ ಬರಿಬೇಕಲ್ಲ ಅಲ್ವಾ, ಆ ತರ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ, ಇನ್ಸೂರೆನ್ಸ್ ಕವರೇಜ್ ಫಾರ್ ಫಾರ್ಮರ್ಸ್. ನ್ಯೂಟ್ರಿಷನ್ ಬೇಸ್ಡ್ ಸಬ್ಸಿಡಿ ಪಾಲಿಸಿ, NPK ಗಳಿಗೆ ಏನ್ ಮಾಡ್ತಾ ಇದ್ದಾರೆ, ಸಬ್ಸಿಡಿ ಕೊಡ್ತಾ ಇದ್ದಾರೆ. NPK ಅಂದ್ರೆ ನೈಟ್ರೋಜನ್, ಪೊಟ್ಯಾಶ್, ಫಾಸ್ಫರಸ್, ಪೊಟ್ಯಾಶ್. NPK ಗಳಿಗೆ ಸಬ್ಸಿಡಿ ಕೊಡ್ತಾ ಇದ್ದಾರೆ ಸರ್ಕಾರದವರು, ಆ ತರ. ಇನ್ನು ಉಳಿದಿರೋದು ಕನ್ಫ್ಯೂಷನ್ ನ ಅರ್ಥ ಮಾಡ್ಕೊಂಡು ಓದಿ ನೆನ್ಪಿಟ್ಕೊಡ್ರಿ, ನೋಡೋಣ. ಸರಿ, ಈ ತರ ನಡೀತಾ ಇದೆ. ನೌ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಅ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ದಿಸ್ ಮೇ ಬಿ ಆಸ್ಕ್ಡ್ ದಿಸ್ ಇಯರ್. ಈ ವರ್ಷ ಕೇಳ್ತಾರೆ ಇದನ್ನ ಪ್ರಿಲಿಮ್ಸ್ ಅಲ್ಲಿ. ಏನು, ಮಖಣ ಆರ್ ಮಖಾಣ? ಕನ್ನಡದಲ್ಲಿ ಹೇಗೆ ಬರುತ್ತೆ ಇದು? ಮಖಾಣ ಬರುತ್ತಾ, ಮಖಣ ಅಂತ ಬರುತ್ತೆ? ಮಖಾಣನೇ. ಏನು ಮಖಾಣ ಅಂದ್ರೆ? ಕಮಲದ ಬೀಜ. ಕಮಲದ ಹೂ ನೋಡಿರ್ತೀವಿ ನಾವು, ಕಮಲದ ಹೂವಿನ ಬೀಜ ವೈಟ್ ಇರುತ್ತೆ. ಇದು ಒಂಥರ ನಾವು ಜೋಳವನ್ನ ಹುರಿದಾಗ ಹಳ್ಳಿನ ಕಾಳ ಬರುತ್ತಲ್ಲ, ಆ ತರ ಇರುತ್ತೆ. ಗೂಗಲ್ ಸರ್ಚ್ ಮಾಡಿ ಆಮೇಲೆ ನೋಡ್ರಿ ಯಾವ ತರ ಇರುತ್ತೆ. ಸೊ ವೈ ಇಟ್ ಈಸ್ ಇನ್ ನ್ಯೂಸ್? ಯಾಕಂದ್ರೆ ಯೂನಿಯನ್ ಬಜೆಟ್ ಅನೌನ್ಸ್ಡ್ ಕಾನ್ಸ್ಟಿಟ್ಯೂಷನ್ ಆಫ್ ಮಖಾನಾ ಬೋರ್ಡ್ ಇನ್ ಬಿಹಾರ್. ಕಾನ್ಸ್ಟಿಟ್ಯೂಷನ್ ಅಂದ್ರೆ ಇಲ್ಲಿ ಸಂವಿಧಾನ ಅಲ್ಲ, ರಚನೆ ಮಾಡಲಾಗಿದೆ.
ಎಲ್ಲಿ? ಬಿಹಾರ್ನಲ್ಲಿ. ಯಾವುದನ್ನ? ಮಖಾನ ಬೋರ್ಡ್ ಅನ್ನ. ಸೊ ಕಮಲದ ಹೂವಿನ ಬೀಜಗಳ ಒಂದು ಬೋರ್ಡ್ ಅನ್ನ ಬಿಹಾರ್ನಲ್ಲಿ ರಚನೆ ಮಾಡಲಾಗಿದೆ. ದಿಸ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಇನ್ UPSC ಪ್ರೀವಿಯಸ್ ಇಯರ್ ಕ್ವಶನ್ ದೇ ಆಸ್ಕ್ಡ್ ಕಾಫಿ ಬೋರ್ಡ್ ಆಫ್ ಇಂಡಿಯಾ. ಕಾಫಿ ಬೋರ್ಡ್ ಯಾವಾಗ ಅಂತ ಎಲ್ಲಿತ್ತು ಅಂತ ಕೇಳಿದ್ರು. 24 ಅಲ್ಲ, 21 ಅಥವಾ 22 ನಾನು ಬರ್ದಿದ್ದೆ ಅದನ್ನ ಎಕ್ಸಾಮ್. ಇಂಟೆಲಿಜೆಂಟ್ ಗೆಸ್ ಮುಖಾಂತರ ಹಾಕಿ ಬಂದಿದ್ದೆ ಬೆಂಗಳೂರು ಅಂತ. ಬೆಂಗಳೂರ ಕರೆಕ್ಟ್. ಕಾಫಿ ಬೋರ್ಡ್ ಬೆಂಗಳೂರಲ್ಲೇ ಇದೆ. ಯಾಕೆ ಹೇಳ್ರಿ? ಕಾಫಿ ಯಾರು ಹೆಚ್ಚು ಬೆಳಿತಾರೆ? ಭಾರತದಲ್ಲಿ ಕಾಫಿ ಹೆಚ್ಚು ಬೆಳೆಯೋರು ಯಾರು? ಕರ್ನಾಟಕದವರು. ಇಲ್ಲೇ ಇರ್ಬೇಕಾದ್ ಬೆಂಗಳೂರು, ಮತ್ತೆ ಬೇರೆ ಕಡೆ ಇರುತ್ತೆ. ಆ ತರ UPSC ಕಾಮನ್ ಸೆನ್ಸ್ ಇಂದ ಕೇಳುತ್ತೆ ಎಷ್ಟೋ ಪ್ರಶ್ನೆಗಳನ್ನ. ಓಕೆ, ಸೊ ಮಖಾನ ಎಲ್ಲಿದೆ? ಮಖಾನ ಬೋರ್ಡ್ ಬಿಹಾರ್ನಲ್ಲಿದೆ. ಓಕೆ, ಅಂಡರ್ ಅಗ್ರಿಕಲ್ಚರ್ ಆಸ್ ದ ಫಸ್ಟ್ ಎಂಜಿನ್ ಆಫ್ ಇಂಡಿಯಾಸ್ ಡೆವಲಪ್ಮೆಂಟ್ ಜರ್ನಿ. ಓಕೆ, ನೋಡ್ರಿ ಈ ತರ ಸಾಲುಗಳನ್ನೆಲ್ಲ ಯೂಸ್ ಮಾಡ್ಕೊಳ್ಬೇಕು ನೀವು. ಭಾರತದ ಅಭಿವೃದ್ಧಿಗೆ ಕೃಷಿಯೇ ಮೊದಲ ಎಂಜಿನ್. ಇವಂತವೆಲ್ಲ ಯೂಸ್ ಮಾಡ್ಕೊಳ್ಬೇಕು ನೀವು ಎಸ್ಸೆಗಳಲ್ಲಿ. ಬರ್ತಾ ಬರುತ್ತೆ. ಸರಿ, ಏನು ನ್ಯೂಸ್ ಅಲ್ಲಿ ಮತ್ತೇನಿದೆ ಅಂತ ನೋಡಿದಾಗ, ದ ಬೋರ್ಡ್ ವಿಲ್ ಎಸ್ಟಾಬ್ಲಿಷ್ ಇಂಪ್ರೂವ್ ಪ್ರೊಡಕ್ಷನ್ ಅಂಡ್ ಪ್ರೊಸೆಸಿಂಗ್ ಅಂಡ್ ವ್ಯಾಲ್ಯೂ ಅಡಿಷನ್. ಈ ಮಖಾನ ಏನಿದೆಯಲ್ಲ, ಕಮಲದ ಬೀಜಗಳ ಉತ್ಪಾದನೆ, ಅವುಗಳ ಸಂಸ್ಕರಣೆ ಮತ್ತು ಗುಣಮಟ್ಟ ವೃದ್ಧೀಕರಣವನ್ನೆಲ್ಲ ಜಾಸ್ತಿ ಮಾಡುತ್ತೆ. ಎಷ್ಟು ಕೊಟ್ಟಿದ್ದಾರೆ? 100 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅದಕ್ಕೆ. ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಗಳನ್ನು ಕೂಡ ಇದರ ಅಡಿಯಲ್ಲಿ ಆರಂಭ ಮಾಡ್ತಾರೆ. ಅದೆಲ್ಲ ನಮಗೇನು ಇಂಪಾರ್ಟೆಂಟ್ ಅಲ್ಲ. ಬಿಹಾರ್ನಲ್ಲಿ ಆರಂಭ ಆಗ್ತಾ ಇದೆ, ಅಷ್ಟು ಗೊತ್ತಿದ್ರೆ ಸಾಕು. ಸೊ ಸ್ವಲ್ಪ ಮಖಾನ ಬೋರ್ಡ್ ಬಗ್ಗೆ ನೋಡೋಣ, ಮಖಾನ ಬಗ್ಗೆ ತಿಳ್ಕೊಳ್ಳೋಣ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಫಾಕ್ಸ್ ನಟ್. ಇದನ್ನ ಫಾಕ್ಸ್ ನಟ್ ಅಂತ ಕೂಡ ಕರೀತಾರೆ. ಓಕೆ, ಅಕ್ವಾಟಿಕ್ ಫ್ಲವರಿಂಗ್ ಕ್ರಾಪ್. ಕಮಲದ ಹೂ ನೀರಲ್ಲಿರುತ್ತೆ. ಅಕ್ವಾಟಿಕ್ ಅಂದ್ರೆ ನೀರಲ್ಲಿರುವಂತದ್ದು. ಇಟ್ ಈಸ್ ಅ ಪ್ಲಾಂಟ್ ಆಫ್ ಟ್ರಾಪಿಕಲ್ ಅಂಡ್ ಸಬ್ ಟ್ರಾಪಿಕಲ್ ಕ್ಲೈಮೇಟ್. ವೆರಿ ಇಂಪಾರ್ಟೆಂಟ್. ಉಷ್ಣ ಮತ್ತು ಉಪ ಉಷ್ಣ ವಲಯದ ಒಂದು ಬೆಳೆ. ಓಕೆ, ಇದು ನಮ್ಮ ಭೂಮಿ ಅನ್ಕೊಡ್ರಿ. ಕನ್ಸಿಡರ್ ದಿಸ್ ಈಸ್ ಅವರ್ ಅರ್ತ್, ದಿಸ್ ಈಸ್ ಇಕ್ವೆಟರ್, ದಿಸ್ ಈಸ್ ಟ್ರಾಪಿಕಲ್ ರೀಜನ್, ದಿಸ್ ಈಸ್ ಸಬ್ ಟ್ರಾಪಿಕಲ್. ಟ್ರಾಪಿಕಲ್ ಅಂತ ಯಾಕೆ ಕರೀತಾರೆ ಇದನ್ನ? ಸೂರ್ಯನ ಬಿಸಿಲು ಜಾಸ್ತಿ ನೇರವಾಗಿರುತ್ತೆ, ಸ್ವಲ್ಪ ಓರೆಯಾಗಿರುತ್ತೆ ಇಲ್ಲಿ. ಸೊ ಈ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಸನ್ ರೇಸ್, ಇದೆಲ್ಲ ಬೇರೆ ಬೇರೆನೆ ಬರುತ್ತೆ. ಜಿಯೋಗ್ರಫಿನಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಸೊ ರಿಮೆಂಬರ್ ದಿಸ್ ಫ್ಲವರ್ ಗ್ರೋಸ್ ಇನ್ ದಿಸ್ ಏರಿಯಾ. ಕಮಲದ ಹೂ ಇಲ್ಲೇ ಜಾಸ್ತಿ ಬೆಳೆಯುತ್ತೆ. ಈಗ ನೀವು ಇಂಗ್ಲೆಂಡ್ಗೆ ಹೋಗಿ ಕಮಲದ ಹೂ ಬೆಳೆಸು ಅಂದ್ರೆ ಬೆಳೆಯಲ್ಲ ಅದು. ಆತ. ದೆನ್ ಇಟ್ ಈಸ್ ಆಲ್ಸೋ ರೆಫರ್ಡ್ ಆಸ್ ಬ್ಲಾಕ್ ಡೈಮಂಡ್ ಡ್ಯೂ ಟು ಇಟ್ಸ್ ಡಾರ್ಕ್ ಔಟರ್ ಲೇಯರ್. ಬ್ಲಾಕ್ ಡೈಮಂಡ್ ಅಂತ ಕರೀತಾರೆ ಇದನ್ನ. ಕೇಳ್ತಾರೆ, ಬ್ಲಾಕ್ ಡೈಮಂಡ್ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್. ಕೇಳ್ತಾರೆ ಏನು ಅಂತ, ಕೆಳಗಡೆ ಕೊಡ್ತಾರೆ ಮಖಾನ ಅ ಫ್ಲವರಿಂಗ್ ಪ್ಲಾಂಟ್ಸ್ ಸೀಡ್ ಅಂತ ಕೊಡ್ತಾರೆ. ಇಟ್ ಈಸ್ ಗ್ರೋನ್ ಇನ್ ಸ್ಟಾಗ್ನೆಂಟ್ ಪೆರಿನಿಯಲ್ ವಾಟರ್ ಬಾಡೀಸ್. ಸ್ಟಾಗ್ನೆಂಟ್ ಪೆರಿನಿಯಲ್ ವಾಟರ್ ಬಾಡೀಸ್. UPSC ಹೇಗೆ ಸ್ಟಡಿ ಮಾಡಬೇಕು? ಯು ಹ್ಯಾವ್ ಟು ಸ್ಟಡಿ ಬೈ ವರ್ಡ್. ಸ್ಟಾಗ್ನೆಂಟ್ ಅಂದ್ರೆ ಒಂದೇ ಕಡೆ ನಿಂತಿರುವಂತದ್ದು. ಪೆರಿನಿಯಲ್ ಅಂತ ಅಂದ್ರೆ ಶಾಶ್ವತ. ಓಕೆ, ಅಥವಾ ಏನಂತೀವಿ ಸಾರ್ವಕಾಲಿಕ. ವಾಟರ್ ಬಾಡೀಸ್ ಜಲ ಮೂಲಗಳು, ಪಾಂಡ್, ಲ್ಯಾಂಡ್ ಡಿಪ್ರೆಷನ್, ತಗ್ಗುಗಳು, ಆಕ್ಸ್ಬೋ ಲೇಕು, ಸ್ವಾಮ್ಸ್ ಅಲ್ಲೆಲ್ಲ ಬೆಳೆಯುತ್ತಿದ್ವು. ಸ್ಟಾಗ್ನೆಂಟ್ ಅಂದ್ರೆ ಅದೇ ಸ್ಥಿರವಾಗಿರುವಂತದ್ದು, ಅಲಗಾಡದೆ ಇರುವಂತದ್ದು. ಓಕೆ, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸೂಪರ್ ಫುಡ್ ಅಂತ ಕೂಡ ಕರೀತಾರೆ ಇದನ್ನ. ಓಕೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್, ರೆಕಗ್ನೈಸ್ಡ್ ಆಸ್ ಸೂಪರ್ ಫುಡ್. ಸೂಪರ್ ಫುಡ್ ಅಂತ ಏನ್ ಹಾಗಂತ ಅಂದ್ರೆ, ಇಟ್ ಗಿವ್ಸ್ ಗುಡ್ ನ್ಯೂಟ್ರಿಷನ್, ಆಂಟಿ ಆಕ್ಸಿಡೆಂಟ್, ಪ್ರೋಬಯೋಟಿಕ್ಸ್, ಫೈಬರ್, ಹೆಲ್ತ್ ಪ್ರಮೋಟಿಂಗ್ ಎಲ್ಲ ಇದರಲ್ಲಿ ಇರುತ್ತೆ. ಆ ತರ ಜಾಕ್ ಫ್ರೂಟ್, ಮೋರಿಂಗಾ, ಟರ್ಮಿಂಡಾ, ಟರ್ಮೆರಿಕ್, ಗಾರ್ಲಿಕ್ ಇವೆಲ್ಲ ಬರುತ್ತೆ. ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಬಟ್ ಇದನ್ನ ನೆನ್ಪಿಟ್ಕೊಡ್ರಿ. ದಿಸ್ ಈಸ್ ಆಲ್ಸೋ ಅ ಸೂಪರ್ ಫುಡ್. ದೆನ್ ಟೆಂಪರೇಚರ್ ಎಷ್ಟಿರಬೇಕು? 200 ರಿಂದ 350 ಡಿಗ್ರಿ ಸೆಲ್ಸಿಯಸ್. ಸಾರಿ, 200 ರಿಂದ 350 ಡಿಗ್ರಿ ಸೆಲ್ಸಿಯಸ್. ಸಾರಿ, ಹೀಗಾಗಿದೆ ಇದು. 20 ಡಿಗ್ರಿ ಸೆಲ್ಸಿಯಸ್ ಟು 35 ಡಿಗ್ರಿ ಸೆಲ್ಸಿಯಸ್. ಓಕೆ, ಇದೇ ನೋಡ್ರಿ ಕಾಮನ್ ಸೆನ್ಸ್ ನಿಂದ ಓದೋದಂದ್ರೆ. 200 ರಿಂದ 350 ಇದ್ರೆ ಹೇಗೆ ಅದು? ನಾವೇ ಇರಲ್ಲ. ರಿಲೇಟಿವ್ ಹ್ಯೂಮಿಡಿಟಿ 50 to 90 ಏನ್ ಇಂಪಾರ್ಟೆಂಟ್ ಅಲ್ಲ. ರಿಲೇಟಿವ್ ಹ್ಯೂಮಿಡಿಟಿ ಅಂತ ಅಂದ್ರೆ ಗಾಳಿಯಲ್ಲಿರುವಂತ ತೇವಾಂಶ ಎಷ್ಟಿರಬೇಕು. ಆನ್ಯುವಲ್ ರೈನ್ಫಾಲ್ 100 to 250 ಸೆಂಟಿಮೀಟರ್. ಓಕೆ, ನೆನ್ಪಿಟ್ಕೊಡ್ರಿ, ಇದೇ ಏರಿಯಾದಲ್ಲಿ ಆಗುತ್ತೆ. 250 to 150 ಸೆಂಟಿಮೀಟರ್ ಅಷ್ಟಾಗತ್ತೆ ಅಲ್ಲಿ. ದೆನ್ ಸಾಯಿಲ್ ಸ್ಮೂತ್ ಲೋಮಿ ಸಾಯಿಲ್ ಇರಬೇಕು. ಅದಕ್ಕೆ ಸ್ವಲ್ಪ ರಾಡಿ ಇರುವಂತಹ ಮಣ್ಣಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಕಮಲ. ಮಕಾನ ಪ್ಲಾಂಟ್ ಈಸ್ ಕನ್ಸಿಡರ್ಡ್ ನೇಟಿವ್ ಟು ಸೌತ್ ಈಸ್ಟ್ ಏಷ್ಯಾ ಅಂಡ್ ಚೈನಾ. ಕೇಳ್ತಾರೆ ಇದನ್ನ ಸ್ಟೇಟ್ಮೆಂಟ್. ಸೌತ್ ಈಸ್ಟ್ ಏಷ್ಯಾ ಮತ್ತು ಚೈನಾದಲ್ಲಿ ಇದು ಹೆಚ್ಚು ಕಂಡು ಬರುತ್ತೆ. ಆ ಭಾಗದಲ್ಲಿ ಇರುವಂತಹ ಬೆಳೆ ಇದು.
ಸೌತ್ ಈಸ್ಟ್ ಏಷ್ಯಾ ಅಂದ್ರೆ ಯಾವುದು? ಮಲೇಷಿಯಾ ಅವೆಲ್ಲ ಬರುತ್ತಲ್ಲ. ಸಿ ಕನ್ಸಿಡರ್ ದಿಸ್ ಇಸ್ ಗ್ಲೋಬಲ್ ಮ್ಯಾಪ್. ಇಲ್ಲ ಭಾರತ ಇರುತ್ತಲ್ಲ, ಸೊ ಇಲ್ಲೆಲ್ಲ ಬರುತ್ತೆ ನೋಡ್ರಿ. ಈ ಭಾಗದಲ್ಲಿ ಬೆಳೆಯುವಂತ ಹೂವಿದೆ ಜಾಸ್ತಿ, ಕಮಲ್. ಮೇಜರ್ ಪ್ರೊಡ್ಯೂಸಿಂಗ್ ರೀಜನ್ಸ್ ಎಲ್ಲೆಲ್ಲಿ? ಬಿಹಾರ್. ಇಂಡಿಯಾದಲ್ಲಿ ಲೀಡಿಂಗ್ ಸ್ಟೇಟ್ ಇದೆ ಜಾಸ್ತಿ ಇಲ್ಲೇ ಬೆಳೀತಾರೆ, ಸೊ ಅಲ್ಲೇ ಬೋರ್ಡ್ ಮಾಡಿದ್ದಾರೆ ಅದಕ್ಕೆ. 90% ಅಲ್ಲೇ ಬೆಳೆಯುತ್ತೆ ನೋಡ್ರಿ. ಓಕೆ. ಪ್ರೊಡಕ್ಷನ್ ಅಲ್ಲಿ ಓಕೆ, ಗುಡ್. ಮತ್ ನೋಡ್ರಿ, ವೆಸ್ಟ್ ಬೆಂಗಾಲ್, ಮಣಿಪುರ್ ಇವೆಲ್ಲ ಬಹಳ ಇದೆ. ನೋ ನೀಡ್ ಟು ರಿಮೆಂಬರ್. ಮಕಾನ ಇಸ್ ಆಲ್ಸೋ ಗ್ರೋನ್ ಇನ್ ನೇಪಾಳ್, ಬಾಂಗ್ಲಾದೇಶ್, ಚೈನಾ, ಜಪಾನ್, ರಷ್ಯಾ. ಅಲ್ಲೆಲ್ಲಾನು ಕೂಡ, ಕೊರಿಯಾದಲ್ಲಿ ಕೂಡ ಇದೆ. ಮಲ್ಟಿಫೆಕೇಟೆಡ್ ಮಖಾಣ, ನ್ಯೂಟ್ರಿಷನ್ ವ್ಯಾಲ್ಯೂ ಇದೆ ಇದಕ್ಕೆ. ಎಕನಾಮಿಕ್ ಇಂಪ್ಯಾಕ್ಟ್, ಓಕೆ, ರೈತರಿಗೆ ಇದರಿಂದ ಲಾಭನೂ ಸಿಗುತ್ತೆ. ಇಂಡಸ್ಟ್ರಿಯಲ್ ಯೂಸ್, ಕ್ವಾಲಿಟಿ ಫ್ಯಾಬ್ರಿಕ್ ಗಳನ್ನ ರಚನೆ ಮಾಡ್ತಾರೆ. ಫ್ಯಾಬ್ರಿಕ್ ಅಂದ್ರೆ ಬಟ್ಟೆ, ನೂಲು, ಅದನ್ನೆಲ್ಲ ಮಾಡ್ತಾರೆ ಇದರಿಂದ. ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಮೆಡಿಸಿನ್, ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್, ವೆಟ್ಲ್ಯಾಂಡ್ ಎಕೋಸಿಸ್ಟಮ್, ಅದರ್ ಯೂಸಸ್, ಲೈಫ್ ಸ್ಟಾಕ್ ಫೀಡ್ ಅಂಡ್ ರಿಲಿಜಿಯಸ್ ಪ್ರಾಕ್ಟೀಸಸ್. ಹೂಗಳನ್ನ ದೇವರು ಕೂಡ ಯೂಸ್ ಮಾಡ್ತಾರೆ ಇದನ್ನ. ಓಕೆ, ಸೊ ಇದನ್ನ ಮೇನ್ಸ್ ಅಲ್ಲಿ ಕೇಳಲ್ಲ, ನೆನಪಿಟ್ಕೊಂಡ್ಬಿಡೋದು. ಕಮಲದ ಹೂ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಷ್ಟು ಸಾಕು. ದೆನ್ ಅದರ್ ಇನಿಷಿಯೇಟಿವ್ ಟೇಕನ್ ಟು ಪ್ರಮೋಟ್ ಮಖಾನ ಕಲ್ಟಿವೇಶನ್. ಏನೇನ್ ಮಾಡಿದ್ದಾರೆ? ನ್ಯಾಷನಲ್ ರಿಸರ್ಚ್ ಸೆಂಟರ್ ಫಾರ್ ಮಖಾನ ಎಟ್ ದರ್ಭಾಂಗ, ಇದು ಕೂಡ ಬಿಹಾರ್ನಲ್ಲಿದೆ. ಓಕೆ, ಒಂದು ರಿಸರ್ಚ್ ಸೆಂಟರ್ ಕೂಡ ಇದೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಫುಡ್ ಟೆಕ್ನಾಲಜಿ ಅನ್ನುವಂಥದ್ದನ್ನ ಮಾಡಿದ್ದಾರೆ. ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ನ ಅಡಿಯಲ್ಲಿ ಮುಜಾಫರ್ಪುರದಲ್ಲಿ ಇದು ಮಖಾನವನ್ನ ರೆಕಗ್ನೈಸ್ ಮಾಡಿದ್ದಾರೆ. ಅದು ಭಾರತ ಸರ್ಕಾರದ ಒಂದು ಪ್ರೋಗ್ರಾಮ್. ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂದ್ರೆ ಒಂದು ಜಿಲ್ಲೆಯಲ್ಲಿ ಒಂದು ಪ್ರಾಡಕ್ಟ್ ಅನ್ನ ಫೇಮಸ್ ಮಾಡಬೇಕು, ಅದಕ್ಕೆ ಜಾಸ್ತಿ ಒತ್ತು ಕೊಡ್ಬೇಕಂತ ಭಾರತ ಸರ್ಕಾರ ಮಾಡಿರುವಂತ ಯೋಜನೆ ಅದು. ಮುಜಾಫರ್ಪುರದಲ್ಲಿ ಇದಕ್ಕೆ ಕೊಟ್ಟಿದ್ದಾರೆ ಮಾನ್ಯತೆಯನ್ನು. GI ಟ್ಯಾಗ್ ಕೂಡ ಇದಕ್ಕೆ ಸಿಕ್ಕಿದೆ, ಮಿಥಿಲಾ ಮಖಾನ ಅಂತ ಹೇಳಿ. ಓಕೆ, ಸೊ ಮಖಾನದ ಹೇಳ್ರಿ. ಇದಕ್ಕೆ 3 ಪ್ಲೇಸ್ ಗಳಿತ್ವಲ್ಲ, ಯಾವ್ದದು? GI ಟ್ಯಾಗ್ ಎಲ್ಲಿದು? ಮಿಥಿಲಾ ಮಖಾನ. ಅದಕ್ಕಿಂತ ಮೇಲೆ ಇತ್ತಲ್ಲ, ಯಾವ್ದು ಊರದು? ಮುಜಾಫರ್ಪುರದಲ್ಲಿ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ನಡಿಯಲ್ಲಿ ಇದನ್ನ ತಂದಿದ್ದಾರೆ. ಆಮೇಲೆ ಮತ್ತೆ ನ್ಯಾಷನಲ್ ರಿಸರ್ಚ್ ಸೆಂಟರ್ ದರ್ಬಾಂಗ್ ನಲ್ಲಿ ಮಾಡಿದ್ದಾರೆ ಇದನ್ನ. ಸೊ ಅದ್ರ ಚಾಲೆಂಜಸ್ ಏನಿದೆ ಬೆಳೆಗೆ, ಅದೆಲ್ಲ ಏನ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಇದನ್ನೇನು ಕೇಳಲ್ಲ. ಮಖಾನ ಬಗ್ಗೆ ಮೇನ್ಸ್ ಪ್ರಶ್ನೆ ಬರೋದೇನ್ ಡೌಟ್ ಇಲ್ಲ, ಬಟ್ ಅಂಡರ್ಲೈನ್ ಮಾಡಿರೋದನ್ನ ಬೇಕಾದ್ರೆ ನೋಡ್ಕೊಳ್ರಿ ಆಮೇಲೆ. ಸರಿ, ನಾನು ಇದನ್ನ ಸ್ಕ್ಯಾನ್ ಮಾಡಿರೋ PDF ಕೂಡ ಶೇರ್ ಮಾಡ್ತೀನಿ ಆಮೇಲೆ. ದೆನ್ ಮಿಷನ್ ಫಾರ್ ಕಾಟನ್ ಪ್ರೊಡಕ್ಟಿವಿಟಿ, ನೆಕ್ಸ್ಟ್ ಟಾಪಿಕ್. ಕಾಟನ್ ಪ್ರೊಡಕ್ಷನ್ಗೆ ನೆಕ್ಸ್ಟ್ ಮಿಷನ್ ಏನಿದೆ ನೋಡೋಣ. ಕಾಟನ್ ಇಸ್ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ರಿ. ಕಾಟನ್, ಶುಗರ್, ಮಿಲ್ಕ್, ಇವು ತುಂಬಾ ಇಂಪಾರ್ಟೆಂಟ್. ಕೇಳ್ತಾರೆ UPSC ನಲ್ಲಿ ಪದೇ. ಬಜೆಟ್ ನಲ್ಲಿ ಇದನ್ನ ಅನೌನ್ಸ್ ಮಾಡಿದ್ದಾರೆ. ನೋಡೋಣ ಏನೇನ್ ಹೇಳ್ತಾರೆ ಅಂತ. ಇದು 5-year ಮಿಷನ್ ಆಗಿದೆ. ಓಕೆ, ಟು ಪ್ರಮೋಟ್ ಎಕ್ಸ್ಟ್ರಾ ಲಾಂಗ್ ಸ್ಟ್ಯಾಪಲ್ ಕಾಟನ್ ವೆರೈಟಿ. ಎಕ್ಸ್ಟ್ರಾ ಲಾಂಗ್ ಸ್ಟ್ಯಾಪಲ್ ಅನ್ನುವಂತ ಒಂದು ವೆರೈಟಿಯನ್ನ ಪ್ರಮೋಟ್ ಮಾಡೋರಿದ್ದಾರೆ, ಜಾಸ್ತಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮಿನಿಸ್ಟ್ರಿ ಅವ್ರದ್ದು ಟೆಕ್ಸ್ಟೈಲ್ ಮಿನಿಸ್ಟ್ರಿ ಅಡಿಯಲ್ಲಿ. ಟೆಕ್ಸ್ಟೈಲ್ ಅಂದ್ರೆ ಕನ್ನಡದಲ್ಲಿ ಜವಳಿ ಖಾತೆ ಅಂತ ಕರಿತೀವಿ. ಓಕೆ, ಸೊ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಸ್ಟೆಪಲ್ ಕಾಟನ್ ಅಂತ ಬರುತ್ತೆ. ಸ್ಟೆಪಲ್ ಅಂದ್ರೆ ಇಂಡಿವಿಜುವಲ್ ಕಾಟನ್ ಫೈಬರ್, ಇದರಲ್ಲಿ ಹಲವಾರು ವಿಧ ಇದೆ. ಸೊ ಈಗ ನಾವು ಸಪೋರ್ಟ್ ಮಾಡ್ತಾ ಇರೋದು ಭಾರತ ಸರ್ಕಾರ ಎಕ್ಸ್ಟ್ರಾ ಲಾಂಗ್ ಸ್ಟೆಪಲ್ ಕಾಟನ್ 34 mm ಇರುತ್ತೆ. 34 mm ಅಂತ ಅಂದ್ರೆ 3 ಸೆಂಟಿಮೀಟರ್. ಓಕೆ, 3 ಸೆಂಟಿಮೀಟರ್ ಉದ್ದ ಇರುತ್ತೆ ಅದರದ್ದು. ಇಟ್ ಈಸ್ ಅ ಪ್ರೀಮಿಯಂ ಕಾಟನ್ ವೆರೈಟಿ, ತುಂಬಾ ಹೈ ಕ್ವಾಲಿಟಿ ಇರುತ್ತೆ. cultivating 10% of cotton area, contributing 4% of global production. No need to remember. Major production states in Karnataka, Tamil Nadu, Madhya Pradesh. ನೆನ್ಪಿಟ್ಕೊಳ್ರಿ. ಕಾಟನ್ ಈ ಎಕ್ಸ್ಟ್ರಾ ಲಾಂಗ್ ಸ್ಟೆಪಲ್ ಕಾಟನ್ ಎಲ್ಲಿ ಬೆಳೀತಾರೆ ಅಂದ್ರೆ ಕರ್ನಾಟಕ, ತಮಿಳುನಾಡು, ಮಧ್ಯಪ್ರದೇಶದಲ್ಲಿ ಜಾಸ್ತಿ ಬೆಳೀತಾರೆ. ಓಕೆ, ಅಷ್ಟೇ ಸಾಕು. ಅವೆಲ್ಲ ಉಳಿದಿರೋದು ನೆನ್ಪಿಟ್ಕೊಳ್ಳೋ ಅಗತ್ಯ ಇಲ್ಲ, ಬೇಕಾದ್ರೆ ಒಂದ್ಸಾರಿ ಕಣ್ಣಾಡ್ಸಿರಿ. ನೆಕ್ಸ್ಟ್, ನೀಡ್ ಫಾರ್ ಮಿಷನ್. ಯಾಕೆ ಇದನ್ನ ಮಾಡಿದ್ದಾರೆ, ಯಾಕೆ ಇದು ಇಂಪಾರ್ಟೆಂಟ್ ಅಂತ ಅಂದ್ರೆ, ಆಕ್ಚುಲಿ ದ ಪ್ರೊಡಕ್ಷನ್ ವಾಸ್ ರಿಡ್ಯೂಸಿಂಗ್. ಪ್ರೊಡಕ್ಷನ್ ಸ್ವಲ್ಪ ಕಡಿಮೆ ಆಗ್ತಾ ಇತ್ತಂತೆ, ಅದನ್ನ ಇಂಪ್ರೂವ್ ಮಾಡೋಕೆ. ಕಾಟನ್ ಪ್ರೈಸ್ ಕೂಡ ಫಿಕ್ಸ್ ಇಲ್ಲ, ಹೆಚ್ಚು ಕಮ್ಮಿ ಆಗ್ತಾ ಇದೆ ಅಂತೆ. ಆ ಕಾರಣಕ್ಕೆ ಸೊ ನಾವು ವಿ ವಿಲ್ ಸ್ಟಡಿ ಟೆಕ್ಸ್ಟೈಲ್ ಸೆಕ್ಟರ್ 5 F's.
ಇದನ್ನ ನಿಮ್ಮ ಡೇಟಾ ಬ್ಯಾಂಕ್ ನಲ್ಲಿ ಕೂಡ ಬರ್ಕೊಡ್ರಿ. ಟೆಕ್ಸ್ಟೈಲ್ ಬಗ್ಗೆ ಏನೇ ಬಂದ್ರು ಕೂಡ ಇದನ್ನ ಬರಿಬಹುದು. ನೀವು ಎಕ್ಸಾಮ್ ಅಲ್ಲಿ ಕೂಡ ಇದೇ ಯೂಸ್ ಮಾಡ್ರಿ. ಏನಂತ ಅಂದ್ರೆ 5 ಎಫ್ ಗಳನ್ನ ಭಾರತ ಸರ್ಕಾರ ಗುರಿ ಹೊಂದಿದೆ ಅಂತ. ಏನ್ 5 ಎಫ್ ಅಂತ ಅಂದ್ರೆ ಇಷ್ಟೇ. ಫಾರ್ಮ್, ಮೊದಲು ಹೊಲದಲ್ಲಿ ಬೆಳೆಯೋದು. ಏನ್ ಬೆಳೆಯೋದು? ಫೈಬರ್ ಬೆಳೆಯೋದು. ಅದನ್ನ ಫ್ಯಾಕ್ಟ್ರಿ ತಗೊಂಡು ಹೋಗೋದು, ಫ್ಯಾಕ್ಟ್ರಿನಲ್ಲಿ ಅದನ್ನ ಫ್ಯಾಷನ್ ಮಾಡೋದು, ಫ್ಯಾಷನ್ ನಿಂದ ಅದನ್ನ ಫಾರಿನ್ ಕಳಿಸೋದು. ಫಾರ್ಮ್ ನಲ್ಲಿ ಬೆಳೆಯೋದು, ಫೈಬರ್ ಬೆಳೆಯುತ್ತೆ, ಅದನ್ನ ಫ್ಯಾಕ್ಟ್ರಿ ತಗೊಂಡು ಹೋಗೋದು, ಫ್ಯಾಕ್ಟ್ರಿನಲ್ಲಿ ಫ್ಯಾಷನ್ ಮಾಡೋದನ್ನ ಫ್ಯಾಷನ್ ನಿಂದ ಇದಕ್ಕೆ ತಗೊಂಡು ಹೋಗೋದು ಯಾವುದು? ಫಾರಿನ್ಗೆ. ಅದೇ ಫಾರ್ಮ್, ಫೈಬರ್, ಫ್ಯಾಕ್ಟ್ರಿ, ಫ್ಯಾಷನ್. ಹೀಗೆ ಚಿಹ್ನೆ ಕೊಡ್ರಿ, ನೀವು ಕೂಡ ಬರೆದು. ಸೊ ಭಾರತ ಸರ್ಕಾರ ಟೆಕ್ಸ್ಟೈಲ್ ಅಡಿಯಲ್ಲಿ ಈ ಒಂದು ಪ್ಲಾನ್ ಗಳನ್ನ 5 ಪ್ಲಾನ್ ಅಲ್ಲ, ವಿಷನ್, ದೃಷ್ಟಿಕೋನವನ್ನ ಹೊಂದಿದೆ ಅಂತ ಬರೀರಿ. ಡೇಟಾ ಬ್ಯಾಂಕ್ ನಲ್ಲಿ ಬರ್ಕೊಡ್ರಿ ಅದನ್ನ ಆಮೇಲೆ. ದೆನ್ ಕಾಟನ್ ಪ್ರೊಡಕ್ಷನ್, ಪ್ರೊಡಕ್ಟಿವಿಟಿ, ಕನ್ಸಂಪ್ಷನ್ ಇಂಡಿಯಾ. ಸ್ವಲ್ಪ ಮತ್ತೆ ಇಲ್ಲೊಂದು ಕೆಲವೊಂದು ಡೇಟಾ ಬರುತ್ತೆ, ಬರ್ಕೊಡ್ರಿ ಅವುಗಳನ್ನು ಕೂಡ. ಏನೇನಿದೆ ಅಂತ ಅಂದ್ರೆ, ಇಂಡಿಯಾ ರ್ಯಾಂಕ್ಸ್ ಫಸ್ಟ್ ಇನ್ ಕಾಟನ್ ಎಕರೇಜ್, 40% ಆಫ್ ದ ವರ್ಲ್ಡ್ ಏರಿಯಾ ಅಂಡರ್ ಕಾಟನ್. ಎಕರೇಜ್ ನಲ್ಲಿ ಜಾಸ್ತಿ ಇದೆ, ಅಂದ್ರೆ ಏರಿಯಾ ಜಾಸ್ತಿ ನಾವೇ ಬೆಳಿತೀವಿ ಜಗತ್ನಲ್ಲಿ, ಬಟ್ ಸೆಕೆಂಡ್ ಇದೀವಿ ಬೆಳೆಯೋದ್ರಲ್ಲಿ. ಕ್ವಾಂಟಿಟಿ ವೈಸ್ ಸೆಕೆಂಡ್ ಇದೀವಿ, ಏರಿಯಾ ವೈಸ್ ಫಸ್ಟ್ ಇದೀವಿ. ಜಗತ್ತಿನಲ್ಲಿ 100 ಎಕರ್ ಕಾಟನ್ ಬೆಳೆದಿದಾರಂದ್ರೆ 40 ಎಕರ್ ಕಾಟನ್ ಎಲ್ಲಿರುತ್ತೆ? ಭಾರತದಲ್ಲೇ. ಬಟ್ ವಿ ಆರ್ ಇನ್ ಸೆಕೆಂಡ್ ಪ್ಲೇಸ್. ಅಂದ್ರೆ ಇದು ದಕ್ಷತೆ ಕಡಿಮೆ ಇದೆ ನಮ್ದು. ಓಕೆ, ಇನ್ ಪ್ರೊಡಕ್ಷನ್ ವಿ ಆರ್ ಇನ್ ಸೆಕೆಂಡ್ ಪೊಸಿಷನ್, ನೆನ್ಪಿಟ್ಕೊಡ್ರಿ. ಅರೌಂಡ್ 23% ಆಫ್ ವರ್ಲ್ಡ್ಸ್ ಪ್ರೊಡಕ್ಷನ್, 23%. ಇವಿಷ್ಟೇ, ಉಳಿದಿರೋದೆಲ್ಲ ಏನಿಲ್ಲ. ಅದನ್ನೆಲ್ಲ ಆಮೇಲೆ ಓದ್ಬೇಕು. ಮತ್ತೆ ನಾರ್ಥರ್ನ್ ಝೋನ್ ಯಾವುದು, ಸೆಂಟ್ರಲ್ ಝೋನ್, ಅವನ್ನೆಲ್ಲ ಆಮೇಲೆ ನೋಡ್ಕೊಳ್ರಿ. ಪ್ರೊಡಕ್ಟಿವಿಟಿ ಇಸ್ ಲೋವರ್, ಪ್ರೊಡಕ್ಟಿವಿಟಿ ಕಮ್ಮಿ ಇದೆ ನಮ್ದು USA, ಚೈನಾ, ಬ್ರೆಜಿಲ್ಗೆ ಹೋಲಿಸಿದ್ರೆ. ಓಕೆ, ಅದೊಂದು ಯಾವ್ದೋ ಹೇಳಿದ್ನಲ್ಲ ಇದಕ್ಕಿಂತ ಮುಂಚೆ ಯಾವ್ದೋ ಒಂದು ಬೆಳೆ ಹೇಳಿದೆ ನಾನು ನಿಮಗೆ. ಈಲ್ಡ್ ಈಸ್ ಲೆಸ್, ಇಂಡಿಯಾಸ್ ಈಲ್ಡ್ ಈಸ್ ಲೆಸ್ ಅಂತ ಹೇಳಿದೆ ಅಲ್ವಾ? ಆತರ. ದೆನ್ ಕನ್ಸಂಪ್ಷನ್, ಇಂಡಿಯಾ ಇಸ್ ಸೆಕೆಂಡ್ ಲಾರ್ಜೆಸ್ಟ್ ಕನ್ಸ್ಯೂಮರ್. ನೋಡ್ರಿ, ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್, ಸೆಕೆಂಡ್ ಲಾರ್ಜೆಸ್ಟ್ ಕನ್ಸ್ಯೂಮರ್. ನಾವು ಜಾಸ್ತಿ ಪ್ರೊಡ್ಯೂಸ್ ಮಾಡ್ತೀವಿ, ಜಾಸ್ತಿ ಬಳಸ್ತೀವಿ ಕೂಡ. ನೋಡ್ರಿ, ಕಾಟನ್ ಈಸ್ ಬೆಸ್ಟ್ ಫಾರ್ ಅವರ್ ಕ್ಲೈಮೇಟ್. ಗೊತ್ತಿರ್ಲಿ, ನಮ್ಮ ವಾತಾವರಣಕ್ಕೆ ಕಾಟನ್ ಈಸ್ ಬೆಸ್ಟ್. ಸೂರ್ಯನ ಬಿಸಿಲು ಜಾಸ್ತಿ ಇರುತ್ತೆ, ಕಾಟನ್ ಏನ್ ಮಾಡುತ್ತೆ, ನಮ್ಮನ್ನು ತಂಪಾಗಿಡುತ್ತೆ, ಆ ಕಾರಣಕ್ಕೆ. ದೆನ್ ಸಿಗ್ನಿಫಿಕೆನ್ಸ್, ಇದು ಗೊತ್ತಿರಬೇಕು. ಏನು? ಕಮರ್ಷಿಯಲಿ ಕ್ಯಾಶ್ ಕ್ರಾಪ್, ಇದು ಒಂದು ವಾಣಿಜ್ಯ ಬೆಳೆ. ಇದನ್ನ ಏನಂತ ಕರೀತಾರೆ? ವೈಟ್ ಗೋಲ್ಡ್. ಇದನ್ನ ಡೇಟಾ ಬುಕ್ ಅಲ್ಲಿ ಬರ್ಕೊಡಿರ್ಬೇಕಾದ್ರೆ ಆಮೇಲೆ, ಅಥವಾ ಇದೇ ಮ್ಯಾಗ್ಝಿನ್ 10 ಸಾರಿ ರಿವಿಷನ್ ಆಗುತ್ತೆ, ನೆನಪುಳಿಯುತ್ತೆ. ಬ್ಲ್ಯಾಕ್ ಡೈಮಂಡ್ ಅಂತ ಯಾವ್ದು ಕರೀತಾರೆ? ಮಖಾಣ. ನೀವು ಉಚ್ಚಾರ ಮಾಡ್ಬೇಕು, ಮನಸ್ಸಲ್ಲಿ ಓದ್ಬೇಡ್ರಿ. ಹೊಸ ಪದಗಳನ್ನ ಉಚ್ಚಾರ ಮಾಡಿದ್ರೆ ನೆನಪುಳಿಯುತ್ತೆ. ಯು ವಿಲ್ ರಿಮೆಂಬರ್ ನ್ಯೂ ವರ್ಡ್ಸ್ ಓನ್ಲಿ ಬೈ ಪ್ರೊನೌನ್ಸಿಯೇಷನ್, ನಾಟ್ ಬೈ ರೀಡಿಂಗ್ ಇನ್ ಯುವರ್ ಮೈಂಡ್. ಓಕೆ, ದೆನ್ ಇಟ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಕಾಂಟ್ರಿಬ್ಯೂಟ್ ಇಂಡಿಯಾಸ್ ನೆಟ್ ಫಾರಿನ್ ಎಕ್ಸ್ಚೇಂಜ್. ಬಹಳಷ್ಟು ಫಾರಿನ್ ಎಕ್ಸ್ಚೇಂಜ್ ನಮಗೆ ಇದರಿಂದಾನೇ ಬರ್ತಾ ಇದೆ. 23% ನಾವು ಜಗತ್ತಿನ ತಯಾರು ಮಾಡ್ತೀವಿ, ರಫ್ತು ಮಾಡ್ತೀವಿ. ಸೊ ಇದರಿಂದ ಫಾರಿನ್ ಎಕ್ಸ್ಚೇಂಜ್ ಅಂತ ಅಂದ್ರೆ ಡಾಲರ್ ಬರುತ್ತೆ ನಮಗೆ. ನಾವು ಹತ್ತಿ ಕೊಡ್ತೀವಿ, ಅವ್ರು ನಮಗೆ ಡಾಲರ್ ಕೊಡ್ತಾರೆ, ಆ ತರ. ದೆನ್ ಎಸ್ಟಿಮೇಟೆಡ್ 30 lakh ಬೇಲ್ಸ್. ಇಂಡಿಯಾ ಎಕ್ಸ್ಪೋರ್ಟೆಡ್ 6% ಆಫ್ ವರ್ಲ್ಡ್ ಎಕ್ಸ್ಪೋರ್ಟ್. 6% ಎಕ್ಸ್ಪೋರ್ಟ್ ಮಾಡ್ತೀವಿ ನಾವು ಜಗತ್ತಿಂದು. ಇಟ್ ಈಸ್ ಅ ಲೈವ್ಲಿಹುಡ್ ಪ್ರೊವೈಡರ್ ಫಾರ್ 40 to 50 million ಪೀಪಲ್. 4 ರಿಂದ 5 ಕೋಟಿ ಜನ ಈ ಹತ್ತಿ ಬೆಳೆಯ ಮೇಲೆ ಡಿಪೆಂಡ್ ಇದ್ದಾರೆ. ಓಕೆ, ವಿತ್ ಅಂದ್ರೆ ಇಲ್ಲಿ ಕೃಷಿನ ಆಗಿರ್ಬೋದು, ಫ್ಯಾಕ್ಟ್ರಿಗಳಲ್ಲೂ ಕೂಡ ವರ್ಕರ್ಗಳೆಲ್ಲ ಸೇರಿ. ಓಕೆ, ಅಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಎಂಪ್ಲಾಯರ್ ಇನ್ ದ ಕಂಟ್ರಿ ಆಫ್ಟರ್ ಅಗ್ರಿಕಲ್ಚರ್. ನೋಡ್ರಿ, ಅಗ್ರಿಕಲ್ಚರ್ ನ ಬಿಟ್ರೆ ಸೆಕೆಂಡ್ ಜಸ್ಟ್ ಎಂಪ್ಲಾಯರ್ ಗಳು ಜಾಸ್ತಿ ಇರೋದು ಇಲ್ಲೇ. ಯಾವ್ದ್ರಲ್ಲಿ? ಕಾಟನ್ ಟೆಕ್ಸ್ಟೈಲ್ ಗಳಲ್ಲಿ. ದೆನ್ ಕಾಟನ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಇಟ್ ಈಸ್ ಅ ಸಾಫ್ಟ್, ಫ್ಲಫಿ, ಸ್ಟೇಬಲ್ ಫೈಬರ್. ಸಾಫ್ಟ್ ಇರುತ್ತೆ ಕಾಟನ್ ಅಲ್ವಾ, ಆ ತರ. ಬಾಲ್ ಇರುತ್ತೆ ಅದೊಂದು, ಅದ್ರ ಮೇಲೆ ಕವರ್ ಇರುತ್ತೆ. ಇಟ್ ಈಸ್ ಅ ಶ್ರಬ್ ಅಂದ್ರೆ ಸಣ್ಣ ಗಿಡ, ಇಷ್ಟಿರುತ್ತೆ ಅದು, ನೆಲದಿಂದ ಒಂದಿಷ್ಟು. ಇಟ್ ಈಸ್ ಅ ನೇಟಿವ್ ಟು ಟ್ರಾಪಿಕಲ್ ಅಂಡ್ ಸಬ್ ಟ್ರಾಪಿಕಲ್. ಮತ್ತೆ ಬಂತ ಪದಗಳು ಪ್ರಿಲಿಮ್ಸ್ ಅಲ್ಲಿ, ಈ ಪದಗಳನ್ನ ಕೇಳ್ತಾರೆ, ನಿಮ್ಗೆ ಅವು ಗೊತ್ತಿರಬೇಕು. ಓಕೆ, ಸುಮ್ನೆ ಹಾಗೆ ಏನೋ ಕೊಟ್ಟಿದಾರೆ ಅಂತ ಓದೋ ಹಾಗಿಲ್ಲ. ಎಲ್ಲಿ ಯಾವ ಏರಿಯಾ ಇದು? ಅರೌಂಡ್ 10 ಡಿಗ್ರಿ ಟು ಅರೌಂಡ್ 40 ಡಿಗ್ರಿ ಅಕ್ಷಾಂಶ, ಈ ಕಡೆಯಿಂದ ಈ ಕಡೆವರೆಗೂ. ಎಲ್ಲೆಲ್ಲಿ ಕಂಡು ಬರುತ್ತೆ? ಅಮೆರಿಕಾಗಳಲ್ಲಿ, ಆಫ್ರಿಕಾ, ಈಜಿಪ್ಟ್ ಅಂಡ್ ಇಂಡಿಯಾದಲ್ಲಿ ನಮಗೆ ಕಂಡು ಬರುತ್ತೆ. ಇದು 4 ಸ್ಪೀಶೀಸ್ ಬರುತ್ತೆ ಇದರಲ್ಲಿ. ಜಿ ಅರೋಬೇರಮ್, ಜಿ ಹೆರ್ಬೇಸಿಯಂ, ಜಿ ಬಾಡೆನ್ಸೆ, ಜಿ
ಹಿರ್ಸುಟಮ್ ಏನೇನೋ ಬಹಳ ಇದೆ, ಬೇಡ ಅದನ್ನ ನೆನ್ಪಿಟ್ಕೊಳ್ಳೋದು. ಇಂಡಿಯಾ ಇಸ್ ರಿಪೋರ್ಟೆಡ್ಲಿ ಓನ್ಲಿ ಕಂಟ್ರಿ ವಿಚ್ ಗ್ರೋಸ್ ಆಲ್ 4 ಸ್ಪೀಶೀಸ್ ಆಫ್ ಕಾಟನ್, ವೆರಿ ಇಂಪಾರ್ಟೆಂಟ್. ಆ 4 ವೆರೈಟೀಸ್ ಏನಿದೆಯಲ್ಲ, ಭಾರತ ಎಲ್ಲವನ್ನೂ ಕೂಡ ಬೆಳೆಯುತ್ತೆ, ಇದು ಕೇಳ್ತಾರೆ. ದೆನ್ ಇದರಲ್ಲಿ 90% ಆಫ್ ಹೈಬ್ರಿಡ್ ಕಾಟನ್ ಈಸ್ ಜಿ ಹಿರಾಸುಟಮ್, ಅದೇ ಜಾಸ್ತಿ ಇದೆ, 90% ಇದನ್ನೇ ಬೆಳಿತೀವಿ. ಓಕೆ, ಅಂಡ್ ಸದ್ಯಕ್ಕೆ ಇರುವಂತ ಬಿ ಟಿ ಕಾಟನ್ ಯಾವ್ದಿದೆ, ಅದು ಜಿ ಟಿ ಹಿರಾಸುಟಮ್, ಜಿ ಹಿರಾಸುಟಮ್. ಬಿ ಟಿ ಕಾಟನ್ ಅಂತ ಅಂದ್ರೆ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ ಅದು. ಓಕೆ, ಅದನ್ನ ಏನ್ ಮಾಡಿದ್ದಾರೆ, ಜೀನ್ ಮಾಡಿಫಿಕೇಶನ್ ಮಾಡಿದ್ದಾರೆ. ಯಾಕೆ ಮಾಡಿದ್ರು, ವೈ ದೇ ಮಾಡಿಫೈಡ್ ದ ಜೀನ್? ಟು ಇನ್ಕ್ರೀಸ್ ದ ಈಲ್ಡ್, ಟು ರೆಡ್ಯೂಸ್ ದ ಪೆಸ್ಟ್. ಅದೇನು ಇದ್ವಲ್ಲ, ಯಾವ ವರ್ಮ್ಸ್ ಎಲ್ಲ ಇರ್ತಾವಲ್ಲ, ಕೀಟಗಳು, ಅವುಗಳನ್ನ ಬರಬಾರದು ಅಂತ ಹೇಳಿ. ಓಕೆ, ಇಟ್ ಈಸ್ ನೋನ್ ಆಸ್ ಬಿ ಟಿ ಕಾಟನ್, ಡೆವಲಪ್ಡ್ ಬೈ incorporating a gene from the bacterium Bacillus thuringiensis, making resistant against like bollworm. ಬಾಲುಳ ಅಂತ ಕರಿತೀವಿ ನೋಡ್ರಿ, ಅಂತ ಹುಳುಗಳು ಹತ್ತಬಾರದು ಅಂತ ಹೇಳಿ. ಅಂಡ್ ಇಟ್ ಈಸ್ ದ ಓನ್ಲಿ GM ಕ್ರಾಪ್ ಅಪ್ರೂವ್ಡ್ ಇನ್ 2002 ಬೈ ಜೆನೆಟಿಕ್ ಎಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ. ನೆನ್ಪಿಟ್ಕೊಳ್ರಿ, ಭಾರತದಲ್ಲಿ GM ಕ್ರಾಪ್ ಒಂದೇ ಅಪ್ರೂವ್ ಇರೋದು, ಅದ್ಯಾವುದು, ಬಿ ಟಿ ಕಾಟನ್. ಓಕೆ, ಬಿ ಟಿ ಬದನೆ ಅಂತ ಬಂದಿತ್ತೊಂದು, ಬಟ್ ಅದನ್ನ ಅಪ್ರೂವ್ ಮಾಡಿಲ್ಲ. ಓಕೆ, ಸೊ ಯಾರು ಅಪ್ರೂವ್ ಮಾಡ್ತಾರೆ, ಜೆನೆಟಿಕ್ ಎಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ ಅಂತ ಇರುತ್ತೆ, ದೇ ಅಪ್ರೂವ್. ಅವ್ರು ಎಲ್ಲಿ ಇರ್ತಾರೆ, ಯಾವ ಮಿನಿಸ್ಟ್ರಿ ಅಡಿಯಲ್ಲಿ, ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್, ಕ್ಲೈಮೇಟ್ ಚೇಂಜ್, ಅದರ ಅಡಿಯಲ್ಲಿ ಇರ್ತಾರೆ ಅವರು. ಓಕೆ, ಬಿ ಟಿ ಕಾಟನ್ ಅಲ್ಲಿ 2 ಫೇಮಸ್ ಇವೆ ಟೆಕ್ನಾಲಜಿ, ಬೊಲ್ಲಾಗಾರ್ಡ್ 1, ಬೊಲ್ಲಾಗಾರ್ಡ್ 2 ಅಂತ ಏನು ಇಂಪಾರ್ಟೆಂಟ್ ಅಲ್ಲ. ದೆನ್ CSIR, ನ್ಯಾಷನಲ್ ಬೊಟಾನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಹ್ಯಾಸ್ ಡೆವಲಪ್ಡ್ ವರ್ಲ್ಡ್ಸ್ ಫಸ್ಟ್ ಪಿಂಕ್ ಬಾಲ್ವರ್ಮ್ ರೆಸಿಸ್ಟೆಂಟ್ GM ಕ್ರಾಪ್. ಓಕೆ, ಅದೇ ಪಿಂಕ್ ಬಾಲ್ವರ್ಮ್, ಪಿಂಕ್ ಕಲರ್ದು ಹುಳ ಬರಬಾರ್ದಂತ ಒಂದು ಹೊಸದನ್ನ ಕಂಡು ಹಿಡಿದಿದ್ದಾರೆ ಅಂತ ಹೇಳ್ತಾ ಇದಾರೆ. ದೆನ್ ವಿ ಹ್ಯಾವ್ ಕ್ಲೈಮೇಟ್ ಅಂಡ್ ಸಾಯಿಲ್ ರಿಕ್ವೈರ್ಮೆಂಟ್. ಕಾಟನ್ ಬೆಳೆಗೆ ಎಂತ ಕ್ಲೈಮೇಟ್ ಇರಬೇಕು, ಮಿನಿಮಮ್ ಟೆಂಪರೇಚರ್ 15 ಡಿಗ್ರಿ ಆದ್ರೂ ಇರಬೇಕು. ಓಕೆ, ಅಂಡ್ ಆಪ್ಟಿಮಮ್ ಚೆನ್ನಾಗಿ ಬೆಳೆಯಲು ಬರುತ್ತೆ 21 ರಿಂದ 27 ಡಿಗ್ರಿ ಸೆಲ್ಸಿಯಸ್ ಇದ್ರೆ, ನಮ್ಮ ಭಾರತದಲ್ಲಿ ಇಷ್ಟೇ ಇರುತ್ತೆ ಅವರೇಜ್ ನಮ್ಮದು. ಇಟ್ ಕ್ಯಾನ್ ಟಾಲರೇಟ್ ಅಪ್ ಟು 43 ಡಿಗ್ರಿ ಸೆಲ್ಸಿಯಸ್. ಓಕೆ, ಬಟ್ ಬಿಲೋ 21 ಡಿಗ್ರಿ ಸೆಲ್ಸಿಯಸ್ ಇಸ್ ನಾಟ್ ಗುಡ್. 21ಕ್ಕಿಂತ ಕಡಿಮೆ ಹೋದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಅಂಡ್ 210 ಫ್ರಾಸ್ಟ್ ಫ್ರೀ ಡೇಸ್ ಇರಬೇಕು. ಫ್ರಾಸ್ಟ್ ಅಂದ್ರೆ ಮಂಜು ಬೀಳೋ ಹಾಗಿಲ್ಲ ಇದಕ್ಕೆ, ಮಂಜು ಬಿತ್ತಂದ್ರೆ ಹಾಳಾಗತ್ತೆ. ಅಂಡ್ 50 to 100 ಸೆಂಟಿಮೀಟರ್ ಆಫ್ ರೈನ್ಫಾಲ್, 50 to 100 ಸೆಂಟಿಮೀಟರ್ ಆಫ್ ರೈನ್ಫಾಲ್. ಒಂದು 10 ತಿಂಗಳೇನೋ ತಗೊಳುತ್ತೆ ಹತ್ತಿ ಬೆಳೆ ಅಲ್ವಾ. ಇಟ್ ವಿಲ್ ಟೇಕ್ ಅರೌಂಡ್ 10 months. Warm days of cool nights with large diurnal variation during period of fruiting are conducive to good ball and fiber development. ವಾರ್ಮ್ ಡೇಸ್ ಇರಬೇಕು, ಹಗಲು ಹೊತ್ತು ಬಿಸಿಲು ಇರಬೇಕು, ರಾತ್ರಿ ಕೂಲ್ ಆಗಿರಬೇಕು. ಚಳಿಗಾಲದಲ್ಲಿ ಚೆನ್ನಾಗಿ ಬೆಳೆ ಬರುತ್ತೆ ಇದರದು. ಓಕೆ, ಸಾಯಿಲ್ ಎಂತದಿರ್ಬೇಕು ಇದಕ್ಕೆ, ವೆಲ್ ಡ್ರೈನ್ಡ್ ಡೀಪ್ ಅಲ್ಯೂವಿಯಲ್ ಸಾಯಿಲ್, ಮೆಕ್ಕಲು ಮಣ್ಣು ಅಂತ ಕರಿತೀವಿ. ಓಕೆ, ಅಂದ್ರೆ ನೀರು ಹರಿದು ಹೋಗ್ಬಿಡ್ಬೇಕು, ಅಲ್ಲೇ ನಿಂತ್ಕೊಳ್ಳೋ ಹಾಗಿಲ್ಲ, ಕೊಳಿಯುತ್ತೆ. ಮಿಕ್ಸ್ಡ್ ಬ್ಲ್ಯಾಕ್ ಅಂಡ್ ರೆಡ್ ಸಾಯಿಲ್ಸ್ ಕೂಡ ನಡೆಯುತ್ತೆ. ಕಾಟನ್ ಈಸ್ ಸೆಮಿ ಟಾಲರೆಂಟ್ ಟು ಸಲೈನಿಟಿ ಅಂಡ್ ಸೆನ್ಸಿಟಿವ್ ಟು ವಾಟರ್ ಲಾಗಿಂಗ್. ಸಲೈನ್ ಇದ್ರೆ ನಡೆಯುತ್ತೆ ವಾಟರ್, ಬಟ್ ಅಂದ್ರೆ ಉಪ್ಪಿನ ನೀರಿದ್ರೆ ನಡೆಯುತ್ತೆ ಸ್ವಲ್ಪ, ಬಟ್ ಇಟ್ ಶುಡ್ ನಾಟ್ ಬಿ ವಾಟರ್ ಲಾಗಿಂಗ್, ನೀರಲ್ಲೇ ನಿಂತ್ಕೊಳ್ಳೋ ಹಾಗಿಲ್ಲ, ಪ್ರಾಬ್ಲಮ್ ಆಗುತ್ತೆ ಬೆಳೆಗೆ. ವೆಲ್ ಡ್ರೈನ್ಡ್ ಸಾಯಿಲ್ಸ್ ಕೇಪಬಲ್ ಆಫ್ ರಿಟೈನಿಂಗ್ ಮಾಯಿಶ್ಚರ್. ನೀರು ಹರಿದು ಹೋಗ್ತಾ ಇರಬೇಕು, ಬಟ್ ಅಲ್ಲಿ ಏನಿರಬೇಕು, ಒಂದ್ ಸ್ವಲ್ಪ ತೇವಾಂಶ ಇರಬೇಕು. ಆ ತರ ಇದ್ದಾಗ ಅದೇನ್ ಮಾಡುತ್ತೆ, ಚೆನ್ನಾಗಿ ಬೆಳೆಯುತ್ತೆ. ದೇ ಆಸ್ಕ್ ಅಗೇನ್ ಅಂಡ್ ಅಗೇನ್. ಕಾಟನ್ ಈಸ್ ವೆರಿ ವೆರಿ ಫೇವರಿಟ್ ಟಾಪಿಕ್ ಆಫ್ UPSC. ಇಲ್ಲಿವರೆಗೂ ಒಂದು 7-8 ಸಾರಿ ಕೇಳಿದ್ದಾರೆ, ಪ್ರತಿ ವರ್ಷ ಇರುತ್ತೆ ಕಾಟನ್ ಮೇಲೆ ಏನಾದ್ರು. ಓಕೆ, ಏಪ್ರಿಲ್ ಮೇ ಇನ್ ನಾರ್ಥರ್ನ್ ಇಂಡಿಯಾ ಏಪ್ರಿಲ್ ಮೇನಲ್ಲಿ ಹಾಕ್ತಾರೆ, ನಮ್ ಕಡೆ ಚಳಿಗಾಲದಲ್ಲಿ ಬೆಳಿತಾರೆ ಇದನ್ನ ಜಾಸ್ತಿ, ಮಳೆಗಾಲದಲ್ಲಿ ಇರಲ್ಲ ಇದು. ಓಕೆ, ಹಾ ಕಂಡೀಷನಲ್ ಕೊಡ್ತಾರೆ, ಹೌದು. ನೀವ್ ಹೆಂಗ್ ನೆನ್ಪಿಟ್ಕೊಳ್ಳೋದು, ನಮ್ಮ ದೇಶವನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದು. ಕಾಟನ್ಗೆ ಏನು ಬೇಕು, ಟೆಂಪರೇಚರ್ 21 ಡಿಗ್ರಿ ಸೆಲ್ಸಿಯಸ್, 21 ರಿಂದ 27 ಬೇಕು. ಇಟ್ ನೀಡ್ 21 to 27 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್. ನಮ್ಮ ದೇಶದ ಎಷ್ಟಿದೆ ಅಷ್ಟೇ ಇದೆ ಅವರೇಜ್. ದೆನ್ ಇಟ್ ನೀಡ್ 50 to 100 ಸೆಂಟಿಮೀಟರ್ ರೈನ್, ನಮ್ಮ ದೇಶದ ಅಷ್ಟಿರುತ್ತೆ. ದೆನ್ ಇಟ್ ನೀಡ್ ಗುಡ್ ಸಾಯಿಲ್, ಅಲ್ಯೂವಿಯಲ್ ಸಾಯಿಲ್ ಬೇಕು, ಇರುತ್ತೆ ನಮ್ಮ ದೇಶದಲ್ಲಿ. ಆತರ ನಮ್ ಕಡೆ ಬೆಳಿತಾರ ಅದನ್ನ, ಹತ್ತಿ ಎಲ್ಲ ಆತರ. ನೆಕ್ಸ್ಟ್, ದೆನ್ ಸ್ಟೆಪ್ಸ್ ಟೇಕನ್ ಬೈ ಗವರ್ಮೆಂಟ್. ಸರ್ಕಾರ ಯಾವ ಸ್ಟೆಪ್ ಗಳನ್ನ ತಗೊಂಡಿದೆ ನೋಡೋಣ ಸ್ವಲ್ಪ. ಮಿನಿಮಮ್ ಸಪೋರ್ಟ್ ಪ್ರೈಸ್ ನಡಿಯಲ್ಲಿ ಬರುತ್ತೆ.
ಇದು ವೆರಿ ಇಂಪಾರ್ಟೆಂಟ್. ಅವ್ರು ಕೊಡ್ತಾರೆ ಒಂದು ಸ್ಟೇಟ್ಮೆಂಟ್. ದ ಕಾಟನ್ ಈಸ್ ಆಲ್ಸೋ ಕವರ್ಡ್ ಅಂಡರ್ MSP. ಎಸ್. ಓಕೆ. ಯಾವ್ದ್ರಡಿಯಲ್ಲಿ? CCI, ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಖರೀದಿ ಮಾಡ್ತಾರೆ ಇದನ್ನ. ದೆನ್ ಬೇಸ್ಡ್ ಆನ್ ರೆಕಮೆಂಡೇಶನ್ ಆಫ್ CACP, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಡಿಕ್ಲೇರ್ಸ್ MSP ಫಾರ್ 2 basic varieties of fair average quality cotton with medium staple and long staple. So CACP ನ ರೆಕಮೆಂಡೇಶನ್ ಅಡಿಯಲ್ಲಿ MSP ನ ಕೊಡ್ಲಾಗತ್ತೆ. ದೆನ್ ವಾಟ್ ಇಸ್ ದಿಸ್ CACP? ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೊಡಕ್ಷನ್. ಇವರು ರೆಕಮೆಂಡೇಶನ್ ಮಾಡ್ತಾರೆ. ದೇ ರೆಕಮೆಂಡ್ ಫಾರ್ ವಿಚ್ ಕ್ರಾಪ್ಸ್ ಗವರ್ಮೆಂಟ್ ಶುಡ್ ಗಿವ್ MSP. ಯಾವ ಬೆಳೆಗಳನ್ನ ಸರ್ಕಾರ ಒಂದು ದರ ನಿಗದಿ ಮಾಡಿ ಖರೀದಿ ಮಾಡಬೇಕು ಅಂತ ಹೇಳುತ್ತೆ ಇದು ಈ ಕಮಿಟಿ. ಇದರ ಆಧಾರದಲ್ಲಿ ಸರ್ಕಾರ ಏನ್ ಮಾಡುತ್ತೆ? ತಗೊಳುತ್ತೆ. ಓಕೆ. ದೆನ್ ಭಾರತದ ಬ್ರ್ಯಾಂಡಿಂಗ್ ಕಾಟನ್ ನೇಮ್ ಏನಿದೆ? ಕಸ್ತೂರಿ ಕಾಟನ್. ನೆನ್ಪಿಟ್ಕೊ. ಇದನ್ನ ಏನ್ ನೆನ್ಪಿಟ್ಕೊಳ್ತೀರಿ? ಕನ್ನಡದ ರಾಜ್ಕುಮಾರ್ ಅವ್ರ ಸಿನಿಮಾ ಇದೆ ಒಂದು, ಯಾವುದು? ಕಸ್ತೂರಿ ನಿವಾಸ. ಆ ತರ ನೆನ್ಪಿಟ್ಕೊಡ್ರಿ. ಕಸ್ತೂರಿ ಕಾಟನ್ ಮರೆಯೋಕ್ ಸಾಧ್ಯನೇ ಇಲ್ಲ. ಒಂದೇನಾದ್ರೂ ಲಿಂಕ್ ಮಾಡಿಬಿಡ್ಬೇಕು. ದೆನ್ ಕಾಟ್ ಅಲ್ಲೇ ಅಂತ ಒಂದು ಮೊಬೈಲ್ ಆಪ್ ಕೂಡ ಮಾಡಿದ್ದಾರೆ ಇದ್ರ ಬಗ್ಗೆ ಜಾಗೃತಿ ಮಾಡಿಸೋಕೆ. MSP ಬಗ್ಗೆ ಅಷ್ಟಿದ್ರೆ ಸಾಕು. ನೋ ನೀಡ್ ಟು ರಿಮೆಂಬರ್. ಸರಿನಾ? ನೆಕ್ಸ್ಟ್, ಅರ್ಬನ್ ಚಾಲೆಂಜ್ ಫಂಡ್ UCF ಅಂತ ಇದೆ. ನೋಡೋಣ ಏನು. ಬಜೆಟ್ ಅನೌನ್ಸ್ಡ್ ದ ಕ್ರಿಯೇಷನ್ ಆಫ್ ಅರ್ಬನ್ ಚಾಲೆಂಜ್ ಫಂಡ್. ಬಜೆಟ್ ನಲ್ಲಿ ಅನೌನ್ಸ್ ಮಾಡಿದ್ದಾರೆ. ಏನಿದು ಹಾಗಾದ್ರೆ? ಇಟ್ ಈಸ್ a 1 lakh crore rupees scheme encouraged state to think innovatively towards sustainable urbanization. ಸುಸ್ಥಿರವಾದಂತಹ ನಗರಗಳಿಗೋಸ್ಕರ ರಾಜ್ಯ ಸರ್ಕಾರಗಳು ಥಿಂಕ್ ಮಾಡೋಕೆ ಇದನ್ನ ಬಜೆಟ್ ಕೊಡ್ತಾ ಇದ್ದಾರೆ. ಯಾಕೆ? ಫಸ್ಟ್, ಸಿಟೀಸ್ ಆಸ್ ಅ ಗ್ರೋತ್ ಹಬ್, ಒಂದು ರೀತಿ ಬೆಳವಣಿಗೆಯ ಕೇಂದ್ರಗಳಾಗಿರ್ಬೇಕವು. ಕ್ರಿಯೇಟ್ ರೀಡೆವಲಪ್ಮೆಂಟ್ ಆಫ್ ಸಿಟೀಸ್, ನಗರಗಳು ಇನ್ನಷ್ಟು ಮರು ನಿರ್ಮಾಣಗೊಳ್ಬೇಕು, ಅಭಿವೃದ್ಧಿಗೊಳ್ಬೇಕು. ವಾಟರ್ ಅಂಡ್ ಸ್ಯಾನಿಟೇಷನ್, ನೀರು ವ್ಯವಸ್ಥೆ ಮತ್ತು ನೈರ್ಮಲ್ಯ ವ್ಯವಸ್ಥೆಯಲ್ಲಿ ಚೆನ್ನಾಗಿರ್ಬೇಕು. ಅದಕ್ಕೋಸ್ಕರ ಅಷ್ಟೊಂದು ದುಡ್ಡನ್ನ ಸರ್ಕಾರ ಕೊಡ್ತಾ ಇದೆ. ಓಕೆ. 25% ಇದೆಲ್ಲ ಏನು ಇಂಪಾರ್ಟೆಂಟ್ ಇಲ್ಲ. ಅಂಡ್ ಅಲೋಕೇಶನ್ ಆಫ್ 10 crore ಪ್ರಪೋಸಲ್ ಫಾರ್ 2000 ಫಾರ್ ದಿಸ್ ಇಯರ್ ದೇ ಆರ್ ಗಿವಿಂಗ್ 10,000 crore rupees. ವಾಟ್ ಈಸ್ ದ ನೀಡ್ ಆಫ್ UCF? ಯಾಕೆ ಇದನ್ನ ಮಾಡ್ತಾ ಇದ್ದಾರೆ? ಇವೆಲ್ಲ ಫ್ಯಾಕ್ಟ್ಸ್ ಇಂಪಾರ್ಟೆಂಟ್. ಡೇಟಾ ಬ್ಯಾಂಕ್ ಆಡ್ ಮಾಡ್ಕೊಳ್ಬಹುದು ನೀವು. ಇಂಡಿಯಾಸ್ ಅರ್ಬನ್ ಪಾಪ್ಯುಲೇಷನ್ ಇಸ್ ಇನ್ಕ್ರೀಸಿಂಗ್. ಎಷ್ಟು ಪರ್ ಇಯರ್ ರೇಟ್ ಗ್ರೋತ್ ಎಷ್ಟಿದೆ? 2.6%, 2.76%. ಅವಾಗ 2011ರಲ್ಲಿ, ಈಗ ಇನ್ನೂ ಜಾಸ್ತಿ ಆಗಿದೆ. ಮೇ ಬಿ ನವ್ ಇಟ್ ಇಸ್ 4%. ಏನಿದರ ಅರ್ಥ? ಹೋದ ವರ್ಷ ಒಂದು ಜಿಲ್ಲೆಯಲ್ಲಿ ಅಥವಾ ಒಂದು ಸಿಟಿಯಲ್ಲಿ 100 ಜನ ಇದ್ರೆ ಈ ವರ್ಷ ಎಷ್ಟು ಜನ? 104 ಜನ. ಅಂದ್ರೆ 1,00,000 ಜನ ಇದ್ರೆ 1000 ಜನಕ್ಕೆ 1040, 10,000ಕ್ಕೆ 1,400, ಲಕ್ಷಕ್ಕೆ 1,04,000 ಜನ. ಓಕೆ. 10 ಲಕ್ಷಕ್ಕೆ 40,000, ಕೋಟಿಗೆ 4 ಲಕ್ಷ. ಇನ್ನೂ ಜಾಸ್ತಿನೇ ಆಗ್ತಾ ಇದೆ ಬೆಂಗಳೂರು ನೋಡಿದ್ರೆ ನೀವು. ಓಕೆ. ದ ಗ್ರೋತ್ ಈಸ್ ವೆರಿ ಹ್ಯೂಜ್. India's urban population increased from 27% to 31% from 2001 to 2011. ಈಗ ಜನಸಂಖ್ಯೆ ಮಾಡಬೇಕಾಗಿತ್ತು, ಅವ್ರು ತುಂಬಾ ಲೇಟ್ ಮಾಡಿದ್ದಾರೆ. ಹಳೆ ಡೇಟಾ ಹೇಳೋಕೆ ಮನ್ಸು ಬರ್ತಾ ಇಲ್ಲ, ತುಂಬಾ ಬದಲಾವಣೆ ಆಗಿದೆ. 2010ಕ್ಕೂ ಈಗ ಎಷ್ಟು ವ್ಯತ್ಯಾಸ ಇದೆ ಗೊತ್ತಾ? 2010 ಅಂದ್ರೆ ನಾವೆಲ್ಲ ಸಂಜೆ 4 ಗಂಟೆಗೂ ವೇಟ್ ಮಾಡ್ಕೊಂಡು ಕೂತ್ಕೊಳ್ತಾ ಇದ್ವಿ ಕ್ರಿಕೆಟ್ ಆಡೋಕ್ ಹೋಗೋಕೆ. ಈಗ ಯಾರು ಹೊರಗಡೆನೆ ಬರಲ್ಲ. ಇದು ಒಂದೇ ಪ್ರಾಬ್ಲಮ್. ವೇಗವಾಗಿ ನಗರಗಳು ಬೆಳೀತಾ ಇದೆ, ನಗರಗಳ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ವಾಟ್ ಈಸ್ ದ ಪಾಪ್ಯುಲೇಷನ್? ಪ್ರೆಸೆಂಟ್ ಪಾಪ್ಯುಲೇಷನ್ ಆಫ್ ಸಿಟೀಸ್ ಅರೌಂಡ್ 30%. ಭಾರತದಲ್ಲಿ 100 ಕೋಟಿ ಜನ ಇದಾರೆ ಅಂತಂದ್ರೆ 30 ಕೋಟಿ ಜನ ಎಲ್ಲಿದ್ದಾರೆ? ನಗರಗಳಲ್ಲಿ. ಓಕೆ. ಹೇಳ್ತಾ ಇದಾರೆ ಇತ್ತೀಚೆಗೆ ಬರ್ತಾ ಬರ್ತಾ ಅದು 50% ಕೂಡ ಹೋಗುತ್ತೆ, ನೆನಪಿರ್ಲಿ. ಇಟ್ ವಿಲ್ ಗ್ರೋ, ಇಟ್ ವಿಲ್ ಇನ್ಕ್ರೀಸ್, ದೆನ್ ಇಟ್ ವಿಲ್ ಸ್ಟಾರ್ಟ್ ರಿಟರ್ನಿಂಗ್ ಟು ವಿಲೇಜಸ್. ಆಮೇಲೆ ಹಳ್ಳಿ ವಾಪಸ್ ಬರ್ತಾರೆ ಎಲ್ರು. ನೀರಿನ ಸಮಸ್ಯೆ ಆಗತ್ತೆ. ಸಿಟಿಗಳಲ್ಲಿ ಅತಿ ದೊಡ್ಡ ಸಮಸ್ಯೆ ಯಾವ್ದು ಗೊತ್ತಾ? ವಾಟರ್ ಸ್ಕೇರ್ಸಿಟಿ, ನೀರಿನ ಪ್ರಾಬ್ಲಮ್. ಕುತ್ಕೊಡ್ರಿ ಜಯಲಕ್ಷ್ಮಿ, 1 ಗಂಟೆ ಆಯ್ತು. ಆಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ರಿ, ಅರ್ಬನ್ ಹೀಟ್ ಐಲ್ಯಾಂಡ್ ಎಫೆಕ್ಟ್. ಏನಾಗುತ್ತೆ? ಸಿಟಿಗಳಲ್ಲಿ ನಡ್ಕೊಂಡು ಹೋಗ್ರಿ ನೀವು, ಗಿಡ ಮರಾನೇ ಇರಲ್ಲ, ಎಲ್ಲಾ ಕಡೆ ಕಾಂಕ್ರೀಟ್ ಬಿಲ್ಡಿಂಗ್ಸ್ ಇರುತ್ತೆ, ಫುಲ್ ಬಿಸಿ ಗಾಳಿ, ಹೀಟ್ ಬರುತ್ತೆ. ಅರ್ಬನ್ ಹೀಟ್ ಐಲ್ಯಾಂಡ್ ಎಫೆಕ್ಟ್, ಇದನ್ನೇ ಬರಿಬೇಕು ನೀವು.
ನಗರ ಬಿಸಿ ದ್ವೀಪ ಪರಿಣಾಮ. ದ್ವೀಪ ತರ ಫೀಲ್ ಆಗತ್ತೆ, ಏನಪ್ಪಾ ಯಾವ್ದೋ ಒಂದು ಬಿಸಿ ದ್ವೀಪಕ್ ಬಂದ್ವೋ ಏನೋ ಅಂತ. ಅಂತದ್ರಲ್ಲಿ ಡೆಲ್ಲಿ ಅಂತೂ ಮುಗೀತು ಕತೆ. ಬೇಸಿಗೆಗಾಲದಲ್ಲಿ ಏನಾದ್ರು ದಿಲ್ಲಿನಲ್ಲಿ ಇದ್ರೆ 45-48 ಡಿಗ್ರಿ ಸೆಲ್ಸಿಯಸ್ ಹೋಗುತ್ತಲ್ಲಿ ತಾಪಮಾನ. ಆ ಎಲ್ಲಿ ಯಪ್ಪ, ಆಮ್ಲೆಟ್ ಒಂದ್ ಹಾಕಿದ್ರೆ ಆಮ್ಲೆಟ್ ಆಗ್ಬಿಡ್ತಾ ಇದ್ರು. ಆಮೇಲೆ ಇವೆಲ್ಲ ನೀವು UPSC ಮೇನ್ ಸ್ಟಡಿ ಮಾಡುವಾಗ ಎಂಜಾಯ್ ಮಾಡ್ಕೊಂಡು ಸ್ಟಡಿ ಮಾಡ್ರಿ. ಏನೇನ್ ಆಗ್ತಾ ಇದೆ, ನಾವ್ ಎಷ್ಟು ಕಲ್ತ್ವಿ ಹೇಳ್ರಿ? MSME ಕಲ್ತ್ವಿ, ಆಮೇಲೆ ಮತ್ತೆ ಕಾಟನ್ ಬಗ್ಗೆ ಕಲ್ತ್ಕೊಂಡ್ವಿ, ಮತ್ತೆ ಮಖಾಣ. ಇಂಟ್ರೆಸ್ಟಿಂಗ್ ಅಲ್ಲ ಟಾಪಿಕ್ಸ್ ಇವೆಲ್ಲ. ಬರ್ಡನ್ ಮಾಡ್ಕೊಳ್ಳೋದಿಲ್ಲ. ಬರ್ಡನ್ ಏನಿದೆ ಹೇಳ್ರಿ? ಅವೇ 8-9 ಸಬ್ಜೆಕ್ಟ್ಸ್ ಪ್ರಿಲಿಮ್ಸ್. ಅವನ್ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್. ಇವೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಇಮ್ಯಾಜಿನ್ ಮಾಡ್ಕೊಂಡು ಹೋಗೋದು, ನಮ್ ದೇಶದ ಬಗ್ಗೆ ನಾವು ತಿಳ್ಕೊಳ್ತಾ ಇದೀವಿ ಅಂತ. ಅದಕ್ಕೆ UPSC ಹುಡುಗರು ಇಂಟೆಲಿಜೆಂಟ್ ಬಹಳ ಇರ್ತಾರೆ, ಎಲ್ಲ ಗೊತ್ತಾಗುತ್ತೆ ಅವ್ರಿಗೆ ದೇಶದ ಬಗ್ಗೆ. ಓಕೆ, ದೆನ್ ಸಪೋರ್ಟ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್, ಫೋಕಸ್ ಆನ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್. ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಮೇಲೆ ಫೋಕಸ್ ಮಾಡಬೇಕಾಗಿದೆ. ದೆನ್ ಎನ್ಶೂರ್ ಅಬ್ಸಾರ್ಪ್ಷನ್ ಆಫ್ ಅವೈಲೇಬಲ್ ಫಂಡ್ಸ್, ಫಂಡ್ಗಳನ್ನ ಸರಿಯಾಗಿ ಯೂಸ್ ಮಾಡೋದು. ಅರ್ಬನ್ ಪ್ಲಾನಿಂಗ್, ನಗರ ಯೋಜನೆ ಸರಿಯಾಗಿ ಆಗ್ಬೇಕು. ಅದಕ್ಕೋಸ್ಕರ ಭಾರತ ಸರ್ಕಾರ ಸ್ಮಾರ್ಟ್ ಸಿಟಿ ಪ್ರೋಗ್ರಾಮ್ ತಂದಿತ್ತು. ಕೆಲವೊಂದ್ ಕಡೆ ಪ್ರಾಜೆಕ್ಟ್ಗಳು ಕಂಪ್ಲೀಟ್ ಆಗೋಕ್ ಬಂತು, ಕೆಲವೊಂದು ನಿಂತು. ಅರ್ಬನ್ ಪ್ಲಾನಿಂಗ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್. ದಿಸ್ ಇಸ್ ಇಂಪಾರ್ಟೆಂಟ್. ಅರ್ಬನ್ ಪ್ಲಾನಿಂಗ್ ಎಲ್ಲಿ ಬರುತ್ತೆ? ರಾಜ್ಯ ಪಟ್ಟಿಯಲ್ಲಿ. ಕೇಂದ್ರ ಸರ್ಕಾರದ ಜವಾಬ್ದಾರಿ ಅಲ್ಲ. ನಗರಗಳನ್ನ ಪ್ಲಾನ್ ಮಾಡೋದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಅಲ್ಲ. ಇಟ್ ಈಸ್ ರೆಸ್ಪಾನ್ಸಿಬಿಲಿಟಿ ಆಫ್ ಸ್ಟೇಟ್ ಗವರ್ಮೆಂಟ್. ರಿಮೆಂಬರ್ ದಟ್. ದೆನ್ ಸರಿ, ಹಾಗಾದ್ರೆ ಅರ್ಬನೈಸೇಷನ್ ಇನ್ ಇಂಡಿಯಾ ಯಾಕೆ ಆಗ್ತಾ ಇದೆ? ಅರ್ಬನೈಸೇಷನ್ ಯಾಕೆ ಆಗ್ತಾ ಇದೆ ಹೇಳ್ರಿ? ಇಲ್ಲ, ಪಾಪ್ಯುಲೇಷನ್ ಹಳ್ಳಿನಲ್ಲಿ ಇರ್ಬೋದಲ್ಲ ಇನ್ನೊಂದು ಮನೆ ಕಟ್ಕೊಂಡು. ಹಾ, ಓಕೆ. ಏನಾಗ್ತಾ ಇದೆ ನೋಡ್ರಿ, ಅರ್ಬನ್ ಎಕ್ಸ್ಪ್ಯಾನ್ಷನ್, ರೀಕ್ಲಾಸಿಫಿಕೇಶನ್ ಆಫ್ ರೂರಲ್ ಟು ಅರ್ಬನ್. ಕೆಲವೊಂದು ಭಾಗದಲ್ಲಿ ರೂರಲ್ ಏರಿಯಾಗಳೇ ನಗರಗಳಾಗಿ ಪರಿವರ್ತನೆ ಹೊಂದ್ತಾ ಇವೆ. ಕೆಲವೊಂದ್ ಕಡೆ ಅರ್ಬನ್ ಪಾಪ್ಯುಲೇಷನ್ ಗ್ರೋತ್, ಜನಸಂಖ್ಯೆ ಅಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ. ಅಂಡ್ ದ ರೂರಲ್ ಪೀಪಲ್ ಗೋಯಿಂಗ್ ಟು ಸಿಟೀಸ್ ಬೈ ಸರ್ಚಿಂಗ್ ಫಾರ್ ಜಾಬ್ಸ್. ಉದ್ಯೋಗಗಳನ್ನ ಹುಡುಕೊಂಡು ಕೂಡ ಎಷ್ಟೋ ಜನ ಅಲ್ಲಿ ಹೋಗ್ತಾ ಇದ್ದಾರೆ. ಓಕೆ, ಆ ತರ ಎಲ್ಲ ಒಂದು 7-8 ಪಾಯಿಂಟ್ ನೆನ್ಪಿಟ್ಕೊಡ್ರಿ ನೀವೇ. ದೆನ್ ಆಸ್ ಪರ್ 2011 ಸೆನ್ಸಸ್, ಕೆಲವೊಂದು ಸಿಟಿಗಳನ್ನ ಯಾವ ತರ ಕನ್ಸಿಡರ್ ಮಾಡ್ಲಾಗತ್ತೆ ನಮ್ಮ ದೇಶದಲ್ಲಿ ಅಂದ್ರೆ, ಮುನ್ಸಿಪಲ್ ಕಾರ್ಪೊರೇಷನ್ ಬೆಳಗಾವಿ ಅಂತದ್ದು, ಮುನ್ಸಿಪಾಲಿಟಿ ಅಂತ ಇರುತ್ತೆ, ಇದಕ್ಕಿಂತ ಸಣ್ಣದಿರೋದು, ಕಂಟೋನೆಂಟ್ ಬೋರ್ಡು, ನೋಟಿಫೈಡ್ ಟೌನ್ ಏರಿಯಾ, ಟೌನ್ ಪಂಚಾಯತ್, ನಗರ ಪಾಲಿಕೆ, ನಗರಸಭೆ, ಇವೆಲ್ಲ ಇರುತ್ತೆ. ಇವನ್ನೆಲ್ಲವನ್ನು ಕೂಡ ಏನಂತ ಕರೀತಾರೆ? ಸಿಟಿಗಳಂತಾನೆ ಕನ್ಸಿಡರ್ ಮಾಡ್ಲಾಗತ್ತೆ. ಪಾಪ್ಯುಲೇಷನ್ 1 lakh ಮತ್ತು ಅದಕ್ಕಿಂತ ಅಬವ್ ಇದ್ರೆ ಅದನ್ನ ಏನಂತ ಕರೀತಾರೆ? ಸಿಟಿ. ಬೆಳಗಾವಿ ಪಾಪ್ಯುಲೇಷನ್ ಎಷ್ಟಿದೆ? ಎಷ್ಟಿದೆ ಹೇಳಿ? ವಾಟ್ ಈಸ್ ದ ಪಾಪ್ಯುಲೇಷನ್ ಆಫ್ ಬೆಳಗಾವಿ? ಇದು ಗೊತ್ತಿರಬೇಕು ನಮಗೆ. ಓಕೆ, ಅರೌಂಡ್ 7 lakh, 7 ಲಕ್ಷ ಇದೆ ಜನಸಂಖ್ಯೆ ಬೆಳಗಾವಿದು. ಹೌ ಮೆನಿ MLAs ಆರ್ ಇನ್ ಬೆಳಗಾವಿ? ಎಷ್ಟು MLAಗಳಿದ್ದಾರೆ ಸಿಟಿ ಒಳಗಡೆ ಅಷ್ಟೇ? ಇಲ್ಲ, ಬೆಳಗಾವಿಯಲ್ಲಿ ಇಬ್ರು ಇದ್ದಾರೆ. ಇಟ್ ಇಸ್ ಬಿಗ್ ಸಿಟಿ. ಓಕೆ, 2 MLAs ಆರ್ ಹಿಯರ್. ಆ ಕಡೆ ಗೋವಾ ಸೈಡ್ ಹೋದ್ರೆ ಒಬ್ರಿದ್ದಾರೆ, ಅಭಯ್ ಪಾಟೀಲ್ ಅಂತ. ಈ ಕಡೆ ಈ ಏರಿಯಾದಲ್ಲಿ ಒಬ್ರು ಆಸಿಫ್ ಸೇಠ್ ಅಂತ ಇದ್ದಾರೆ. ಇದು ಬೆಳಗಾವಿ ದಕ್ಷಿಣ, ಅದು ಬೆಳಗಾವಿ ಉತ್ತರ. ಅದು ಬೆಳಗಾವಿ ವೇಟ್, ಅದು ಬೆಳಗಾವಿ ದಕ್ಷಿಣ, ಅದೇ ಉತ್ತರ. ಗೋವಾ ಆ ಕಡೆ ಇದೆ ಅಲ್ಲ, ಅದು ಬೆಳಗಾವಿ ಉತ್ತರ, ಇದು ಬೆಳಗಾವಿ ದಕ್ಷಿಣ. 2 MLAಗಳಿದ್ದಾರೆ ಇಲ್ಲಿ. ಓಕೆ, ಅದರದ್ದು ನೋಡೋಣ, ಇನ್ನೂ ಚರ್ಚೆ ಬಹಳ ನಡೀತಾ ಇದೆ. ನಮ್ಗೆ ನಷ್ಟ ಆಗುತ್ತೆ ಅದರಿಂದ. ಈಗಿನ ಪಾಪ್ಯುಲೇಷನ್ ಪ್ರಕಾರ ಮಾಡಿದ್ರೆ ತುಂಬಾ ನಷ್ಟ ಆಗುತ್ತೆ. ಆಮೇಲೆ ಬೇರೆ ಬೇರೆ ಸಿಟಿಗಳದ್ದು ಎಷ್ಟೆಷ್ಟಿದೆ ನೋಡ್ಕೊಂಡು ಬನ್ರಿ. ಬೆಂಗಳೂರ್ದು ಎಷ್ಟಿದೆ? ಮೋರ್ ದ್ಯಾನ್ 1 crore ಅಲ್ವಾ? ಎಷ್ಟಿದ್ದಾರೆ MLAಗಳು ಬೆಂಗಳೂರಲ್ಲಿ? ಹೌ ಮೆನಿ MLAs ಆರ್ ದೇರ್ ಇನ್ ಬೆಂಗಳೂರು? ಏನ್ರಿ ಅಂದ್ರೆ 50 ಲಕ್ಷಕ್ಕೆ ಒಬ್ರು ಓಟ್ ಹಾಕ್ತಾರ? MP ಗಳಿರೋದು ಇಬ್ರು, 3 ಜನ ಇದಾರೆ MP ಗಳೇ. ಹೇಳ್ರಿ, ಇಡೀ ಬೆಳಗಾವಿ ಜಿಲ್ಲೆಗೆ 2 MP ಗಳಿದ್ದಾರೆ. ಬೆಂಗಳೂರು ಸಿಟಿಗೆ 2 ಇದ್ದಾರೆ. ಥಿಂಕ್ ಮಾಡ್ರಿ.
ಅರೌಂಡ್ 35 MLAs ಆರ್ ದೇರ್ ಇನ್ ಬೆಂಗಳೂರು. ಎಷ್ಟು? 35 MLAಗಳಿದ್ದಾರೆ ಬೆಂಗಳೂರಲ್ಲಿ. 35 ಅಷ್ಟು ಆಸುಪಾಸು. ಹಾಗಾಗಿ ನೀವ್ ಏನೇ ಹೋಗಿ ಹೊಸ ಬಿಸ್ನೆಸ್ ಮಾಡಿದ್ರು ಬೆಂಗಳೂರಲ್ಲಿ ಬೆಳಿತೀರಿ. ಯಾಕಂದ್ರೆ ಖರೀದಿ ಮಾಡೋರು ಇದಾರಲ್ಲಿ, ಅದಕ್ಕೋಸ್ಕರ ಅಲ್ಲಿ ನಷ್ಟ ಆಗಲ್ಲ ಯಾರಿಗೂ, ದುಡಿಬೇಕಷ್ಟ. ಬಟ್ ಕೋವಿಡ್ ಟೈಮಲ್ಲಿ ಬಹಳ ಜನರಿಗೆ ನಷ್ಟ ಆಗಿದೆ ಪಾಪ. ದೆನ್ ಆಮೇಲೆ ಕೆಲವೊಂದು ಕಂಡೀಷನ್ಸ್ ಇದೆ, ಇದೇನ್ ಸದ್ಯಕ್ಕೆ ಶುದ್ಧಿಯಲ್ಲಿ ಇಲ್ಲ. ಯು ನೀಡ್ ಟು ರಿಮೆಂಬರ್ ದಿಸ್. ಅದೇನಾಗತ್ತೆ ಇಲ್ಲ ನಮಗೆ. ದೆನ್ ಕೀ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅರ್ಬನೈಸೇಷನ್ ಇನ್ ಇಂಡಿಯಾ. ಯಾಕೆ ನಗರೀಕರಣ ಆಗ್ತಾ ಇದೆ? ಪವರ್ಟಿ ಡ್ರಿವನ್. ಭಾರತದಲ್ಲಿ ಬಹಳಷ್ಟು ಜನ ಬಡತನದಲ್ಲಿರೋದ್ರಿಂದ ನಗರಕ್ಕೆ ಹೋಗಿ ದುಡಿದು ಶ್ರೀಮಂತರಾಗೋಣ ಅಂತ ಹೋಗ್ತಾರೆ ಪಾಪ. ದಿಸ್ ಈಸ್ ಡಿಫರೆಂಟ್ ಫ್ರಮ್ ವೆಸ್ಟರ್ನ್ ಕಂಟ್ರೀಸ್ ವೇರ್ ಅರ್ಬನೈಸೇಷನ್ ಫಾಲೋಡ್ ಇಂಡಸ್ಟ್ರಿಯಲೈಸೇಷನ್ ಕ್ರಿಯೇಟಿಂಗ್ ಜಾಬ್ಸ್ ಫಾರ್ ರೂರಲ್ ಲೇಬರ್. ಏನ್ ಮಾಡ್ತಾರೆ ಬೇರೆ ದೇಶಗಳಲ್ಲಿ ಹೇಗೆ ನಗರೀಕರಣ ಆಗತ್ತೆ ಗೊತ್ತಾ? ಒಂದು ಹಳ್ಳಿ ಪಕ್ಕದಲ್ಲಿ ಬಂದು ಫ್ಯಾಕ್ಟ್ರಿ ಕಟ್ತಾರೆ. ಇನ್ ಅದರ್ ಕಂಟ್ರೀಸ್ ವಾಟ್ ದೇ ಡೂ, ದೇ ವಿಲ್ ಸೆಟ್ ಅಪ್ ಫ್ಯಾಕ್ಟ್ರಿ ಬಿಸೈಡ್ ಅ ರೂರಲ್ ಏರಿಯಾ, ದೆನ್ that area becomes city. But what happening in India? People are going to cities. Indian government is not focusing on creating factories. ಆ ತರ ಪ್ರಾಬ್ಲಮ್ ಆಗ್ತಾ ಇದೆ. ನೆನ್ಪಿಟ್ಕೊಡ್ರಿ ಈ ಪಾಯಿಂಟ್. ಯು ಕ್ಯಾನ್ ಯೂಸ್ ದಿಸ್ ಪಾಯಿಂಟ್ ಇನ್ ಎಸ್ಸೆ. ನೆನ್ಪಿಟ್ಕೊಡ್ರಿ ಇದನ್ನ, ನಿಮ್ಮ ಡೇಟಾ ಬ್ಯಾಂಕ್ ಅಲ್ಲಿ ಕೂಡ ಬರ್ಕೊಡ್ರಿ. ಹೇಗಂತ ಅಂದ್ರೆ ಭಾರತದ ನಗರೀಕರಣವು ಪಾಶ್ಚಿಮಾತ್ಯ ದೇಶಗಳಿಗಿಂತ ಭಿನ್ನವಾಗಿದೆ. ಅಲ್ಲಿ ಹಳ್ಳಿಗಳೇ ನಗರಗಳಾಗಿ ಪರಿವರ್ತನೆ ಹೊಂದುತ್ತಿವೆ. ಆದರೆ ಭಾರತದಲ್ಲಿ ಹಳ್ಳಿಗಳಿಂದ ಜನ ನಗರಕ್ಕೆ ವಲಸೆ ಹೋಗುತ್ತಿದ್ದಾರೆ. ಇದು ಉತ್ತಮ ಲಕ್ಷಣ ಅಲ್ಲ. ಇಷ್ಟು ಮತ್ತೇನಿಲ್ಲ. ಸ್ಲೋ ಪ್ರೋಗ್ರೆಸ್ ಕೂಡ ಸ್ಲೋ ಆಗ್ತಾ ಇದೆ ನಮ್ದು. ಅರ್ಬನ್ ಸ್ಟೇಟಸ್ ಕೊಡೋದು ಕೆಲವೊಂದು ಜಿಲ್ಲೆಗಳಿಗೆ, ಕೆಲವೊಂದು ನಗರಗಳಿಗೆ ಕೊಡಲ್ಲ. ಸ್ಪ್ಯಾಷಿಯಲ್ ವೇರಿಯೇಷನ್, ಕೆಲವೊಂದು ಏರಿಯಾ ಸಿಕ್ಕಾಪಟ್ಟೆ ಬೆಳೆದಿದೆ, ಕೆಲವೊಂದು ಏರಿಯಾಗಳು ಚೆನ್ನಾಗಿ ಬೆಳೆದಿಲ್ಲ. ಅವು ಸಮಸ್ಯೆಗಳು. ಅಬ್ಸೊಲ್ಯೂಟ್ ಡೆಫಿನೇಷನ್, ಸರಿಯಾದ ವ್ಯಾಖ್ಯಾನ ಇಲ್ಲ ನಗರಗಳಂತ ಅಂದ್ರೆ ಏನು ಅಂತ ಹೇಳಿ, ಅದು ಏನ್ ಅಗತ್ಯ ಇಲ್ಲ ನಮಗೆ. ದೆನ್ ಪ್ಯಾರಾಡಾಕ್ಸ್ ಆಫ್ ಎಕ್ಸ್ಕ್ಲೂಷನ್. ಇಂಡಿಯಾಸ್ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಈಸ್ ಫ್ರೌಟ್ ವಿತ್ ಇಶ್ಯೂಸ್ ಲೈಕ್ ಗ್ರೋಯಿಂಗ್ ಇನ್ಫ್ಲಕ್ಸ್ ಅಂದ್ರೆ ಒಳ ಬರ್ತಾ ಇದಾರೆ ಬಹಳಷ್ಟು ಜನ. ಪ್ರೊಲಿಫರೇಷನ್ ಆಫ್ ಸ್ಲಮ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಪಸರಿಸುತ್ತಾ ಇದೆ. ಓವರ್ ಬರ್ಡನಿಂಗ್ ಪಬ್ಲಿಕ್ ಸರ್ವಿಸ್ ಕೊಡೋದು ತುಂಬಾ ಬರ್ಡನ್. ನೋಡ್ರಿ ಬೇಸಿಗೆಗಾಲದಲ್ಲಿ ಬೆಳಗಾವಿಲಿ ವಾರಕ್ಕೆ ಒಂದಿನ ನೀರ್ ಬಿಡ್ತಾರೆ. ಇಲ್ಲಿ ಏನ್ ಮಾಡೋರು? ನಮ್ಮೂರಲ್ಲಿ 2 ದಿನಕ್ಕೆ ಒಂದ್ಸಾರಿ ನೀರ್ ಬರುತ್ತೆ. ಆರಾಮ್ ಹಳ್ಳಿಗಳಲ್ಲಿ ಇರ್ಬೇಕು. ಬಟ್ ಅಲ್ಲಿ ಸೌಲಭ್ಯ ಸಿಗಲ್ಲ ಅಂತಾರೆ ಜನ. ಅಕಸ್ಮಾತ್ ಮುಂದೆ ಏನಾದ್ರು ಮಾಡೋರಿದ್ರೆ ಹೇಳ್ತೀನಿ ನೋಡ್ರಿ. ಯಾವಾಗ ಸೌಲಭ್ಯ ಸಿಗ್ತಾ ಇರ್ಲಿಲ್ಲ ಹೇಳ್ರಿ? ಪೋಸ್ಟ್ ಇಂಟರ್ನೆಟ್ ಎರಾ ಸೌಲಭ್ಯ ಸಿಗ್ತಾ ಇರ್ಲಿಲ್ಲ. ನೌ ಇಫ್ ಯು ಹ್ಯಾವ್ ಅ ವೈಫೈ, ಈಗ ಏರ್ಟೆಲ್ ಏರ್ ಫೈಬರು, ಜಿಯೋ ಏರ್ ಫೈಬರ್ ಅಂತ ಬರುತ್ತೆ. ಈಗ ಹೇಗೆ ಸ್ಯಾಟಲೈಟ್ ಕುಣಿಸ್ತಾರಲ್ಲ, ಇದು ಸ್ಯಾಟಲೈಟ್ ಟಿವಿ ಬಾಕ್ಸ್, ಅದೇ ತರ ನಿಮ್ ಮನೆಗೊಂದು ಕುಣಿಸ್ಕೊಂಡು ನೀವು ಮನೆಗೆ ಅದನ್ನ ವೈಫೈ ಕುಣಿಸಿದ್ರೆ ಆಯ್ತು, ತಿಂಗಳಿಗೆ 500 ರೂಪಾಯಿ ಚಾರ್ಜ್ ಬರುತ್ತೆ, ಎಲ್ಲ ಮನೇಲೆ ವರ್ಕ್ ಮಾಡಬಹುದು. ಸಿಟಿಲೇ ಬಂದಿರ್ಬೇಕಂತ ಇಲ್ಲ. ನೋಡ್ರಿ, ಥಿಂಕ್ ಮಾಡ್ರಿ, ನಿಮಗ್ ಬಿಟ್ಟಿದ್ದ. ನೀವೇನ್ ಮಾಡ್ತೀರಿ? IAS ಆದ್ರಂತೂ ಸಿಟಿನಲ್ಲೇ ಇರ್ತೀರಿ, ನೋ ಪ್ರಾಬ್ಲಮ್. ಒಬ್ಬ ದೊಡ್ಡ ಬಂಗ್ಲೆ ಇರುತ್ತೆ, ಸುತ್ತಮುತ್ತ ಎಲ್ಲ ಏರಿಯಾ ಇರುತ್ತೆ ಅಲ್ಲಿ ನಿಮಗೆ. ಬಟ್ ನಾರ್ಮಲ್ ಬಿಸ್ನೆಸ್ ಮನ್ ಆದ್ರೂ ಕೂಡ ಹಳ್ಳಿಯಿಂದ ಹೋಗಿ ಬಂದು ಮಾಡ್ಬೋದು. ಹೆಲಿಕಾಪ್ಟರ್ ಇಟ್ಕೊಳ್ಬಹುದಪ್ಪ, ಏನ್ ಪ್ರಾಬ್ಲಮ್? ಈಗ ನಮ್ ಭಾಗದ MLAಗಳು ಇಟ್ಕೊಂಡಿದ್ದಾರೆ ಹೆಲಿಕಾಪ್ಟರ್, ಹೋಗಿ ಬಂದು ಮಾಡ್ತಾರ ಅವರು. ನಮ್ ಭಾಗ ಉಮೇಶ್ ಕತ್ತಿ ಅಂತ MLA ಇದ್ರು, ಅವರು ಬಾಗೇವಾಡಿಯಲ್ಲಿ ಇರ್ತಾರೆ, ಹುಕ್ಕೇರಿಯಲ್ಲಿ ಇರಲ್ಲ, ಅವರು ಬಾಗೇವಾಡಿಯಲ್ಲೇ ಇರ್ತಾ ಇದ್ರು. ಆಮೇಲೆ ಜಾರಕಿಹೊಳಿ ಅವರು ಇದಾರೆ, ಗೋಕಾಕಲ್ಲೇ ಇರ್ತಾರ ಅವ್ರು, ಬೆಳಗಾವಿಯಲ್ಲಿ ಇರಲ್ಲ ಜಾಸ್ತಿ. ಅವರು ಗೋಕಾಕಲ್ಲಿ ಇರ್ತಾರ ಅವ್ರು. ಆ ತರ ಹುಟ್ಟಿದ ಊರಿಗೊಂದ್ ಶಕ್ತಿ ಇರುತ್ತೆ. ಆ ಮಣ್ಣ ನೆಲದ ಗುಣ ಅಂತೀವಲ್ವಾ, ಅದು ಇರ್ಲಿ. ಮಣ್ಣಿನ ಮಗ ಆಗೋದು ಬೇಡ. ಈಗ ಕ್ಲಾಸ್ ಇರೋಣ. ಓಕೆ, ದೆನ್ ವಾಟ್ ಮೋರ್ ಕ್ಯಾನ್ ಬಿ ಡನ್ ಟು ಇಂಪ್ರೂವ್ ದ ಅರ್ಬನ್ ಕ್ರೈಸಿಸ್. ಈ ಸಮಸ್ಯೆನ ಬಗೆಹರಿಸೋಕೆ ಏನೇನು ಮಾಡಬಹುದು ಅಂತ ಅಂದ್ರೆ, ಫಸ್ಟ್ ವಿ ಹ್ಯಾವ್ ಟು ಸ್ಟ್ರೆಂಗ್ದನ್ ದ ಅರ್ಬನ್ ಗವರ್ನೆನ್ಸ್ ಸ್ಟ್ರಕ್ಚರ್. ಆಡಳಿತ ವ್ಯವಸ್ಥೆ ಇದೆಯಲ್ಲ, ಯಾವ ಆಡಳಿತ ವ್ಯವಸ್ಥೆ? ಅದೇ ನಗರ ಪಾಲಿಕೆ, ಮಹಾನಗರ ಪಾಲಿಕೆ. ವಿ ಹ್ಯಾವ್ ಟು ಇಂಪ್ರೂವ್ ದಟ್. ಓಕೆ, ಬೇಸ್ಡ್ ಆನ್ ದ ರೆಕಮೆಂಡೇಶನ್ ಆಫ್ ಸೆಕೆಂಡ್ ARC. ಇದೊಂದು ಕಮಿಟಿ ಇತ್ತು, ಸೆಕೆಂಡ್ ARC ಅಂತ ಹೇಳಿ. ಆ ಕಮಿಟಿಯ ರಿಫಾರ್ಮ್ ನ ಅಡಿಯಲ್ಲಿ ಅವ್ರು ಹೇಳಿದಾಗೆ ನಾವು ಸುಧಾರಿಸೋದು. ಸಿಟಿ ಮಾಸ್ಟರ್ ಪ್ಲಾನ್ಗಳನ್ನ ಮಾಡೋದು, ಸಿಟಿಗಳನ್ನ ಅಗಲೀಕರಣ ಮಾಡೋದು, ಆ ಕೆಲಸ ಎಲ್ಲ ಮಾಡೋದು. ಓಕೆ, ದೆನ್ ಅರ್ಬನ್ ಪ್ಲಾನಿಂಗ್ ಎಲ್ಲ ಮಾಡೋದು, ಜಾಸ್ತಿ ಆ ತರ ಮಾಡೋದು. ಕೆಪಾಸಿಟಿ ಬಿಲ್ಡಿಂಗು. ದೆನ್ ರಿವೈವಿಂಗ್ ಎಕ್ಸಿಸ್ಟಿಂಗ್ ಲೆಜಿಸ್ಲೇಷನ್ಸ್, ಸದ್ಯಕ್ಕಿರುವಂತ ನಿಯಮಗಳನ್ನ, ಆ ಶಾಸನಗಳನ್ನ ಸುಧಾರಿಸುವಂತ ಕೆಲಸ ಮಾಡೋದು. ಇನ್ವಾಲ್ವ್ಮೆಂಟ್ ಆಫ್ ಸಿಟಿಜನ್ಸ್, ಜನರನ್ನ ಪಾಲ್ಗೊಳ್ಳುವಂತೆ ಮಾಡೋದು ಅವ್ರನ್ನು ಕೂಡ ಇದರಲ್ಲಿ.
ಸ್ಟ್ರೆಂಗ್ದನ್ ರೋಲ್ ಆಫ್ ಪ್ರೈವೇಟ್ ಸೆಕ್ಟರ್, ಪ್ರೈವೇಟ್ನವರು ಕೂಡ ಪಾಲ್ಗೊಳ್ಳುವಂತೆ ಮಾಡುವಂಥದ್ದು, ಈ ತರ ಎಲ್ಲ ಮಾಡಬೇಕು. ಮೆಜರ್ಸ್ ಟೇಕನ್ ಫಾರ್ ರಿಫಾರ್ಮಿಂಗ್ ಅರ್ಬನ್ ಏರಿಯಾ, ಭಾರತದಲ್ಲಿ ನಗರಗಳನ್ನ ಸುಧಾರಿಸೋಕೆ ಏನೇನ್ ಮಾಡಿದೆ ಭಾರತ ಸರ್ಕಾರ? ಸ್ವಚ್ಛ ಭಾರತ ಮಿಷನ್, ಸ್ಮಾರ್ಟ್ ಸಿಟಿ ಮಿಷನ್ ಮಾಡಿತ್ತು, ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್, ಇದನ್ನ ಬಡತನ ಕಡಿಮೆ ಮಾಡೋಕ್ ಮಾಡಿದ್ರಿ ಇದನ್ನ. ಓಕೆ, ಈ ಸ್ವಚ್ಛ ಭಾರತ್ ಮಿಷನ್ ಅಂತೂ ಗೊತ್ತಿದೆ ನಿಮ್ಗೆ. ಸ್ವಚ್ಛ ಭಾರತ್ ಮಿಷನ್ ಅಂದ ತಕ್ಷಣ ಏನ್ ನೆನಪಾಗುತ್ತೆ ನಿಮ್ಗೆ? ನರೇಂದ್ರ ಮೋದಿ ಅವ್ರು ಪೊರಕೆ ಹೇಳ್ಕೊಂಡಿರೋದು ನೆನಪಾಗಬೇಕು. ಓಕೆ, ಸ್ಮಾರ್ಟ್ ಸಿಟೀಸ್, ಸ್ಮಾರ್ಟ್ ಸಿಟಿ ಅಂದ್ರೆ ಒಂದು ಸಿಟಿಗಳು ನೆನಪಾಗ್ಬೇಕು ನಿಮ್ಗೆ, ಆ ಏರಿಯಾದಲ್ಲೆಲ್ಲ ಮಾಡೋ ತರ ಪ್ಲಾನ್ ಇತ್ತು. PM ಸ್ವನಿಧಿ ಸ್ಕೀಮ್ ಅಂತ ಮಾಡಿದ್ರು. ಮೈಕ್ರೋ ಕ್ರೆಡಿಟ್, ಯಾರಿಗೆ? ಲೋನ್ ಟು ಸ್ಟ್ರೀಟ್ ವೆಂಡರ್ಸ್, ಈ ರಸ್ತೆ ಬದಿ ವ್ಯಾಪಾರಿಗಳು ಇರ್ತಾರಲ್ಲ ಅವರಿಗೆ ಸಾಲ ಕೊಡೋದು. ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅರ್ಬನ್, ಓಕೆ, ಆವಾಸ್ ಯೋಜನಾ ಇದೆ ಅರ್ಬನ್, ರೂರಲ್ ಇದೆ ಅರ್ಬನ್ ಇದೆ ಅದು. ಅಟಲ್ ಮಿಷನ್ ಫಾರ್ ರಿಜುವಿನೈಸೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್, ಅಮೃತ್ ಸ್ಕೀಮ್, ವೆರಿ ಇಂಪಾರ್ಟೆಂಟ್ ಸ್ಕೀಮ್. ಇಟ್ ಈಸ್ ಟು ಇಂಪ್ರೂವ್ ದ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್, ಮೂಲ ಸೌಕರ್ಯನ ಸುಧಾರಿಸುವಂತ ಯೋಜನೆ ಆಗಿತ್ತು. ಓಕೆ, ಸೊ ಇವಿಷ್ಟು ನೆನ್ಪಿಟ್ಕೊಡ್ರಿ, ಈಸಿ ಇದೆಯಲ್ಲ. ಹೇಳ್ರಿ ಏನೇನಿದೆ? ಸ್ವಚ್ಛ ಭಾರತ್, ಸ್ಮಾರ್ಟ್ ಸಿಟಿ, ಅದ್ರೊಳಗಡೆ ಏನ್ ಮಾಡ್ತಾರೆ ಅದು ಗೊತ್ತಿರಬೇಕು. ಸ್ವಚ್ಛ ಭಾರತ್ ಅಡಿಯಲ್ಲಿ ಸ್ವಚ್ಛತೆ ನಗರದ್ದು, ಮತ್ತೆ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಹಾ ಮತ್ತೆ PM ಸ್ವನಿಧಿ ಅಡಿಯಲ್ಲಿ ರಸ್ತೆ ಬದಿ ವ್ಯಾಪಾರಿಗಳಿಗೆ ಲೋನ್ ಕೊಡುವಂತದ್ದು. ಮತ್ತೆ ಅಮೃತ್ ಇನ್ಫ್ರಾಸ್ಟ್ರಕ್ಚರ್, ಮತ್ತೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಹೌಸ್. ಸಾಕು, 5 ಸ್ಕೀಮ್ ನೆನ್ಪಿಟ್ಕೊಂಡ್ಬಿಟ್ರೆ ಮುಗೀತಪ್ಪ, ಮತ್ತೇನಿಲ್ಲ. ಗ್ಲೋಬಲ್ ಅಲ್ಲಿ ನೋಡಿದಾಗ ಇದು SDG ಗೋಲ್ 11 ಅಲ್ಲಿ ಬರುತ್ತೆ. ಓಕೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಂತ ಬರುತ್ತಲ್ಲ, ವಿಶ್ವಸಂಸ್ಥೆದು 17 ಗೋಲ್ಸ್ ಇದೆ, ಅದರಲ್ಲಿ 11 ಬರುತ್ತೆ. ಓಕೆ, ಸೊ ದೆನ್ UN Habitat Focal Point, other initiatives, United Nations Environment Program to reduce climate impact on urban environment. ಹಾಗೇನೆ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಅಂತ ಬರುತ್ತೆ, ಅದರಲ್ಲಿ ಅವರು ಈ ಪರಿಸರದ ಪರಿಣಾಮಗಳು ನಗರಗಳ ಮೇಲೆ ಆಗದೆ ಇರುವಂತೆ ತಡೆಯೋಣ ಅಂತ ಕೂಡ ಒಂದು ಯೋಜನೆ ಹಾಕೊಂಡಿದ್ದಾರೆ, ಅದರಲ್ಲೂ ಕೂಡ ನಾವು ಶ್ರಮ ವಹಿಸಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಗ್ಲೋಬಲ್ ಅಲಯನ್ಸ್ ಫಾರ್ ಬಿಲ್ಡಿಂಗ್ಸ್ ಅಂಡ್ ಕನ್ಸ್ಟ್ರಕ್ಷನ್, ಗ್ಲೋಬಲ್ ABC ಅಂಡ್ ಅರ್ಬನ್ಶಿಪ್ ಇನಿಷಿಯೇಟಿವ್ಗಳು ಕೂಡ ಜಾಗತಿಕವಾಗಿ ನಮಗೆ ಕಂಡು ಬರುತ್ತೆ. ಇಷ್ಟೇ, ಅರ್ಥ ಆಗ್ತಾ ಇದೆ? ಇದೆಲ್ಲ ಬಾಯ್ಹಾಟ್ ಆಗದೇನೆ ನೆನ್ಪಿಡ್ಬೇಕು ನೀವು, ಅವಾಗ ನೀವು ಕರೆ ನಿಜವಾದ UPSC ಆಸ್ಪಿರೆಂಟ್ಸ್. ಸರಿನಾ? ಈಗ ಒಂದ್ ಕೆಲಸ ಮಾಡ್ರಿ, ಒಂದ್ 10 minutes ಬ್ರೇಕ್ ತಗೊಳ್ರಿ, ವಿ ವಿಲ್ ಕಂಟಿನ್ಯೂ. ಆನ್ಲೈನ್ ಅವ್ರಿಗೆ ಅರ್ಥ ಆಗ್ತಾ ಇದೆ? ಆ ಡೈರೀಸ್ ಕೊಡ್ರಿ, ಶಾಬಾಷ್, ಆ ಡೈರೀಸ್ ಕೊಡ್ರಿ. ಗಿರಿಜಾ ಅವ್ರ ನಿಮ್ದು ಡೈರಿ ಕೊಡ್ರಿ. ಹಂಗ ರೆಡ್ ಪೆನ್ ಒಂದ್ ಐತೇನ್ರಿ ನಿಮ್ದು? ರೆಡ್ ಪೆನ್ ಐತ್ರಿ? ಇಲ್ಲ ಇದ್ರ ಕೊಡ್ರಿ. ಓಕೆ, ಗಿರಿಜಾ ಅವ್ರ ಯಾಕ್ರಿ ಬರದೇ ಇಲ್ಲ? ತಗೊಳ್ರಿ, ಫಾಲೋ ಮಾಡ್ರಿ. ಅದ್ ಮುಗಿತ್ರಿ ಡಾಕ್ಯುಮೆಂಟ್ ಕೆಲಸ? ಅದ ಈಗ ಮಾಡಿಸ್ಬೇಕೈತ್ರಿ, ಮುಂದಿನ ವರ್ಷ ಮಾಡ್ಬೋದಲ್ಲ? EWS ಸಲುವಾಗಿ ಮಾಡ್ರಿ. ಹಾ, ಇನ್ನು ಎಷ್ಟು ದಿನ ತಗೋಬೋದ್ರಿ ಅದು? ಹಾ ಹಾ ಸರಿ, ನೋಡಾಕ್ ಬರ್ತೈತಿ ತೋರಿ. ನಮ್ಮ ಕ್ಲಾಸ್ಗಳು ಮಾತ್ರ ನೀವೆಲ್ಲಾ ಮುಗಿಸ್ಕೊಂಡ್ ಬಂದ ನಂತರ ಸಿಸ್ಟಮೆಟಿಕ್ ಆಗಿ ಯಾವ್ದು ಆಗಿಲ್ಲ ಯಾವ್ದು ಬಿಟ್ಟಿರಿ ಅವನ್ನೆಲ್ಲ ನೋಡ್ಕೊಂಡ್ ಮಾಡ್ಕೋಬೇಕು. ಸರಿ.
ಇದ್ಯಾರ್ದ್ರಿ ಹೆಸರೇ ಇಲ್ಲ. ಯಾವತ್ತು ನಿಮ್ ಹೆಸರ ಬಗ್ಗೆ ನಿಮ್ಗೆ ಹೆಮ್ಮೆ ಇರಬೇಕು, ಫುಲ್ ಬರಿಬೇಕಾದ್ರೆ ನಿಶಾ ಅವರ ಪ್ರವೀಣ್ ಮಲ್ಲಿಕಾರ್ಜುನ್ ಮುಗ್ದುಂ ಹಂಗ ನಿಮ್ ಹೆಸರ ಬಗ್ಗೆ ಹೆಮ್ಮೆ ಇರ್ಬೇಕು. ಹೆಂಗಿರ್ಬೇಕಂತಂದ್ರ ಹೆಸರಂದ್ರ ಅದೊಂದ್ ಇದನ್ರಿ, ಪವರ್ ಅದು. ಆ ಹೆಸರೊಳಗ ಒಂದ್ ಶಕ್ತಿ ಇರ್ತೈತಿ ಅಷ್ಟ. ನಿಶಾ ಹೆಂಗ್ರಿ, ಫುಲ್ ಬರೀರಿ ಅದನ್ನ. ಇವ್ ರಾಜಶ್ರೀ ಅವ್ರು ಬರ್ದಾರ ನೋಡ್ರಿ. ಹಾ, ರಾಜಶ್ರೀ ಬಿ ಬನ್, ವೆರಿ ಗುಡ್. ತೋಡ್ರಿ ರಾಜಶ್ರೀ, ಕಂಟಿನ್ಯೂ ಮಾಡ್ರಿ ಇದನ್ನ. ರೆಗ್ಯುಲರ್ ಫಾಲೋ ಮಾಡ್ರಿ ಡೈಲಿ. ಪ್ರತಿ ಸೋಮವಾರ ಚೆಕ್ ಮಾಡ್ತಾನ ನಾ. ಪ್ರತಿ ಸೋಮವಾರ ತಗೊಂಡ್ ಬರ್ರಿ. ನಿಶಾ, ಇಲ್ಲಿ ನೋಡ್ರಿ, 8 ತಾರೀಕು ಏನು ಬರ್ದಿರ್ಕಿಲ್ಲ ಅಂದ್ರ ಅದನ್ನ ಕಾಟ್ ಹಾಕಿ 9 ತಾರೀಕು ಅಲ್ಲೇ ಬರೀರಿ. ಹಾಳಿ ಯಾಕೆ ವೇಸ್ಟ್ ಮಾಡ್ತೀರಿ? ಹಾ ಹಾ, ಹಾಳಿ ಕಾಸ್ಟ್ಲಿ ಹಾಳಿ ಅದಾವ, ಚಲೋ ಯೂಸ್ ಮಾಡ್ರಿ. ಯೂಸ ಮಾಡಿಲ್ಲ ನೀವು ಸರಿಯಾಗಿ. ಫಾಲೋ ರೆಗ್ಯುಲರ್ಲಿ. ಆನ್ಲೈನ್ ಅವ್ರು ನೀವ್ ಎಷ್ಟನ ಫಾಲೋ ಮಾಡತ್ತೀರಿ? ತೋಡ್ರಿ ನಿಶಾ. ಇದ್ಯಾರ್ದು? ಪರಶುರಾಮ್ ಅವ್ರದ್ದು. ಏನು? ಮಣೂರ ಅವ್ರದ್ದು. ಓಕೆ, ಮಣೂರ ಅವ್ರ ಹೆಸರು ಬರ್ದಿಲ್ಲ. ವಿಶ್ವನಾಯಕ್ ಅವ್ರ ನೀವು ಹೆಸರು ಬರ್ದಿಲ್ಲ. ಹೆಂಗ್ರಿ, ಹೆಸರ ಬಗ್ಗೆ ಸ್ವಾಭಿಮಾನ ಇರ್ಬೇಕು. ಎಷ್ಟ್ ಚಂದ ಐತಿ ಹೆಸರು ನಿಮ್ದು, ಬರೀರಿ ಅದನ್ನ ಫುಲ್ ಪೂರ್ತಿ ಬರ್ರಿ ಹೆಸರ. ಫಾಲೋ ಮಾಡ್ರಿ. ಇವತ್ತು ಡೇಟ್ 21, ಇವತ್ತು ಹಾಕೊಂಡಿರಿ. ಟಾರ್ಗೆಟ್ ರೀಚ್ ಆದ್ದು ಬರಿಬೇಕ್ರಿ. ಇಲ್ಲಿ ಏನೇನ್ ರೀಚ್ ಆಗಿರ್ತೀರಿ ರೆಡ್ ಪೆನ್ ಹಿಂಗ್ ಮಾರ್ಕ್ ಮಾಡ್ಕೊಡ್ರಿ. ಆಮೇಲೆ ಹಾಬೀಸ್ಗಳು ಬರ್ಕೊಡ್ರಿ. ಡೈಲಿ ಒಂದು ಮೋಟಿವೇಶನ್ ಕೋಟ್ ಬರ್ಕೊಡ್ರಿ. ಟಾಪ್ 3 ಗೋಲ್ ಹಾಕೊಂಡ್ ಒಂದ್ ರೀಚ್ ಆಗ್ರಿ ಡೈಲಿ. ಓಕೆ, ಇಲ್ಲಿ ಏನೇನ್ ಮಾಡಿರಿ ಅನ್ನೋದು ಆಮೇಲೆ ಬರೀಬೇಕಾದ್ರೆ ಈ ಕಡೆ ಫೋಕಸ್ ಮಾಡ್ರಿ ಜಾಸ್ತಿ. ಓಕೆ, ನೋಡ್ರಿ ಮಣೂರ ಅವ್ರ, ನಿಮ್ಮ ಹೆಸರು ನಿಮ್ಮ ಹೆಮ್ಮೆ ಮೊದಲು ಬರಿಬೇಕ್ರಿ ಅದನ್ನ, ಗೊತ್ತಿರ್ಲಿ. ಆಮೇಲೆ ನೀವು ಟಾರ್ಗೆಟ್ ರೀಚ್ ಆದ ಇಲ್ಲಿ ಹಾಕ್ಬೇಕು ರೈಟ್ ಮಾರ್ಕ್. ಆಮೇಲೆ ಹಾ, ಮೆಡಿಟೇಷನ್ ಮತ್ತೆ ಎಕ್ಸರ್ಸೈಸ್ ಇಲ್ಲಿ ಹಾಬೀಸ್ ಒಳಗೆ ಹಾಕ್ರಿ, ಇಲ್ಲಿ ಹಾಕ್ಬೇಡ್ರಿ. ನ್ಯೂಸ್ ಪೇಪರ್ ಅಲ್ಲಿ ಹಾಕ್ರಿ. 16ನೇ ತಾರೀಕು ನಿಂತು ಬಿಟ್ಟೈತಿ ನೋಡ್ರಿ ಗಾಡಿ, ಮುಂದೆ ಓಡ್ಸರಿ ತಗೋಡ್ರಿ. ಓಕೆ, ಆನ್ಲೈನ್ ಅಲ್ಲಿ ಎಷ್ಟನ ಫಾಲೋ ಮಾಡತ್ತೀರಿ? ರಾಯಪ್ಪ ಒಬ್ರೆ.
Okay, we will continue. Urban cooperative banks. ನಗರ ಸಹಕಾರಿ ಬ್ಯಾಂಕುಗಳು ಏನಿರ್ಬೋದು ಹೇಳ್ರಿ ಇವು? DCC ಬ್ಯಾಂಕ್ ಅಂತ ಇದೆ ಬೆಳಗಾವಿಯಲ್ಲಿ, ಗೊತ್ತಾ? ಎಲ್ಲಾ ಜಿಲ್ಲೆಗಳ ಒಂದು ಇರುತ್ತೆ ನೋಡ್ರಿ, ಫುಲ್ ಕಾಂಪಿಟೇಷನ್ ಆ ಬ್ಯಾಂಕ್ ಸಲುವಾಗಿ. ರಾಜಕಾರಣಿಗಳೆಲ್ಲ ಕಾಂಪಿಟೇಷನ್ ಮಾಡ್ತಿರ್ತಾರೆ. ಓಕೆ, ಸೊ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ನ ಅಡಿಯಲ್ಲಿ ಏನೇನ್ ಟಾಪಿಕ್ ಕೊಟ್ಟಿದ್ದಾರೆ ನೋಡೋಣ. ಸ್ವಲ್ಪ ಸೈಡ್ ಕಾಣ್ತಾ ಇಲ್ಲ, ಒಂದೇ ನಿಮಿಷ. RBI has imposed 6-month moratorium on New India Cooperative Bank Limited. RBI ಹೇಗೆ ಅಂತ ಅಂದ್ರೆ, ನೋಡುತ್ತೆ ಮಾತ್ ಕೇಳಿಲ್ಲ ಅಂದ್ರೆ ಏನ್ ಮಾಡ್ಬಿಡುತ್ತೆ, ಬ್ಯಾಂಕ್ ಮೇಲೆ ಕೆಲವೊಂದು ನಿರ್ಬಂಧನೆಗಳನ್ನ ಹಾಕುತ್ತೆ. ಓಕೆ, ನ್ಯೂ ಇಂಡಿಯಾ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅನ್ನುವಂತ ಒಂದು ಬ್ಯಾಂಕ್ ಇದೆ, ಕೋಆಪರೇಟಿವ್ ಬ್ಯಾಂಕ್ ಅಂತ. ಸೊ ಇದ್ರ ಮೇಲೆ ಏನ್ ಮಾಡಿದೆ RBI? ಮೊರಾಟೋರಿಯಂ ಹಾಕಿದೆ. ಮೊರಾಟೋರಿಯಂ ಅಂತ ಅಂದ್ರೆ ಏನು ಕನ್ನಡ ಪದ? ನಾ ಓದಿದ್ದೆ ಮತ್ತೆ ಮರ್ತಿದ್ದೀನಿ ಆ ಪದ. ಅಂದ್ರೆ ತನ್ನ ಹಿಡಿತಕ್ಕೆ ತಗೊಂಡಿದೆ. ಮೊರಟೋರಿಯಂ ತಾತ್ಕಾಲಿಕ ನಿಷೇಧವನ್ನ ಹಾಕಿದೆ. ಓಕೆ, ಯಾಕೆ? ಯಾವ್ಯಾವುದಕ್ಕೆ? ಲೋನ್ಸ್ ತಗೊಳೋಕೆ, ಡೆಪಾಸಿಟ್ ತಗೊಳೋಕೆ, ಲೋನ್ ಕೊಡೋಕೆ, ಎಲ್ಲದಕ್ಕೂ ಕೂಡ ನಿರ್ಬಂಧ ಹಾಕಿದೆ. ಯಾಕೆ ಅಂತ ಅಂದ್ರೆ ಅದು ಸರಿಯಾ? RBI ಏನ್ ಮಾಡುತ್ತೆ, ಇಟ್ ಕೀಪ್ಸ್ ಚೆಕಿಂಗ್ ದ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಆಫ್ ಬ್ಯಾಂಕ್. ಬ್ಯಾಂಕಿನ ಸ್ಥಿತಿಗತಿ ಹೇಗಿದೆ ಅಂತ ಆಗಾಗ ಚೆಕ್ ಮಾಡ್ತಾ ಇರುತ್ತೆ. ಅಕಸ್ಮಾತ್ ಬ್ಯಾಂಕ್ ಏನಾದ್ರು ಇನ್ನೇನು ಹಾಳಾಗಿ ಹೋಗುತ್ತೆ ಅಂತ ಗೊತ್ತಾಗತ್ತೆ RBIಗೆ, ಆಗ ಏನ್ ಮಾಡುತ್ತೆ, ನಿರ್ಬಂಧವನ್ನ ಹಾಕಿ ಅದನ್ನ ಮತ್ತೆ ಸುಸ್ಥಿತಿಗೆ ತಗೊಂಡು ಬರುತ್ತೆ. ಓಕೆ, ಅಂಡ್ ಇಟ್ ಆಲ್ಸೋ ಸೂಪರ್ಸೀಡೆಡ್ ಇಟ್ಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಫಾರ್ 12 months. 12 ತಿಂಗಳುಗಳ ಕಾಲ ಆ ಬೋರ್ಡ್ ಅಂತ ಒಂದು ಇರುತ್ತಲ್ಲ, ಹೈ ಲೆವೆಲ್ ಕಮಿಟಿ, ಅದನ್ನ ತನ್ನ ಒಂದು ನಿಯಂತ್ರಣಕ್ಕೆ ತಗೊಂಡಿದೆ. ಪ್ರತಿಯೊಂದು ಬ್ಯಾಂಕ್ ಅಥವಾ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಬೋರ್ಡ್ ಅಂತ ಒಂದು ಇರುತ್ತೆ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಇರ್ತಾರೆ ನೋಡ್ರಿ. ಶುಗರ್ ಫ್ಯಾಕ್ಟ್ರಿಗಳಿರುತ್ತೆ, ಶುಗರ್ ಫ್ಯಾಕ್ಟ್ರಿ ಡೈರೆಕ್ಟರ್ ಇದಾರೆ ಅಂತ ಹೇಳ್ತೀವಿ. ಅಂದ್ರೆ ಅದರ ಮುಖ್ಯಸ್ಥ, ಅದರ ಎಲ್ಲ ಒಂದು ನಿರ್ದೇಶಕರವರು, ಅವ್ರನ್ನೆಲ್ಲ ಒಂದು 10-12 ಜನ ಇರ್ತಾರೆ. ಅವರೆಲ್ಲರೂ ಸೇರಿ ನಿರ್ಧಾರ ತೆಗೆದುಕೊಳ್ತಾ ಇರ್ತಾರೆ. ಓಕೆ, ಸೊ RBI superseded ದ ಬೋರ್ಡ್ ಆಫ್ ಡೈರೆಕ್ಟರ್ ಫಾರ್ 12 months ಬೈ ಸ್ಟೇಟಿಂಗ್ ಪುವರ್ ಗವರ್ನೆನ್ಸ್. 12 ತಿಂಗಳ ಕಾಲ ತನ್ನ ಸುಪರ್ದಿಗೆ ತಗೊಂಡು ಅದನ್ನ ಸುಧಾರಿಸುತ್ತೆ. ಭಾರತದಲ್ಲಿ ಯಾವ ತರ ಇದೆ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಅಂದ್ರೆ, ಕೆಲವೊಂದು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಇದೆ, ಕೆಲವೊಂದು ರೂರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಇದೆ. ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಯಾರಿಗೆ ಸಾಲ ಕೊಡುತ್ತೆ? ನಗರದಲ್ಲಿರೋರಿಗೆ, ಶಾರ್ಟ್ ಟರ್ಮ್ ಲೋನ್ ಅಲ್ಲಿ ಜಾಸ್ತಿ. ರೂರಲ್ ಲಾಂಗ್ ಟರ್ಮ್ ಸ್ಟ್ರಕ್ಚರ್ ಅಲ್ಲಿ ಜಾಸ್ತಿ. ದೀರ್ಘಕಾಲ ಅದ ಟೈಮ್ ಕೊಟ್ಟಿಲ್ಲ ಇಲ್ಲಿ, ಟೈಮ್ ಪೀರಿಯಡ್ ಚೆಕ್ ಮಾಡ್ಬೇಕು ನಾವು, ಅದನ್ನ ನೋಡೋಣ. ಇಲ್ಲಿ ನೋಡ್ರಿ, ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್, ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್, ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟೀಸ್, ಇವರೆಲ್ಲರೂ ಕೂಡ ಇದರಲ್ಲಿ ಅಡಿಯಲ್ಲಿ ಬರ್ತಾರೆ. ಇಲ್ಲಿ ಸ್ಟೇಟ್ ಕೋಆಪರೇಟಿವ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್, ಪ್ರೈಮರಿ ಕೋಆಪರೇಟಿವ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಬರುತ್ತೆ. ಇವು ಎಲ್ಲಿರುತ್ತೆ? ಗ್ರಾಮ ಪಂಚಾಯತಿಗಳಲ್ಲಿ ಇರುತ್ತೆ. ಇವು ತಾಲೂಕು, ಇವು ನಗರಗಳಲ್ಲಿ ಕಂಡು ಬರುತ್ತೆ ನಮಗೆ. ಓಕೆ, ದೀಸ್ ಆರ್ ಇನ್ ಸಿಟೀಸ್. ಸರಿ, ನೋಡೋಣ ಇವುಗಳ ಬಗ್ಗೆ ಸ್ವಲ್ಪ. ವಿ ಹ್ಯಾವ್ ಟು ಸ್ಟಡಿ ದೆಮ್. ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಆರ್ ಸಬ್ಸೆಟ್ ಆಫ್ ಕೋಆಪರೇಟಿವ್ ಬ್ಯಾಂಕ್ಸ್ ಇನ್ ಇಂಡಿಯಾ that operate primarily in urban and semi-urban areas. ನಗರ ಮತ್ತು ಅರೆನಗರ ಏರಿಯಾಗಳಲ್ಲಿ ಇವು ಬೆಳೆಯುತ್ತೆ, ಇವು ಕೆಲಸ ಮಾಡುತ್ತೆ. ಹಿಸ್ಟ್ರಿ: ದ ಕೋಆಪರೇಟಿವ್ ಕ್ರೆಡಿಟ್ ಸೆಕ್ಷನ್ ಆಕ್ಟ್ 1904 and its 1912 amendment laid the legal foundation for these institutions. ಲಾರ್ಡ್ ಕರ್ಜನ್ ನ ಟೈಮ್ ಅಲ್ಲಿ ಆರಂಭ ಆಗಿತ್ತು ಕಾಯ್ದೆ. ಈ ಕಾಯ್ದೆ ಅಡಿಯಲ್ಲಿ ಇವು ಕೆಲಸ ಮಾಡುತ್ತೆ 1905. ಓಕೆ, ದ ಫಸ್ಟ್ ಅರ್ಬನ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1889 ಬರೋಡಾ. ಅವಾಗ ಅನ್ಯೋನ್ಯ ಸಹಕಾರಿ ಮಂಡಳಿ ಅಂತ ಸ್ಟಾರ್ಟ್ ಆಗಿತ್ತು. ಕರೆಂಟ್ಲಿ ದೇ ಆರ್ ರಿಜಿಸ್ಟರ್ಡ್ ಆಸ್ ಕೋಆಪರೇಟಿವ್ ಸೊಸೈಟೀಸ್ ಅಂಡರ್ ರೆಸ್ಪೆಕ್ಟಿವ್ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್. ಆಯಾ ರಾಜ್ಯಗಳಲ್ಲಿ ಈಗ ಅವರು ರಿಜಿಸ್ಟ್ರೇಷನ್ ಮಾಡಿರ್ತಾರೆ. ಆರ್ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಫಾರ್ ಆಪರೇಷನ್ಸ್ ಮೋರ್ ದನ್ 2 cities.
2 states. 2 ರಾಜ್ಯಗಳು ವರ್ಕ್ ಮಾಡ್ತಾ ಇದ್ರೆ ಮಲ್ಟಿ ಸ್ಟೇಟ್, ಒಂದೇ ರಾಜ್ಯದಲ್ಲಿ ಇದ್ರೆ ಸ್ಟೇಟ್ ಅಷ್ಟೇ, ಆ ತರ. ಕಂಟ್ರೋಲ್ ಹೇಗಿರುತ್ತೆ ಇವ್ರದ್ದು, ವೆರಿ ಇಂಪಾರ್ಟೆಂಟ್, ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ ಇವುಗಳ ಬಗ್ಗೆ. ದ USBs ಫಂಕ್ಷನ್ ಅಂಡರ್ ಡ್ಯೂಯಲ್ ರೆಗ್ಯುಲೇಟರಿ ಫ್ರೇಮ್ವರ್ಕ್. 2 ರೀತಿಯಲ್ಲಿ ಇವು ಕೆಲಸ ಮಾಡುತ್ತೆ. ನೋಡೋಣ ಯಾವ ತರ. ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949. ಸಿನ್ಸ್ 1966 RBI ಹ್ಯಾಸ್ ಬೀನ್ ಸೂಪರ್ವೈಸಿಂಗ್ UCBs. RBI ಕೂಡ ಇದನ್ನ ಏನ್ ಮಾಡ್ತಾ ಇದೆ, ನಿಯಂತ್ರಣ ಮಾಡ್ತಾ ಇದೆ. ದೆನ್ ದ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 2020 ಹ್ಯಾಸ್ ಗಿವನ್ RBI ಮೋರ್ ಪವರ್. ಸ್ವಲ್ಪ ಜಾಸ್ತಿನೇ ಪವರ್ ಕೊಡಲಾಗಿದೆ 2020ರಿಂದ. ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಆಫ್ ಸ್ಟೇಟ್ ಗವರ್ಮೆಂಟ್ ಟು ರೆಸ್ಪೆಕ್ಟಿವ್ ಸ್ಟೇಟ್ ಗವರ್ಮೆಂಟ್ಸ್ ಆರ್ ದ ಸೆಂಟ್ರಲ್ ಗವರ್ಮೆಂಟ್ ಕಂಟ್ರೋಲ್ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್. ಸಾಲ ಕೊಡೋದು ತಗೊಳ್ಳೋದು ಯಾರು ಚೆಕ್ ಮಾಡ್ತಿರ್ತಾರೆ, RBI. ಅಡ್ಮಿನಿಸ್ಟ್ರೇಷನ್ ಆಡಳಿತ ಹೇಗೆ ನಡೀತಾ ಇದೆ ಇಲ್ವಾ ಅದನ್ನ ಯಾರು ಚೆಕ್ ಮಾಡ್ತಾರೆ, ಸ್ಟೇಟ್ ಆರ್ ಸೆಂಟ್ರಲ್ ಗವರ್ಮೆಂಟ್ ಆಫೀಸರ್ ಅವ್ರು ಚೆಕ್ ಮಾಡ್ತಿರ್ತಾರೆ. ಇಷ್ಟು ಗೊತ್ತಿರ್ಲಿ, ನಮಗಿದು ಗೊತ್ತಿರಬೇಕು. ಓಕೆ, UPSC ಮೇ ಆಸ್ಕ್. ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಕಮರ್ಷಿಯಲ್ ಬ್ಯಾಂಕ್, ಉದಾಹರಣೆಗೆ SBI ಆಗಿರ್ಬೋದು, ಕೆನರಾ ಬ್ಯಾಂಕ್ ಇರಬಹುದು, ICICI ಬ್ಯಾಂಕ್. ಓಕೆ, ಇದು ಉದಾಹರಣೆಗೆ DCC ಬ್ಯಾಂಕ್, DCC ಬ್ಯಾಂಕ್ ಅಂತ ಅನ್ಬಹುದು. ನೋಡೋಣ, ಇದು DCC ಬ್ಯಾಂಕ್ ಇದೆ ಅನ್ಕೊಡ್ರಿ. ಓನ್ಡ್ ಬೈ ಕಂಟ್ರೋಲ್ಡ್ ಬೈ ಮೆಂಬರ್ಸ್. ಇದ್ರ ಓನರ್ ಮತ್ತೆ ಕಂಟ್ರೋಲರ್ ಯಾರು ಇರ್ತಾರೆ, ಮೆಂಬರ್ಗಳೇ. ಚುನಾವಣೆ ನಡೆಯುತ್ತೆ, ಅದೇ ಚುನಾವಣೆಯಲ್ಲಿ ಆಯ್ಕೆಯಾದವರು ಡೈರೆಕ್ಟರ್ ಆಗ್ತಾರೆ, ಅವರಲ್ಲಿ ಒಬ್ರು ಮುಖ್ಯಸ್ಥರಾಗ್ತಾರೆ. ಓಕೆ, ಆ ತರ. ಇಲ್ಲಿ ಕಮರ್ಷಿಯಲ್ ಬ್ಯಾಂಕ್ಗಳದ್ದು ಓನ್ಡ್ ಬೈ ಶೇರ್ ಹೋಲ್ಡರ್ಸ್, ಪಬ್ಲಿಕ್ ಆರ್ ಪ್ರೈವೇಟ್ ಎಂಟಿಟೀಸ್. ಇಲ್ಲಿ ಶೇರ್ ಹೋಲ್ಡರ್ ಗಳು ಇರ್ತಾರೆ. ಓಕೆ, ದೆನ್ ಇದು ಕೋಆಪರೇಟಿವ್ ಇನ್ ಸ್ಟ್ರಕ್ಚರ್, ಸಹಕಾರಿ ಇರುತ್ತೆ, ಇದು ಪ್ರೈವೇಟ್ ಆರ್ ಪಬ್ಲಿಕ್ ಇರುತ್ತೆ. ಇದನ್ನ ಸರ್ಕಾರ ಆರಂಭ ಮಾಡಿರುತ್ತೆ ಅಥವಾ ಯಾರೋ ಒಬ್ಬ ಪ್ರೈವೇಟ್ ಮನುಷ್ಯ ಆರಂಭ ಮಾಡಿರ್ತಾನೆ, ಒಬ್ಬ ಬಿಸ್ನೆಸ್ ಮ್ಯಾನ್. ಇದು ಜನ ಸೇರ್ಕೊಂಡು ಆರಂಭ ಮಾಡಿರ್ತಾರೆ ಇವುಗಳನ್ನ. ಪೀಪಲ್ ವಿಲ್ ಸ್ಟಾರ್ಟ್ ದೀಸ್. ಮೆಂಬರ್ಶಿಪ್ ತಗೊಳ್ತಾರೆ ಪ್ರತಿಯೊಬ್ರು ಸೇರ್ಕೊಂಡು, ಆ ತರ. ದೆನ್ ರೆಗ್ಯುಲೇಷನ್ UCB ಡ್ಯೂಯಲ್ ಕಂಟ್ರೋಲ್ ಬೈ RBI ಅಂಡ್ ಸೆಂಟ್ರಲ್ ಆರ್ ಸ್ಟೇಟ್ ಗವರ್ಮೆಂಟ್, ರೆಗ್ಯುಲೇಟೆಡ್ ಬೈ RBI ಓನ್ಲಿ. SBI ಮತ್ತು ಕೆನರಾ ಬ್ಯಾಂಕ್ ಅನ್ನು ಯಾರು ರೆಗ್ಯುಲೇಟ್ ಮಾಡ್ತಾರೆ, ಓನ್ಲಿ RBI. ಸ್ಟೇಟ್ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಅಂದ್ರೆ ಬರಲ್ಲ ಅದು. ಓಕೆ, ಬರೀ ನೇಮಕಾತಿ ಮಾತ್ರ ಮಾಡಿಕೊಡ್ತಾರೆ ಗವರ್ಮೆಂಟ್ ನವರು. ನೆಕ್ಸ್ಟ್, ನಾಟ್ ಫೋಕಸ್ ಆನ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಯಾವುದು, DCC ಬ್ಯಾಂಕ್ ಪ್ರಾಫಿಟ್ ಗೋಸ್ಕರ ಅಲ್ಲ, ಅದು ಕಡಿಮೆ ಬಡ್ಡಿಯಲ್ಲಿ ಸಾಲ ಸಿಗುತ್ತೆ ರೈತರಿಗೆ. ಓಕೆ, ದೆನ್ ಪ್ರಾಫಿಟ್ ಡ್ರಿವನ್. ಯಾವುದು, ಕೆನರಾ ಆಗಲಿ SBI ಆಗಲಿ. ಸ್ಮಾಲ್ ಬಿಸಿನೆಸ್, ಸೆಲ್ಫ್ ಎಂಪ್ಲಾಯ್ಡ್, ವೀಕರ್ ಸೆಕ್ಷನ್ ಗಳಿಗೆ ಕೊಡುತ್ತೆ ಇದು. ಇದು ಲಾರ್ಜ್ ಕಾರ್ಪೊರೇಟ್ಸ್, ರಿಟೇಲ್ ಬ್ಯಾಂಕಿಂಗ್, ಗವರ್ಮೆಂಟ್ ಪ್ರಾಜೆಕ್ಟ್ ಗಳಿಗೆ ಸಾಲ ಕೊಡುತ್ತೆ, ದೊಡ್ಡ ದೊಡ್ಡ ಬ್ಯಾಂಕ್ಗಳು. 1 ಮೆಂಬರ್ 1 ವೋಟ್ ಇರುತ್ತೆ ಇಲ್ಲಿ. ಎಲ್ಲಿ, ಈ DCC ಬ್ಯಾಂಕು UCB ಗಳಲ್ಲಿ. ಇಲ್ಲಿ ಶೇರ್ ಹೋಲ್ಡರ್ಸ್ ಎಷ್ಟಿರುತ್ತೆ, ಅವ್ರ ಶೇರ್ ಎಷ್ಟಿರುತ್ತಲ್ಲ ಅಷ್ಟು ವೋಟಿಂಗ್ ಇರುತ್ತೆ. ಎಲ್ಲಿ, ಆ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ. ಉದಾಹರಣೆಗೆ ICICI ಬ್ಯಾಂಕ್ ಇದೆ ಅನ್ಕೊಡ್ರಿ. ಆ ಬ್ಯಾಂಕ್ ಅನ್ನ ಟೋಟಲ್ ವ್ಯಾಲ್ಯೂ ಒಂದು 50,000 crore ಇದೆ ಅನ್ಕೊಡ್ರಿ. ಅದೊಂದು 100 ಶೇರ್ ಇದೆ ಅನ್ಕೊಡ್ರಿ. ಒಬ್ಬ 40% ಶೇರ್ ಇದ್ರೆ 40 ವೋಟ್ ಸಿಗುತ್ತೆ ಅವನಿಗೆ, ಆ ತರ. ಓಕೆ, ದೆನ್ ಸಿಗ್ನಿಫಿಕೆನ್ಸ್ ಏನಿದ್ರ ಮಹತ್ವ. ಇಟ್ ಹೆಲ್ಪ್ಸ್ ಫಾರ್ ಸ್ಮಾಲ್ ಬಾರೋವರ್ಸ್, ಮೈಕ್ರೋ ಬಿಸಿನೆಸ್, ಸಣ್ಣ ಬಿಸಿನೆಸ್ ಗಳಿಗೆ, ಸಣ್ಣ ಸಾಲಗಾರರಿಗೆ ಹೆಲ್ಪ್ ಮಾಡುತ್ತೆ. ಅಂಡ್ ಫೋಕಸ್ ಆನ್ ಸ್ಪೆಸಿಫಿಕ್ ಕಮ್ಯುನಿಟೀಸ್, ಆಯಾ ಲೋಕಲ್ ಏರಿಯಾದವ್ರಿಗೆ ಹೆಲ್ಪ್ ಮಾಡುತ್ತೆ. ಅಂಡ್ UCBs ಹ್ಯಾವ್ ಅಲೋಕೇಟ್ 65% ಟು PSL, ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್, ಅಂದ್ರೆ ಮಹಿಳೆಯರಿಗೆ, ಶಿಕ್ಷಣಕ್ಕೆ ಇಂತಿಷ್ಟು ಅಂತ ದುಡ್ಡು ತೆಗೆದಿಡಬೇಕಾಗತ್ತೆ. ಅದಕ್ಕೆ ಎಷ್ಟಿದೆ, ಇದು 65% ತೆಗೆದಿಡುತ್ತೆ. ಓಕೆ, ಇದನ್ನ ಇನ್ನೂ ಜಾಸ್ತಿ ಮಾಡೋರಿದ್ದಾರೆ, ಮಾಡ್ಲಿ, ಯಾವಾಗ ನೋಡೋಣ. UCBs ಆರ್ ಕ್ಯಾಟರಿಂಗ್ ನೀಡ್ಸ್ ಫಾರ್ ನಾನ್ ಅಗ್ರಿಕಲ್ಚರ್ ಸೆಕ್ಟರ್. ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಏನಿದೆಯಲ್ಲ, ಅಗ್ರಿಕಲ್ಚರ್ಗಲ್ಲ, ಅವು ಬಿಸ್ನೆಸ್ ಗಳಿಗೆ. ರೂರಲ್ ಇದ್ರೆ ಅವು ಅಗ್ರಿಕಲ್ಚರ್ಗೆ. ಇಲ್ಲಿ ಚಾಲೆಂಜ್ ಏನಿದೆ, ಸಿಕ್ಕಾಪಟ್ಟೆ ಫ್ರಾಡ್ ಆಗ್ತಾ ಇದೆ. ಅಲ್ಲಿ ಮೆಂಬರ್ಸ್ ಇರ್ತಾರಲ್ಲ, ದುಡ್ಡು ತಗೊಂಡು ಹೋಗ್ಬಿಡ್ತಾ ಇದ್ದಾರೆ. ಕಾಂಪಿಟೇಷನ್ ಫ್ರಮ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂಡ್ ಫಿನ್ಟೆಕ್ಸ್. ಕಮರ್ಷಿಯಲ್ ಬ್ಯಾಂಕ್ಗಳಿಂದ ಮತ್ತೆ ಫಿನಾನ್ಷಿಯಲ್ ಈ ಟೆಕ್ ಸಂಸ್ಥೆಗಳಿಂದ ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಯಾವುದು, ಈ ಬ್ಯಾಂಕ್ಗಳು. ಇವುಗಳ UCB ಶೇರ್ ಇನ್ ಬ್ಯಾಂಕಿಂಗ್ ಸೆಕ್ಟರ್ ಡಿಕ್ಲೈನ್ 2.5% ಕಡಿಮೆ ಆಗಿದೆ. ಮೊದಲು ಜಾಸ್ತಿ ಇದ್ವು, ಹಂತ ಕಡಿಮೆ ಆಗ್ತಾ ಇದೆ. ಅಂಡ್ ದೇರ್ ಇಸ್ ಹೈ NPA, ವಸೂಲಾಗದ ಸಾಲ ಜಾಸ್ತಿ ಇದೆ, ಜನ ಸಾಲ ವಾಪಸ್ ಕೊಡ್ತಾ ಇಲ್ಲ. ಕ್ಯಾಪಿಟಲ್ ಅಡೆಕ್ವಸಿ ಶಾರ್ಟ್ ಫಾಲ್, ಬಂಡವಾಳ ಇಲ್ಲ. ಓಕೆ, ಅಂಡ್ ರೆಗ್ಯುಲೇಟರಿ ನಾನ್ ಕಂಪ್ಲಯನ್ಸ್, RBI ಮಾಡುವಂತ ನಿಯಮಗಳನ್ನ ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ. ಟೆಕ್ನಾಲಜಿಕಲ್ ಅಬ್ಸೊಲಿಸೆನ್ಸ್ ಏನಿದು, ಮೆನಿ UCBs ಲ್ಯಾಗ್ ಇನ್ ಅಡಾಪ್ಟಿಂಗ್ ಡಿಜಿಟಲ್ ಬ್ಯಾಂಕಿಂಗ್ ಟೆಕ್ನಾಲಜಿ ಇಂಪ್ಯಾಕ್ಟಿಂಗ್ ಎಫಿಷಿಯನ್ಸಿ
ಅಂಡ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಟೆಕ್ನಾಲಜಿಕಲಿ ಇನ್ನೂ ಇಂಪ್ರೂವ್ಮೆಂಟ್ ಗಳಲ್ಲಿ ನಮಗೆ ಕಂಡು ಬರ್ತಾ ಇಲ್ಲ. ಸರಿ, ಹಾಗಾದ್ರೆ ಸರ್ಕಾರ ಇತ್ತೀಚೆಗೆ ಏನೇನು ಮಾಡಿದೆ? ಬ್ಯಾಂಕಿಂಗ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಆಕ್ಟ್ ನಡಿಯಲ್ಲಿ RBIಗೆ ಸೂಪರ್ ಸೀಡ್ ಮಾಡುವಂತ ಪವರ್ ನ ಕೊಡಲಾಗಿದೆ. ಸೂಪರ್ ಸೀಡ್ ಅಂತಂದ್ರೆ ಕನ್ನಡದಲ್ಲಿ ಬರ್ಖಾಸ್ತು ಅಂತ ಕರೀತಾರೆ. ಬರ್ಖಾಸ್ತುಗೊಳಿಸು, ಸಂಪೂರ್ಣ ಪವರ್ ನ ತಗೊಂಡ್ಬಿಡೋದು ಆ ತರ. ದೆನ್ ರಿವೈಸ್ಡ್ ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್ ಫ್ರೇಮ್ವರ್ಕ್ ಇನ್ 2024. RBI ಏನ್ ಮಾಡಬಹುದು? ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್ ಕೂಡ ತೆಗೆದುಕೊಳ್ಬಹುದು. ಕೇಳ್ತಾರೆ ಪ್ರಿಲಿಮ್ಸ್ ಅಲ್ಲಿ, ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್ ಇಸ್ ವಿತ್ ರೆಸ್ಪೆಕ್ಟ್ ಟು, ಕೆಳಗಡೆ ಕೊಡ್ತಾರೆ RBI ಕರೆಕ್ಟ್ ಅಂದ್ರೆ ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್ ಅಂದ್ರೆ RBI ಒಂದೆರಡು ಸಾರಿ ಹೇಳಿ ನೋಡುತ್ತೆ ಬಾಯಿಂದ, ಆಗ್ಲೂ ಕೇಳಿಲ್ಲ ಅಂದ್ರೆ ಕ್ರಮ ಕೈಗೊಳ್ಳುತ್ತೆ. ಅದನ್ನೇ ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್ ಅಂತ ಕರಿತೀವಿ. ಎಕನಾಮಿಲಿ ಕಲಿತೀವಿ, ಡೋಂಟ್ ವರಿ. ಎಕನಾಮಿಕ್ ಪ್ರಿಲಿಮ್ಸ್ ಅಲ್ಲಿ ಕೂಡ ಕರಿತೀವಿ, ಅದನ್ನ ಕಲಿತೀವಿ. ದೆನ್ ಕ್ಯಾಟಗರೈಸೇಷನ್ ಆಫ್ UCBs ಯೂನಿಯನ್ ಕೇಳಲ್ಲ ನಿಮಗೆ, ಡೋಂಟ್ ವರಿ. ಟೈರ್ 1, ಟೈರ್ 2, ಟೈರ್ 3, ಟೈರ್ 4 ಒಂದ್ಸಾರಿ ಓದ್ಕೊಂಡ್ ಬಿಡ್ರಿ. ಅಂದ್ರೆ ಎಷ್ಟುವರೆಗೂ ಸಾಲ ಕೊಡುತ್ತೆ ಅಂತ ಕೊಟ್ಟಿದ್ದಾರೆ ಅಷ್ಟೇ. ದೆನ್ ನ್ಯೂ ಬ್ರಾಂಚಸ್ ಕೂಡ ಸ್ಟಾರ್ಟ್ ಅಪ್ ಮಾಡಬಹುದು UCBಗಳು. ಮ್ಯಾಕ್ಸಿಮಮ್ 5 ಜಾಸ್ತಿ ಇಲ್ಲ. ಓಕೆ, ಈಗಿರೋದಕ್ಕಿಂತ. UCBs ಹ್ಯಾವ್ ಬೀನ್ ಅಲೋಡ್ ಬೈ RBI ಟು ಆಫರ್ ಡೋರ್ ಸ್ಟೆಪ್ ಸರ್ವಿಸ್. ಮನೆ ಮನೆಗೆ ಹೋಗಿ ಕೂಡ ಸರ್ವಿಸ್ ಗಳನ್ನ ಕೊಡಬಹುದು. ಸರಿ, ಹಾಗಾದ್ರೆ ಏನೇನ್ ಮಾಡಬೇಕು? ಮೊದಲು ಶಕ್ತಿಯುತ ಆಡಳಿತ ವ್ಯವಸ್ಥೆಯನ್ನ ತರಬೇಕಲ್ಲಿ. ಮೇಲುಸ್ತುವಾರಿ ಸೂಪರ್ವಿಷನ್ ಮಾಡ್ಕೊಳ್ತಾ ಇರಬೇಕು. ಕನ್ಸಾಲಿಡೇಟೆಡ್ ಮರ್ಜರ್, ಯಾವ್ಯಾವ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಬ್ಯಾಂಕ್ಗಳು ಅವುಗಳನ್ನ ಮರ್ಜ್ ಮಾಡಬೇಕು. ಇಂಡಿಪೆಂಡೆಂಟ್ ಅಡಿಟ್ ಗಳಾಗ್ತಾ ಇರಬೇಕು. ಅಡಿಟ್ ಅಂತ ಅಂದ್ರೆ ಲೆಕ್ಕ ಪರಿಶೋಧನೆ, ಅಲ್ಲಿ ನಡೀತಾ ಇರುವಂತ ಕೆಲಸ ಸರಿಯಾಗಿ ನಡೀತಾ ಇದೆ ಅಲ್ವೋ ಅಂತ ಪ್ರೈವೇಟ್ ಅವರಿಂದ ಇಂಡಿಪೆಂಡೆಂಟ್ ಆಗಿ ಚೆಕ್ ಮಾಡಿಸೋದು. ಮತ್ತೆ ಟೆಕ್ನಾಲಜಿ ಅಡಾಪ್ಷನ್, ಟೆಕ್ನಾಲಜಿ ಜಾಸ್ತಿ ಅಡಾಪ್ಟೇಷನ್ ಮಾಡಿಸ್ಬೇಕು. ಸೋಷಿಯಲ್ ಅಡಿಟ್ ಗಳನ್ನ ಮಾಡಿಸ್ತಾ ಇರ್ಬೇಕು. ಇವೆಲ್ಲ ರಿಪೀಟ್ ಆಗ್ತಾ ಹೋಗುತ್ತೆ ಬರೀ ಟಾಪಿಕ್ಸ್. ದೆನ್ ರೀಸ್ಟ್ರಕ್ಚರ್ಡ್ ಸ್ಕಿಲ್ ಇಂಡಿಯಾ ಪ್ರೋಗ್ರಾಮ್. ಸ್ಕಿಲ್ ಇಂಡಿಯಾ ಪ್ರೋಗ್ರಾಮ್ ಅನ್ನ ರೀಸ್ಟ್ರಕ್ಚರ್ ಮಾಡಿದಾರಂತೆ. ನೋಡೋಣ ಏನೇನ್ ಮಾಡಿದ್ದಾರೆ ಇದ್ರ ಅಡಿಯಲ್ಲಿ ಅಂತ. ಇಟ್ ಎಕ್ಸ್ಟೆಂಡೆಡ್ ಟಿಲ್ 2026. 2026 ಇದನ್ನ ಮತ್ತೆ ಎಕ್ಸ್ಟೆಂಡ್ ಮಾಡಲಾಗಿದೆ. ಓಕೆ, ಅರೌಂಡ್ 8,800 crore ಇದಕ್ಕೆ ಸ್ಪೆಂಡ್ ಮಾಡೋರಿದ್ದಾರೆ. 3 ಸ್ಕೀಮ್ಗಳನ್ನ ಇದರಲ್ಲಿ ಮರ್ಜ್ ಮಾಡ್ತಾ ಇದ್ದಾರೆ. ಒಂದು PM ಕುಶಲ ವಿಕಾಸ್ ಯೋಜನಾ, ದೆನ್ PM ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಪ್ರಮೋಷನ್ ಸ್ಕೀಮ್, ಜನ ಶಿಕ್ಷಣ ಸಂಸ್ಥಾನ ಸ್ಕೀಮ್. ಈ ಮೂರನ್ನು ಮರ್ಜ್ ಮಾಡಿ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಸ್ಕಿಲ್ ಇಂಡಿಯಾ ಮಿಷನ್ ಬಗ್ಗೆ ನಾವು ನೋಡೋದಾದ್ರೆ, 2015ರಲ್ಲಿ ಇದು ಆರಂಭ ಆಗಿತ್ತು. ಇಟ್ ವಾಸ್ ಅ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಈ ವರ್ಡ್ ಇಂಪಾರ್ಟೆಂಟ್ ಆಗುತ್ತೆ. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಅಂದ್ರೆ 100% ಫಂಡ್ ವಿಲ್ ಬಿ ಗಿವನ್ ಬೈ ಸೆಂಟ್ರಲ್ ಗವರ್ಮೆಂಟ್. ಇನ್ ಕೆಲವೊಂದು ಬರುತ್ತೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ, ಅವಾಗ ಕೆಲವೊಂದು ದುಡ್ಡು ಕೇಂದ್ರ ಸರ್ಕಾರ ಕೊಡುತ್ತೆ, ಕೆಲವೊಂದು ದುಡ್ಡು ರಾಜ್ಯ ಸರ್ಕಾರ ಕೊಡುತ್ತೆ. ಆತರ ಸ್ವಲ್ಪ ಆತರ. ಇದಕ್ಕೋಸ್ಕರನೇ ಒಂದು ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂತಾನೆ ಮಾಡಿದ್ರು. ಓಕೆ, ದೆನ್ ಏಮ್ ಏನಂತ ಅಂದ್ರೆ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನಲ್ ಫ್ರೇಮ್ ವರ್ಕ್ ಕೊಡೋದಕ್ಕೆ. ಅಂದ್ರೆ ಏನಿದು ಇನ್ಸ್ಟಿಟ್ಯೂಷನಲ್ ಅಂತಾರ ಅವರು? ಶಿಸ್ತುಬದ್ಧವಾಗಿ ಮಾಡೋದು. ಅದನ್ನ ಒಂದು ಸಂಸ್ಥೆಗಳನ್ನ ಅದಕ್ಕೋಸ್ಕರ ರಚನೆ ಮಾಡೋದು. ಹೇಗೇಗೂ ಮಾಡ್ತಾ ಹೋಗೋ ಆಗಿಲ್ಲ. ಓಕೆ, ಸೊ ಎವ್ರಿ ಇಯರ್ 1 crore ಯೂತ್, 1 ಕೋಟಿ ಯುವಕರಿಗೆ ತರಬೇತಿ ಕೊಡುವಂತ ಯೋಜನೆಯನ್ನ ಭಾರತ ಸರ್ಕಾರ ಹಾಕೊಂಡಿತ್ತು. ಬಟ್ ಅದಾಗಿಲ್ಲ, ತುಂಬಾ ಕಡಿಮೆ ಇದೆ. ಓಕೆ, IIT ನಲ್ಲಿ ಟ್ರೈನಿಂಗ್ ಕೊಡೋದು ಹಾಕೊಂಡಿದ್ರು. ಓಕೆ, ಪ್ರಧಾನಮಂತ್ರಿ ಕೌಶಲ್ಯ ಕೇಂದ್ರಗಳನ್ನ ಆರಂಭ ಮಾಡಿದ್ರು. ಪ್ರಧಾನಮಂತ್ರಿ ಯುವ ಯೋಜನಾ ಮಾಡಿದ್ರು. ವಿಶ್ವಕರ್ಮ ಯೋಜನಾ ಮಾಡಲಾಗಿತ್ತು. ಸಂಕಲ್ಪ ಅನ್ನುವಂತ ಒಂದು ಯೋಜನೆಯನ್ನ ತಂದಿದ್ರು ಅಲ್ವಾ. ಇವನ್ನೆಲ್ಲ ಮಾಡಿದ್ರು ಭಾರತ ಸರ್ಕಾರದವರು. ರೀಸ್ಟ್ರಕ್ಚರ್ ನಲ್ಲಿ ಏನೇನಾಗಿದೆ ಅಂತ ಅಂದ್ರೆ, ಸ್ಕಿಲ್ ಟ್ರೈನಿಂಗ್ ಅನ್ನ ಶಾರ್ಟ್ ಟರ್ಮ್ ಟ್ರೈನಿಂಗ್ ಅನ್ನು ಕೂಡ ತಂದಿದ್ದಾರೆ ಇದರಲ್ಲಿ. ರೆಕಗ್ನೈಸೇಷನ್ ಆಫ್ ಪ್ರಯರ್ ಲರ್ನಿಂಗ್ ಏನ್ ಇಂಪಾರ್ಟೆಂಟ್ ಇಲ್ಲ, ನಾಟ್ ದ್ಯಾಟ್ ಮಚ್ ಇಂಪಾರ್ಟೆಂಟ್. ನೋ ನೀಡ್ ಟು ಸ್ಟಡಿ ಫಾರ್ ಪ್ರಿಲಿಮ್ಸ್ ರೈಟ್ ನಾವು. ಉಳಿದಿರೋದ್ರ ಬೇಸಿಕ್ ಎಲ್ಲ ಬರಿಬಹುದು ನಾವು. ನೀಡ್ ಫಾರ್ ರೀಸ್ಟ್ರಕ್ಚರಿಂಗ್, ಯಾಕೆ ಇದನ್ನ ರೀಸ್ಟ್ರಕ್ಚರ್ ಮಾಡಿದ್ರು ಅಂತ ಅಂದ್ರೆ, ಓಕೆ, ಲೋ ಇಂಪ್ಯಾಕ್ಟ್. ಈ ಸ್ಕೀಮ್ಗಳಿಂದ ಅವೇನು 3 ಸ್ಕೀಮ್ ಹೇಳಿದ್ನಲ್ಲ ಮುಂದೆ, ಇಂಪ್ಯಾಕ್ಟ್ ಸರಿ ಆಗ್ತಾ ಇಲ್ಲ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ ನೋಡ್ರಿ ಇಲ್ಲಿ. 31,55,984 ಜನ ಎನ್ರೋಲ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆಗೆ. ಓಕೆ, ಅಂಡ್ ಓನ್ಲಿ 14,45,166 ಜನ ಸರ್ಟಿಫೈಡ್. ಸರ್ಟಿಫಿಕೇಟ್
ಪ್ರತಿ ವರ್ಷ 1 ಕೋಟಿ ತರಬೇತಿ ಕೊಡೋರಿದ್ರು. 10 ವರ್ಷದಲ್ಲಿ ಎಷ್ಟು ಜನರಿಗೆ ಆಗಿದೆ? ಬರೀ 14 ಲಕ್ಷ ಜನರಿಗೆ. ಥಿಂಕ್ ಮಾಡ್ರಿ. ಓಕೆ, ದೆನ್ why there is a problem? ಫಾಸ್ಟ್ ಚೇಂಜಿಂಗ್ ಜಾಬ್ ಮಾರ್ಕೆಟ್ ಸಿಸ್ಟಮ್. ಮಾರುಕಟ್ಟೆ ಸಿಸ್ಟಮ್ ಚೇಂಜ್ ಆಗ್ತಾ ಇದೆ. ನೋಡ್ರಿ, ಮೊದಲು ಆನ್ಲೈನ್ ಡೆಲಿವರಿ ಅನ್ನೋದೇ ಇರಲಿಲ್ಲ. ಈಗ ಆನ್ಲೈನ್ ಡೆಲಿವರಿ ಬಂತು. ಆನ್ಲೈನ್ ಡೆಲಿವರಿನಲ್ಲಿ ಈಗೇನು ಬಂದಿದೆ? 10 ಮಿನಿಟ್ಸ್ ಡೆಲಿವರಿ. ಆ ತರ ಚೇಂಜ್ ಆಗ್ತಾ ಇದೆ. ಲ್ಯಾಕ್ ಆಫ್ ಕ್ವಾಲಿಟಿ ಸ್ಕಿಲ್ಲಿಂಗ್, ಕ್ವಾಲಿಟಿ ಇಲ್ಲ. ಓಕೆ, ಇಂಟರ್ನ್ಯಾಷನಲ್ ಎಂಪ್ಲಾಯ್ಮೆಂಟ್ ಸಿಗ್ತಾ ಇಲ್ಲ ಇದರಿಂದ. ಗವರ್ನೆನ್ಸ್ ಇಶ್ಯೂ, ಆಡಳಿತ ಸಮಸ್ಯೆಗಳು. ಲ್ಯಾಕ್ ಆಫ್ ಕ್ವಾಲಿಟಿ ಇನ್ಫ್ರಾಸ್ಟ್ರಕ್ಚರ್, ಮೂಲ ಸೌಕರ್ಯ ಕೊರತೆ. ಎಷ್ಟೋ IIT-ಗಳಿಗೆ ಬಿಲ್ಡಿಂಗ್ಸೇ ಇಲ್ಲ. ರಗಡಿನ ಶೆಡ್ ಹಾಕೊಂಡು ಟೀಚ್ ಮಾಡ್ತಾ ಇರ್ತಾರೆ ಪಾಪ ಅಲ್ಲಿ. ಅವುಗಳನ್ನ ಬೆಳೆಸಬೇಕು, ಭಾರತ ಬೆಳಿಬೇಕು ಅಂದ್ರೆ ಗೊತ್ತಿರಲಿ ನಿಮಗೆ. ಚೀನಾದವ್ರು ಅದರಿಂದಾನೇ ಬೆಳಿತಾ ಇರೋದು. ಜೆಂಡರ್ ಇನ್ಇಕ್ವಾಲಿಟಿ, ಲಿಂಗ ತಾರತಮ್ಯ ಕೂಡ ತುಂಬಾ ದೊಡ್ಡ ಪಾತ್ರನ ವಹಿಸ್ತಾ ಇದೆ. ಸೊ ಇದನ್ನೆಲ್ಲ ಏನೇನ್ ಸುಧಾರಣೆ ಮಾಡಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ಪ್ರೈವೇಟ್ ಸೆಕ್ಟರ್ ಕೂಡ ಇರಬೇಕು ಇದರಲ್ಲಿ. ಎಕ್ಸ್ಪೆರಿಮೆಂಟಲ್ ಲರ್ನಿಂಗ್ ಅನ್ನ ಕಲಿಸಬೇಕು ವಿದ್ಯಾರ್ಥಿಗಳಿಗೆ. ಎವಿಡೆನ್ಸ್ ಬೇಸ್ಡ್ ಇಂಟರ್ವೆನ್ಷನ್, ಸಾಕ್ಷ್ಯಾಧಾರಿತ ಸುಧಾರಣೆಗಳನ್ನ ತಗೊಂಡು ಬರ್ಬೇಕು ಇದರಲ್ಲಿ. ದೆನ್ ವಿ ಹ್ಯಾವ್ ಟು ಇಂಪ್ಲಿಮೆಂಟ್ ಗ್ಲೋಬಲ್ ಬೆಸ್ಟ್ ಪ್ರಾಕ್ಟಿಸಸ್. ಬೇರೆ ಬೇರೆ ದೇಶಗಳಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅವುಗಳನ್ನ ತಗೊಂಡು ಬರ್ಬೇಕು. ಉದಾಹರಣೆಗೆ ಟೆಕ್ನಿಕಲ್ ಅಂಡ್ ವೊಕೇಶನಲ್ ವೋಚರ್ ಪ್ರೋಗ್ರಾಮ್ ಕೀನ್ಯಾದವ್ರು ಮಾಡ್ತಾ ಇದಾರೆ ನೋಡ್ರಿ. ವೊಕೇಶನಲ್ ವೋಚರ್ಸ್ ಅಲ್ಲಿ, ವೊಕೇಶನಲ್ ಅಂತ ಅಂದ್ರೆ ಉದ್ಯೋಗಾಧಾರಿತ ತರಬೇತಿ, ಅದನ್ನ ಮಾಡ್ತಾ ಇದ್ದಾರೆ. ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಅಪ್ರೆಂಟಿಸ್ಶಿಪ್ ಲೆವಿ ಏನ್ ಕೊಡ್ತಾ ಇದ್ದಾರೆ? ಅಪ್ರೆಂಟಿಸ್ಶಿಪ್ ಅಂತ ಅಂದ್ರೆ ಏನು? ವರ್ಕ್ ತಗೊಳ್ಳೋದು. ಅವಾಗ ಏನ್ ಮಾಡ್ತಾ ಇದಾರೆ? ಅವ್ರಿಗೆ ಇನ್ಸೆಂಟಿವೈಸ್ ಇಂಟೆನ್ಸಿವ್ ಕೊಡ್ತಾ ಇದಾರೆ, ಪ್ರೋತ್ಸಾಹಧನ. ಸರಿ, ದೆನ್ ವಿ ಹ್ಯಾವ್ ಗ್ರಾಸ್ ಡೊಮೆಸ್ಟಿಕ್ ನಾಲೆಜ್ ಪ್ರಾಡಕ್ಟ್. ಸರಿ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಹೇಳ್ರಿ. GDP ಅಂದ್ರೆ ಏನು? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಯಾವ್ದ್ರ ಲೆಕ್ಕ ಹಾಕ್ತಿವಿ ಅದನ್ನ? ಇನ್ ಟರ್ಮ್ಸ್ ಆಫ್ ಅದೇ ಏನು? ದುಡ್ಡಲ್ವಾ? ಸೊ ಇದೇನು? GDKP. GDKP ಏನಂತ ಅಂದ್ರೆ ಇಟ್ ಈಸ್, ಎಲ್ಲಿದೆ ಅದು? ಎಲ್ಲೋಯ್ತಪ್ಪ ಅದು? ಒಂದು ನಿಮಿಷ ಇರ್ರಿ. ಇಟ್ ಇವ್ಯಾಲ್ಯುಯೇಟ್ಸ್ ದ ಇಂಪ್ಯಾಕ್ಟ್ ಆಫ್ ನಾಲೆಜ್ ಆನ್ ಎಕನಾಮಿಕ್ ಅಂಡ್ ಸೋಷಿಯಲ್ ಲೈಫ್ ಇನ್ ಅ ಕಂಟ್ರಿ. ಆರ್ಥಿಕ ಮತ್ತು ಸಾಮಾಜಿಕ ಜೀವನದ ಮೇಲೆ ಯಾವ ತರ ಪ್ರಭಾವ ಬೀರಿದೆ, ಯಾವುದು? ಜ್ಞಾನ. ಓಕೆ, ಅದನ್ನ ಇಲ್ಲಿ ಇವ್ಯಾಲ್ಯೂಯೇಷನ್ ಮಾಡ್ತಾರೆ. ಇವ್ಯಾಲ್ಯುಯೇಟ್ಸ್ ಇಂಪ್ಯಾಕ್ಟ್ ಆಫ್ ನಾಲೆಜ್. GDKP ನೆನ್ಪಿಟ್ಕೊಡ್ರಿ. ಎಸ್ಸೆ ನಲ್ಲಿ ಯೂಸ್ ಮಾಡ್ಕೊಡ್ರಿ ಇದನ್ನ. ಎಸ್ಸೆ ಮತ್ತೆ ಎಥಿಕ್ಸ್ ನಲ್ಲಿ ಬರೀ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ನಾಲೆಜ್ ಕೂಡ ನಮ್ಗೆ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ನಾವು ಇದನ್ನ. ಇಟ್ ಕ್ಯಾಪ್ಚರ್ಸ್ ಕಾಂಟ್ರಿಬ್ಯೂಷನ್ಸ್ ಆಫ್ ನಾಲೆಜ್ ಡ್ರಿವನ್ ಸೆಕ್ಟರ್, ಇನೋವೇಷನ್, ಇಂಟೆಲೆಕ್ಚುಯಲ್ ಅಸೆಟ್ಸ್ ಟು ಇಂಡಿಯಾಸ್ ಎಕನಾಮಿಕ್ ಗ್ರೋತ್. ನಾಲೆಜ್ ನಿಂದ ನಮ್ಮ ಆರ್ಥಿಕ ಬೆಳವಣಿಗೆ ಯಾವ ತರ ಆಗ್ತಾ ಇದೆ ಅನ್ನೋದನ್ನ ಇದು ನಮಗೆ ತಿಳಿಸುತ್ತೆ. ದೆನ್ MOSPI ಅಂತ ಬರುತ್ತೆ, ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅವರು ಇದನ್ನ ಅಳವಡಿಸುವಂತ ಯೋಜನೆಯಲ್ಲಿ ಇದ್ದಾರೆ. ಇದನ್ನೇನು ಭಾರತ ಸರ್ಕಾರ ಅದೇನು ಯೋಜನೆ ಅಲ್ಲ, ಅಳತೆ ಮಾಡೋರು. ಭಾರತದಲ್ಲಿ ಜ್ಞಾನದಿಂದ ಏನೇ ನಮ್ಗೆ ಅನುಕೂಲ ಆಗ್ತಾ ಇದೆ ಅಂತ. ಓಕೆ, ಎಕನಾಮಿಕ್ ಮ್ಯಾಟ್ರಿಕ್ಸ್ ಗೊತ್ತಾಗತ್ತೆ ಇಲ್ಲಿ. GDP ಇಂದ ಏನಾಗ್ತಾ ಇಲ್ಲ ಅದ್ರ ಜೊತೆ ಇದು ಕೂಡ ಗೊತ್ತಾಗತ್ತೆ, ಜ್ಞಾನದ ಬಗ್ಗೆ. ಸಿಂಕ್ ವಿತ್ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್, ಗೈಡಿಂಗ್ ಪಾಲಿಸಿ ಇನೋವೇಷನ್ ಫಾರ್ ಕೀ ಸೆಕ್ಟರ್. ಇದರಿಂದ ಟೆಕ್ನಾಲಜಿ, ಎಜುಕೇಶನ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬಲ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಏನೇನ್ ಸಮಸ್ಯೆ ಇದೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಕಾನ್ಸೆಪ್ಚುಯಲ್ ಆಗಿ ನೋಡಿದಾಗ ಅಬ್ಸೆನ್ಸ್ ಆಫ್ ಮೆಥಡಾಲಜಿ, ಒಂದು ಶಿಸ್ತುಬದ್ಧವಾದ ಮೆಥಡ್ ಇಲ್ಲ ಇದಕ್ಕೆ. ಜ್ಞಾನವನ್ನ ಹೇಗೆ ಅಳತೆ ಮಾಡೋರು ನೀವು? ಹೌ ಕ್ಯಾನ್ ಯು ಕ್ಯಾಲ್ಕುಲೇಟ್ ದ ನಾಲೆಜ್ ಅಲ್ವಾ? ಡಾಟಾ ಕಲೆಕ್ಷನ್ ಹೇಗೆ ಮಾಡೋಕ್ಕಾಗತ್ತೆ? ಕ್ವಾಲಿಟಿ, ಕ್ವಾಂಟಿಟಿ, ಎಕನಾಮಿಕಲ್ ಕನ್ಸ್ಟ್ರೇಂಟ್ಸ್ ಎಲ್ಲ ಬರುತ್ತೆ ಇಲ್ಲಿ. ಆರ್ಥಿಕ ಸಮಸ್ಯೆಗಳೆಲ್ಲ ಬರುತ್ತೆ. ಅಷ್ಟು ಸಾಕು. ನೌ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಎಲ್ಲಿದೆ? ಡೆಪಾಸಿಟ್ ಇನ್ಶೂರೆನ್ಸ್. ಡೆಪಾಸಿಟ್ ಇನ್ಶೂರೆನ್ಸ್ ಏನು? ಡೆಪಾಸಿಟ್ ಇನ್ಶೂರೆನ್ಸ್ ಅಂತ ಅಂದ್ರೆ ಗವರ್ಮೆಂಟ್ ಈಸ್ ಕನ್ಸಿಡರಿಂಗ್ ಇನ್ಕ್ರೀಸಿಂಗ್ ದ ಬ್ಯಾಂಕ್ ಡೆಪಾಸಿಟ್ ಇನ್ಶೂರೆನ್ಸ್ ಕವರ್ ಅಬೌವ್ ಕರೆಂಟ್ ಲಿಮಿಟ್ ಆಫ್ 5 lakh. ಏನ್ ಹೇಳ್ತಾ ಇದೆ ನೋಡೋಣ. It is a measure of protection to depositors, particularly small depositors, from the risk of loss of their savings arising from bank failures. ಅಕಸ್ಮಾತ್ ಬ್ಯಾಂಕ್ ಅಲ್ಲಿ ಇಟ್ಟಿರುವಂತ ದುಡ್ಡು ನಷ್ಟ ಆದ್ರೆ, ಓಕೆ, ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಒಂದ್ ಏನ್ ಲೆಕ್ಕ ಮಾಡ್ತೀವಲ್ಲ ಅದನ್ನ ಏನಂತ ಕರಿತೀವಿ?
ಸರ್ಕಾರ ಏನ್ ನಮ್ಗೆ ಸಹಾಯ ಕೊಡುತ್ತಲ್ಲ ಅದನ್ನ ಡೆಪಾಸಿಟ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಅದು ಸದ್ಯಕ್ಕೆ ಲಿಮಿಟ್ 5 ಲ್ಯಾಕ್ ಇದೆ. ಅದಕ್ಕಿಂತ ಜಾಸ್ತಿ ಮಾಡುವಂತ ಯೋಜನೆಯಲ್ಲಿ ಭಾರತ ಸರ್ಕಾರ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಇದು ಈಗ ಸದ್ಯಕ್ಕೆ ಯಾವ ಕಾಯ್ದೆ ಅಡಿಯಲ್ಲಿ ವರ್ಕ್ ಮಾಡುತ್ತಂದ್ರೆ ಡೆಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಆಕ್ಟ್ 1961 ಅಡಿಯಲ್ಲಿ ಇದು ಕೆಲಸ ಮಾಡುತ್ತೆ. ಇಂಡಿಯಾ ವಾಸ್ ದ ಸೆಕೆಂಡ್ ಕಂಟ್ರಿ ಆಫ್ಟರ್ USA ಇದಿರೋದು ಇನ್ಶೂರೆನ್ಸ್ ಇರೋದು. ಅಂದ್ರೆ ಜನ ಬ್ಯಾಂಕ್ ಅಲ್ಲಿ ದುಡ್ಡು ಇಟ್ಟಿರೋರ್ಗೆ ಅಕಸ್ಮಾತ್ ಬ್ಯಾಂಕ್ ಫೇಲ್ ಆದ್ರೆ ಮುಂದಿನ ಗತಿ ಏನು, ಅದಕ್ಕೆ ಏನ್ ಮಾಡುತ್ತೆ ಭಾರತ ಸರ್ಕಾರ ಗ್ಯಾರಂಟಿ ಕೊಡುತ್ತೆ, ಇಲ್ಲ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ, ಡೋಂಟ್ ವರಿ ಅಂತ ಹೇಳಿ. ದೆನ್ ಕವರೇಜ್, ದ ಇನ್ಶೂರೆನ್ಸ್ ಪ್ರೊಟೆಕ್ಷನ್ ಎಕ್ಸ್ಟೆಂಡ್ ಟು ₹5 lakh per depositor, which covers the aggregate of all accounts maintained by the depositor across the all branches of the insured bank. ಒಂದು ಬ್ಯಾಂಕ್ ನಲ್ಲಿ ನೀವು ಎಷ್ಟು ಈಗ ಸುಮಾರು ಕೋಟ್ಯಾಂತರ ರೂಪಾಯಿ ದುಡ್ಡು ಇಟ್ಟಿದ್ದೀರಿ ಅನ್ಕೊಡ್ರಿ, ನಿಮ್ಗೆ ಏನಾದ್ರು ನಷ್ಟ ಆಯ್ತು, ಆ ಬ್ಯಾಂಕ್ ಫೇಲ್ ಆಯ್ತು, ದ ಗವರ್ಮೆಂಟ್ ವಿಲ್ ಗಿವ್ ಯು ₹5 lakh. ಓಕೆ, ಆ ತರ. However, if deposits are held with more than one bank, deposit insurance coverage limit is applied separately to the deposits in each bank. ಈಗ ಉದಾಹರಣೆಗೆ ಇದು SBI ಅನ್ಕೊಡ್ರಿ, ಇದು ಕೆನರಾ ಅನ್ಕೊಡ್ರಿ. ಇಲ್ಲಿ ₹1 ಕೋಟಿ ಇಟ್ಟಿದ್ದೀರಿ, ಇಲ್ಲಿ ₹1 ಕೋಟಿ ಇಟ್ಟಿದ್ದೀರಿ. ಇಲ್ಲಿ ಬೆಳಗಾವಿ ಬ್ರಾಂಚ್ ಅಲ್ಲಿ ಒಂದು, ಗೋಕಾಕ್ ಬ್ರಾಂಚ್ ಅಲ್ಲಿ ಒಂದು, ಬೆಂಗಳೂರು ಬ್ರಾಂಚ್ ಅಲ್ಲಿ ಒಂದು ಇಟ್ಟಿದ್ದೀರಿ ಅನ್ಕೋಣ. ಎಷ್ಟು ಇದರಲ್ಲಿ ಒಂದು 30 ಲಕ್ಷ ಬೆಳಗಾವಿಲಿ, ಒಂದು 30 ಲಕ್ಷ ಗೋಕಾಕ್ ಅಲ್ಲಿ, ಒಂದು 40 ಲಕ್ಷ ಬೆಂಗಳೂರಲ್ಲಿ. ಸೊ ನಿಮ್ಗೆ ನಷ್ಟ ಆಯ್ತು, ಈ ಬ್ಯಾಂಕ್ ನಿಂದ ಸರ್ಕಾರ ಎಷ್ಟು ಕೊಡುತ್ತೆ ನಿಮಗೆ? ದೇ ವಿಲ್ ಗಿವ್ ಯು ₹5 lakh ಅಷ್ಟೇ, ಅದಕ್ಕಿಂತ ಜಾಸ್ತಿ ಕೊಡಲ್ಲ. ₹1 ಕೋಟಿ ಇಡ್ರಿ ನೀವು, ಬ್ಯಾಂಕಿಂಗ್ ನಷ್ಟ ಆಗಿದೆ, ನಿಮ್ಗೆ ₹5 ಲಕ್ಷ ಕೊಡ್ತಾರೆ ಅಷ್ಟೇ. ಕೆನರಾ ಬ್ಯಾಂಕ್ ನಲ್ಲಿ ಕೂಡ ₹1 ಕೋಟಿ ಇಟ್ಟಿದ್ರಿ, ನಿಮ್ಗೆ ಎಷ್ಟು ಕೊಡ್ತಾರೆ? 5 ಲಕ್ಷ, ಲೈಕ್ ದ್ಯಾಟ್. ಇಲ್ಲಿ 40 ಲಕ್ಷಕ್ಕೆ 5 ಲಕ್ಷ ಕೊಡಲ್ಲ, ಟೋಟಲ್ ಆ ಬ್ಯಾಂಕ್ ನಲ್ಲಿ ಎಷ್ಟು ಇಟ್ಟಿದ್ರಿ ಅದರ ಅಡಿಯಲ್ಲಿ ಕೊಡ್ತಾರೆ. ಆ ಸಂಸ್ಥೆ ಹೆಸರು SBI ನಿಂದ 5 ಲಕ್ಷ ಸಿಗುತ್ತೆ, ಇಲ್ಲಿ 5 ಲಕ್ಷ ಸಿಗುತ್ತೆ. ಓನ್ಲಿ ಯು ವಿಲ್ ಗೆಟ್ ₹10 lakh ಇಫ್ ಯು ಕೀಪ್ ₹2 crore. ಕಮ್ಮಿ ಕೊಟ್ರೆ ಅದ್ರ ಕ್ಯಾಲ್ಕುಲೇಷನ್ ಮಾಡಿ ಕೊಡ್ತಾರೆ, ಕಡಿಮೆ ಕೊಡ್ತಾರೆ. ಮ್ಯಾಕ್ಸಿಮಮ್ ₹5 lakh. ಯಾಕೆ ಅಷ್ಟೇ ಯಾಕೆ ಕೊಡೋದು? ಹೆಚ್ಚು ಕೊಟ್ರೆ ಏನಾಗತ್ತೆ, ಪಾಪ ಎಲ್ಲಿಂದ ಕೊಡೋದು ಸರ್ಕಾರ. ಬಟ್ ಯಾವ ವಿಶ್ವಾಸದಲ್ಲಿ ಇಡ್ತೀವಿ ನಾವು ಬ್ಯಾಂಕ್ಗಳಲ್ಲಿ ದುಡ್ಡು? ಗೌರ್ಮೆಂಟ್ ಫೇಲ್ ಆಗಲ್ಲ, ಗೌರ್ಮೆಂಟ್ ಫೇಲ್ ಆಗಿದೆ ಅಂತಂದ್ರೆ ಏನ್ ಅರ್ಥ ಅದ್ರದ್ದು? ಸರ್ಕಾರ ದಿವಾಳಿ ಆಗಿದೆ, ದೇಶ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ. ಕೆಲವೊಂದು ದೇಶಗಳು ಮಾತ್ರ ಆಗಿರುತ್ತೆ, ನಮ್ಮ ಭಾರತದ ಆತರ ಆಗಲ್ಲ. ಕವರ್ಡ್ ಬ್ಯಾಂಕ್ಸ್, ಯಾವ ಬ್ಯಾಂಕ್ ಇನ್ಶೂರೆನ್ಸ್ ಇದೆ ಅಂತ ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ಸ್, ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳು ಇವೆಲ್ಲ ಇದೆ, SBI ಅವು ಇವೆಲ್ಲ. ಅಂಡ್ ಇನ್ಕ್ಲೂಡಿಂಗ್ ಬ್ರಾಂಚಸ್ ಆಫ್ ಫಾರಿನ್ ಬ್ಯಾಂಕ್ಸ್, ಬೇರೆ ದೇಶದ ಬ್ರಾಂಚ್ಗಳು ಕೂಡ ಇಲ್ಲಿದ್ರೆ. ಲೋಕಲ್ ಏರಿಯಾ ಬ್ಯಾಂಕ್ಸ್, ರೀಜನಲ್ ರೂರಲ್ ಬ್ಯಾಂಕ್ಸ್, ಕೋಆಪರೇಟಿವ್ ಬ್ಯಾಂಕ್ಸ್ ಎಲ್ಲಾನು ಕೂಡ ಬರುತ್ತೆ, ನೆನ್ಪಿಟ್ಕೊಡ್ರಿ. ಇನ್ಶೂರೆನ್ಸ್ ಇಲ್ಲೆಲ್ಲಾನು ಕವರ್ ಆಗಿದೆ. ದೆನ್ ಡೆಪಾಸಿಟ್ ಇನ್ಶೂರೆನ್ಸ್ ಸ್ಕೀಮ್ ಈಸ್ ಕಂಪಲ್ಸರಿ ಅಂಡ್ ನೋ ಬ್ಯಾಂಕ್ ಕ್ಯಾನ್ ವಿಡ್ರಾ ಫ್ರಾಮ್ ಇಟ್. ಎಲ್ಲಾ ಬ್ಯಾಂಕ್ ಗಳಿಗೆ ಇದು ಕಂಪಲ್ಸರಿ. ಕೆಲವೊಂದು ಬ್ಯಾಂಕ್ ಗಳಿಗೆ ಇರಲ್ಲ, ಯಾವುದು ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್, ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನಿ ಅಂತ ಕೆಲವೊಂದು ಬರುತ್ತೆ, ಅಲ್ಲೆಲ್ಲ ಇರಲ್ಲ ಇದಕ್ಕೆ. ಜನರ ಜೊತೆ ಡೈರೆಕ್ಟ್ ಕನೆಕ್ಷನ್ ಇರುತ್ತಲ್ಲ, ಆ ಬ್ಯಾಂಕ್ ಗಳಿಗೆ ಕಂಪಲ್ಸರಿ ಆಗಿ ಅವ್ರ ಇನ್ಶೂರೆನ್ಸ್ ಅನ್ನ ಮಾಡ್ಲೇಬೇಕು. ಮತ್ತೆ ಯಾರು ಪೇ ಮಾಡ್ತಾರೆ ಇಲ್ಲಿ ಪ್ರೀಮಿಯಂ ಅನ್ನ? ಬ್ಯಾಂಕ್ಸ್ ವಿಲ್ ಪೇ ಪ್ರೀಮಿಯಂ ಟು ಗವರ್ಮೆಂಟ್. ಪ್ರತಿ ತಿಂಗಳು ಇಂತಿಷ್ಟು ದುಡ್ಡುಗಳನ್ನ ಬ್ಯಾಂಕ್ ಅವರು ಸರ್ಕಾರಕ್ಕೆ ಕಟ್ತಾ ಇರಬೇಕು. ಓಕೆ, ನೆನ್ಪಿಟ್ಕೊಡ್ರಿ. ಅಂಡ್ ಇದು ಯಾರಿಗೆ ಸೇವ್ ಇದಿಲ್ಲ ಇನ್ಶೂರೆನ್ಸ್ ಅಂತ ಅಂದ್ರೆ, ಇಟ್ ಡಸ್ ನಾಟ್ ಪ್ರೊವೈಡ್ ಇನ್ಶೂರೆನ್ಸ್ ಫಾರ್ ಡೆಪಾಸಿಟ್ಸ್ ಬೈ ಫಾರಿನ್ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್ಸ್ ಅಂಡ್ ಫಾರ್ ಇಂಟರ್ ಬ್ಯಾಂಕ್ ಡೆಪಾಸಿಟ್ಸ್. ಅಕಸ್ಮಾತ್ ಅಮೆರಿಕ ಸರ್ಕಾರ ನಮ್ ದೇಶದಲ್ಲಿ ತಂದು SBI ನಲ್ಲಿ ದುಡ್ಡು ಇಟ್ಟಿದೆ ಅನ್ಕೊಳ್ರಿ, SBI ಫೇಲ್ ಆಯ್ತು, ಅಮೆರಿಕನ್ ಗವರ್ಮೆಂಟ್ kept some money in Indian SBI bank. If SBI bank failed, Indian government can't provide insurance to American government. ಸರ್ಕಾರಗಳಿಗೆ ಕೊಡಲ್ಲ, ರಾಜ್ಯ ಸರ್ಕಾರಗಳಿಗೂ ಕೂಡ ಕೊಡಲ್ಲ, ಇಂಟರ್ ಬ್ಯಾಂಕ್ ಡೆಪಾಸಿಟ್ ಗಳಿಗೂ ಇಲ್ಲ. ಕೆನರಾ ಬ್ಯಾಂಕ್ ಅವ್ರು SBI ಬ್ಯಾಂಕ್ ಅಲ್ಲಿ ₹1 ಕೋಟಿ ಇಟ್ಟಿದ್ದಾರೆ ಅನ್ಕೊಳ್ಳೋಣ, SBI ಬ್ಯಾಂಕ್ ಬಿದ್ದಿತ್ತು, ನಷ್ಟ ಆಯ್ತು, ಆಗ ಸರ್ಕಾರ ಏನು ಕೊಡಲ್ಲ, ಬರೀ ಜನರಿಗೆ ಮಾತ್ರ. ಇಟ್ ಈಸ್ ಫಾರ್ ಓನ್ಲಿ ಸಿಟಿಜನ್ಸ್, ಆ ತರ. ಆಮೇಲೆ ಎಷ್ಟಿದೆ? 2021 ಕಾಯ್ದೆ ಅಡಿಯಲ್ಲಿ 90 ದಿನದೊಳಗಾಗಿ ಸಿಗುತ್ತೆ ನಿಮ್ಗೆ ದುಡ್ಡು. ಮೊದಲು ಆತರ ರೂಲ್ಸ್ ಇರ್ಲಿಲ್ಲ. ಈಗ ಬ್ಯಾಂಕ್ ಫೇಲ್ ಆಗಿ 90 ದಿನದ ಒಳಗಾಗಿ ನಿಮಗೆ ದುಡ್ಡನ್ನ ಕೊಡ್ಲಾಗುತ್ತೆ. ಅಂಡ್ ಪ್ರೀಮಿಯಂ ವಿಲ್ ಬಿ ಬಾರ್ನ್ ಬೈ ಬ್ಯಾಂಕ್ಗಳೇ ನಿಮ್ಮ ದುಡ್ಡು ಇದನ್ನ ಇನ್ಶೂರೆನ್ಸ್ ಅನ್ನ ಕಟ್ತಾ ಇರ್ತಾರೆ, ನೀವೇನ್ ಕಟ್ಟೋ ಅಗತ್ಯ ಇಲ್ಲ. ಓಕೆ, DICGC ಅವರು ಕಲೆಕ್ಟ್ ಮಾಡ್ಕೊಳ್ತಾರೆ ಪ್ರೀಮಿಯಂಗಳನ್ನ, ಅದ್ರ ಬಗ್ಗೆ ಏನ್ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ. ದೆನ್ ವಿ ಹ್ಯಾವ್
ಹಾರ್ಮೋನೈಸ್ಡ್ ಸಿಸ್ಟಮ್ ಕೋಡ್ಸ್ ಫಾರ್ GI ಟ್ಯಾಗ್ಡ್ ರೈಸ್. GI ಟ್ಯಾಗ್ ಅಂತ ಅಂದ್ರೇನು? ಮೈಸೂರು ಪ್ಯಾಕೆಟ್ ಸಿಕ್ಕಿದೆ GI ಟ್ಯಾಗ್. ಚನ್ನಪಟ್ಟಣ ಬೊಂಬೆ ಅಂತ ಕೇಳಿದಿರಿ ಅಲ್ವಾ? ಚನ್ನಪಟ್ಟಣ ಬೊಂಬೆಗಳಿಗೆ GI ಟ್ಯಾಗ್ ಸಿಕ್ಕಿದೆ. GI ಟ್ಯಾಗ್ ಅಂತ ಅಂದ್ರೆ ಏನು? ಅದು ಆ ಒರಿಜಿನಲ್ ಪ್ಲೇಸ್ ಅದು. ಇಟ್ಸ್ ಸೇಸ್ ದಟ್ ಇಟ್ ಇಸ್ ದ ಒರಿಜಿನಲ್ ಪ್ರಾಡಕ್ಟ್. ಆ ತರ ಅದಕ್ಕೆ ಒಂದು ಹಾರ್ಮೋನೈಸ್ಡ್ ಸಿಸ್ಟಮ್ ಆಫ್ ಕೋಡ್ಸ್, ಕೆಲವೊಂದು ಕೋಡ್ ಮಾಡ್ತಾರೆ, ಬಾರ್ ಕೋಡ್ ಎಲ್ಲ ಇರುತ್ತಲ್ಲ, ಅಂತ ಕೋಡ್ ಅನ್ನ ಮಾಡಿದ್ದಾರೆ ಇತ್ತೀಚೆಗೆ. ಯಾವುದಕ್ಕೆ? GI ಟ್ಯಾಗ್ಡ್ ರೈಸ್. ಭಾರತ ಸರ್ಕಾರದ ಒಂದು ಹಾರ್ಮೋನೈಸ್ಡ್ ಸಿಸ್ಟಮ್ ಅನ್ನ ಮಾಡಿದ್ದಾರೆ. ನೋಡೋಣ ಯಾಕೆ. ಇಟ್ ಹೆಲ್ಪ್ಸ್ ಫಾರ್ ಎಕ್ಸ್ಪೋರ್ಟ್ ಗಳಿಗೆ. ಒಂದ್ ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗ್ತಾ ಇರತ್ತಲ್ಲ, ಅದು ಯಾವ ದೇಶದಲ್ಲಿ ಉತ್ಪತ್ತಿ ಆಗಿದೆ, ಅದರ ಕ್ವಾಲಿಟಿ ಏನು ಅಂತ ಗೊತ್ತಾಗುತ್ತೆ ಅದರಿಂದ. ಓಕೆ. HS ಇಸ್ ಗ್ಲೋಬಲ್ ಪ್ರಾಡಕ್ಟ್ ಕ್ಲಾಸಿಫಿಕೇಶನ್ ಸಿಸ್ಟಮ್ ಡೆವಲಪ್ಡ್ ಬೈ ವರ್ಲ್ಡ್ ಕಸ್ಟಮ್ಸ್ ಆರ್ಗನೈಸೇಷನ್. ಇವರು ಅದನ್ನ ಡೆವಲಪ್ ಮಾಡಿದ್ದಾರೆ. ಹಾಗಾದ್ರೆ ಇದೇನ್ ಮಾಡುತ್ತೆ? ವರ್ಲ್ಡ್ ಕಸ್ಟಮ್ಸ್ ಆರ್ಗನೈಸೇಷನ್, ಇಟ್ ಈಸ್ ಅ ಕಸ್ಟಮ್ಸ್ ಕೋಆಪರೇಷನ್ ಕೌನ್ಸಿಲ್. 1952ರಲ್ಲಿ ಆರಂಭ ಆಗಿದೆ. ಇಂಡಿಪೆಂಡೆಂಟ್ ಇಂಟರ್ ಗವರ್ಮೆಂಟಲ್ ಬಾಡಿ. ಇಂಟರ್ ಗವರ್ಮೆಂಟಲ್ ಅಂತ ಅಂದ್ರೆ ಬೇರೆ ಬೇರೆ ಸರ್ಕಾರಗಳು ಸೇರಿ ಆಗಿರುವಂತ ಸಂಸ್ಥೆ ಇದು. ಎಫಿಷಿಯನ್ಸಿ ಆಫ್ ಕಸ್ಟಮ್ ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ಳುತ್ತೆ. ಕಸ್ಟಮ್ ಮ್ಯಾಟರ್ಗಳಲ್ಲಿ ಇದು ಭಾಗವಹಿಸುತ್ತೆ. ಅಂದ್ರೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ವಸ್ತುಗಳು ಹೋಗೋದ್ರ ಮೇಲೆ ಇದು ಗಮನ ಇಟ್ಕೊಂಡಿರುತ್ತೆ. ಸಾಕಷ್ಟು, ಮತ್ತೇನು ಬೇಡ. ಇಲ್ಲಿ ಸುಮಾರು 186 ಕಸ್ಟಮ್ ಅಡ್ಮಿನಿಸ್ಟ್ರೇಟರ್ಸ್ ಇರ್ತಾರೆ. ಭಾರತವು ಕೂಡ ಇದರಲ್ಲಿ ಇದೆ. ಇಂಡಿಯಾ ಇಸ್ ಆಲ್ಸೋ ಇನ್ ಇಟ್. ಓಕೆ. HS ಅಂತ ಅಂದ್ರೆ HSN, ಹಾರ್ಮೋನೈಸ್ಡ್ ಸಿಸ್ಟಮ್ ಕೋಡ್ ಅಂತ ಬರುತ್ತೆ. ಅದು ಕಾಮನ್ ಕೋಡಿಂಗ್ಸ್ ಇರುತ್ತೆ. ಒಂದು ಎಷ್ಟು ಡಿಜಿಟ್ ಇರುತ್ತೆ? 6 ಎಲ್ಲಿ ಹೋಯ್ತದು? 6 ಡಿಜಿಟ್ ಕೋಡ್. ಓಕೆ. ಅದನ್ನ ನಾವು ಜಾಸ್ತಿನೂ ಕೂಡ ಮಾಡ್ಕೊಳ್ಬಹುದು ಅಷ್ಟೇ, ಮತ್ತೇನಿಲ್ಲ. ದೆನ್ ವಿ ಹ್ಯಾವ್ AI ಫಾರ್ ಆಂಟ್ರಪ್ರಿನರ್ಶಿಪ್ ಮೈಕ್ರೋ ಲರ್ನಿಂಗ್ ಮಾಡ್ಯೂಲ್. ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅವ್ರು ಲಾಂಚ್ ಮಾಡಿದ್ದಾರೆ ಇದನ್ನ. ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಂಡಿಯಾನ ಅಡಿಯಲ್ಲಿ AI ಕಾನ್ಸೆಪ್ಟ್ ನ ಈಸಿ ಮಾಡೋದು ಅಷ್ಟೇ. 1 ಲಕ್ಷ ಯುವಕರಿಗೆ ತರಬೇತಿಯನ್ನು ಕೊಡುವಂತ ಯೋಜನೆ ಇದೆ ಅಷ್ಟೇ, ಮತ್ತೇನಿಲ್ಲ. ಈ ಶ್ರಮ ಮೈಕ್ರೋಸೈಟ್ಸ್ ಆಕ್ಯುಪೇಷನಲ್ ಶಾರ್ಟೇಜ್ ಇಂಡೆಕ್ಸ್ ಅಂತ ಬರುತ್ತೆ. ಏನಿದು? ಉಳಿದಿರೋದನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಬಿಸಿಲಿನ ಕಾರಣಕ್ಕೆ ಸೈಡ್ ನಾವು ಆಗಿದೀವಿ, ನೀವು ಆಗ್ತಾ ಇದೀರಿ. ಓಕೆ. ಇದನ್ನೆಲ್ಲ ಓದ್ಕೊಂಡು ಬರ್ರಿ. ಇವತ್ತು ಎಷ್ಟು ಪೇಜ್ ಕವರ್ ಆಯ್ತು? ನೋಡ್ರಿ, ಟೋಟಲ್ ಇವತ್ತಷ್ಟೇ ಎಷ್ಟು ಪೇಜ್ ಕವರ್ ಮಾಡಿದೀವಿ? ಬಹುಶಃ 24 ಆಗಿರ್ಬೋದು ನೋಡ್ರಿ. 30 ಆಗಬೇಕು, ಬಟ್ 24 ಆಗ್ತಾ ಇದೆ. Per week 30 pages should be our target. ಹ್ಮ್ 24 ಸರಿ. ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ವೀಕ್ ನವೀನ್ ಸರ್ ಕೂಡ ಕೆಲವೊಂದು ಟಾಪಿಕ್ ತಗೊಳ್ತಾರೆ. ಪ್ಲೇಸಸ್ ಇನ್ ನ್ಯೂಸ್, ಪರ್ಸನಾಲಿಟೀಸ್, ಆಮೇಲೆ ಇಂಡಿಯನ್ ಸೋಷಿಯಲ್ ಇಶ್ಯೂಸ್, ಅವನ್ನೆಲ್ಲ ಅವ್ರು ಹೇಳ್ತಾರೆ. ಕೆಲವೊಂದು ಟಾಪಿಕ್ಸ್ ನಾನು ತಗೊಳ್ತೀನಿ. ಓಕೆ. ವಿ ವಿಲ್ ಎಂಡ್ ಟುಡೇಸ್ ಕ್ಲಾಸ್ ಹಿಯರ್. ಮೇ 1ನೇ ತಾರೀಕವರೆಗೂ ಸಹಿಸಿಕೊಳ್ರಿ. ಮೇ 1ನೇ ತಾರೀಕಿಂದ ಮ್ಯಾಪಿಂಗ್ ಸ್ಟಾರ್ಟ್ ಆಗುತ್ತೆ. ಆರಾಮಾಗಿ ಇಂಟ್ರೆಸ್ಟ್ ಬರುತ್ತೆ. ಓಕೆ. ಮ್ಯಾಪಿಂಗ್ ನಿಮಗೆಲ್ಲ ಮುಗಿದಿದೆ ಜಯಲಕ್ಷ್ಮಿ. ನೀವೆಲ್ಲ ಅವಾಗ ಎಕನಾಮಿ ಮಾಡ್ಕೊಳ್ಬಹುದು. ಅವಾಗ ಆನ್ಲೈನ್ ಅವ್ರಿಗೆ ಅರ್ಥ ಆಯ್ತಾ? ಕ್ರಿಟಿಕಲ್ ಮಿನರಲ್ಸ್. ಹೇಳ್ರಿ, ಇನ್ನೊಂದ್ ಸ್ವಲ್ಪ ಜೋರಾಗಿ ಹೇಳ್ರಿ. ಇಲ್ಲ, ಸ್ವಲ್ಪ ದಿನ ಆದ್ಮೇಲೆ ಮುಗಿಯುತ್ತೆ ಅದ್ರ ಟರ್ಮ್. ಅದ ಮಿತಿ ಇದೆ.
6 ತಿಂಗಳು ವರ್ಷಾನು ಅಥವಾ ಡಿಕ್ಲೇರ್ ಮುಗಿದ ತಕ್ಷಣ ಇದೆ. ನಾವು ಪಾಲಿಟಿನಲ್ಲಿ ಹೇಳಿದೀವಿ, ಅದನ್ನ ರಿವಿಷನ್ ಮಾಡಬೇಕು. ಬಹಳ ಇದೆ. ಆರ್ಥಿಕ ಎಮರ್ಜೆನ್ಸಿ ಇದ್ರೆ ಆ ಆ ಆರ್ಥಿಕ ವರ್ಷದವರೆಗೂ ಬರುತ್ತೆ, ಆಮೇಲೆ ಎಂಡ್ ಆಗುತ್ತೆ. ಆ ತರ ಎಲ್ಲ ಇದೆ. ಹಾ, ಬರೋಬ್ಬರ್ ಮಾಡಿದಾರೆ. ಹಾ, ಹೇಳ್ರಿ. ಹಾ, ಮತ್ ಮಾಡ್ಲೇಬೇಕಲ್ಲ. ಹಾಗೆ ಇಟ್ಕೊಂಡು ಹೋದ್ರೆ ಗತಿ ಹೇಗ್ ಶಾಬಾಷ್ ಹೇಳ್ರಿ. ಈಗ ರಾಷ್ಟ್ರಪತಿಗಳು ಎಲ್ಲಾನು ಕೂಡ ಎಲ್ಲಿ ಕಾನ್ಸ್ಟಿಟ್ಯೂಷನ್ ವೈಲೇಟ್ ಬಿಡ್ರಿ, ಬರೀ ಎಲ್ಲಾ ಹಾಗೆ ಇಡ್ತಾ ಹೋದ್ರೆ ರಾಜ್ಯಗಳ ಅಭಿವೃದ್ಧಿ ಹೇಗಾಗ್ಬೇಕು. ಪಾಪ ತಮಿಳ್ನಾಡವ್ರಿಗೆ ಎಷ್ಟು ತೊಂದರೆ ಆಗಿದೆ ಗೊತ್ತಾ? ಹಾ, 10 ಬಿಲ್ ಹಿಡ್ಕೊಂಡ್ ಕೂತ್ರೆ 3 ವರ್ಷದ ಮಲ್ಲಿಕಾರ್ಜುನ್ ಬಂದ್ ಮಾಡ್ರಿ, ಎಂಡ್ ಮಾಡ್ರಿ. ಆನ್ಲೈನ್ ಅವ್ರು ನಾಳೆ ಕಂಟಿನ್ಯೂ ಮಾಡೋಣ. 10 ಬಿಲ್ ಇಟ್ಕೊಂಡ್ ಕೂತಿದ್ರು ಅವರು. ಎಷ್ಟು ತೊಂದರೆ ಅವರು ಪಾಪ.